ಹರಿ ಓಂ ಹರಿ ಓಂ. ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಸೃಷ್ಟಿಯ ಕ್ರಮವನ್ನು ವರ್ಣನೆ ಮಾಡಿಕೊಂಡು ಬಂದು ಚತುರ್ಮುಖ ಬ್ರಹ್ಮದೇವನಿಂದ ಸ್ವಯಂಭುವಮನು ಶತರೂಪೆಯರ ಉತ್ಪತ್ತಿಯಾಗಿ ಅವರಿಬ್ಬರಿಂದ ಮಿಥುನಿ ಸೃಷ್ಟಿ ಎನ್ನುವುದು ಆರಂಭವಾಯಿತು. ಸ್ವಯಂಭೂಮನುವಿಗೆ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವಹೂತಿ ಎನ್ನುವ 5 ಜನ ಮಕ್ಕಳಾಗಿದ್ದಾರೆ. ಅದರಲ್ಲಿ ದೇವಹೂತಿಯ ಕಥೆಯನ್ನು ಆರಂಭದಲ್ಲಿ ತಿಳಿಸ್ತಾ ಇದ್ದಾರೆ. ಮನುವಿನ ಮಗಳಾದ ದೇವಹೂತಿ ನಿರಂತರವೂ ಭಗವಂತನಲ್ಲಿ ಆಸಕ್ತಳಾಗಿದ್ದಾಳೆ. ಬಾಲ್ಯದಿಂದ ತನ್ನ ಬದುಕು ಭಗವಂತನಿಗೆ ಸಮರ್ಪಿತವಾಗಬೇಕು ಅನ್ನುವ ಭಾವದಿಂದಲೇ ಅಧ್ಯಾತ್ಮದಲ್ಲಿ ತನ್ನ ಆಸಕ್ತಿಯನ್ನು ಮೈಗೂಡಿಸಿಕೊಂಡಿದ್ದಾಳೆ. ಹೆಣ್ಣು ಅಧ್ಯಾತ್ಮವನ್ನು ಆಲಿಂಗಿಸಿಕೊಂಡ್ರೆ, ಅಧ್ಯಾತ್ಮವನ್ನು ಪ್ರೀತಿಸಿದರೆ ಅದರ ಪರಿಣಾಮ ಸಮಾಜಕ್ಕೆ ತುಂಬ ದೊಡ್ಡ ಕೊಡುಗೆ ಆಗುತ್ತೆ. ಹೆಣ್ಣಿಗೆ ತುಂಬ ಮುಖ್ಯವಾದದ್ದು ಸಚ್ಚಾರಿತ್ರ್ಯ, ಶೀಲ, ನೀತಿ, ಅದರ ಜೊತೆಗೆ ಧರ್ಮಜ್ಞಾನ. ಶಾಸ್ತ್ರದಲ್ಲಿ ಹೆಣ್ಣನ್ನು ಉಭಯ ಕುಲೋತ್ತಾರಿಣಿ ಅಂತ ಕರೀತಾರೆ. ಎರಡೂ ಕುಲವನ್ನು ಉದ್ಧಾರ ಮಾಡುವ, ಕಷ್ಟದಿಂದ ದಾಟಿಸುವ ಸಾಮರ್ಥ್ಯ ಒಂದು ಹೆಣ್ಣಿಗಿದೆ. ಹಾಗಾಗಿ ಅಪ್ಪನ ಮನೆಯನ್ನು ಉದ್ಧಾರ ಮಾಡಿ ಗಂಡನ ಮನೆಯನ್ನು ಬೆಳಗುವ ಶಕ್ತಿ ಅದು ಹೆಣ್ಣಿಗಿದೆ. ಪುರುಷನಿಗಿಂತ ತುಂಬ ಮಹತ್ವಪೂರ್ಣವಾದ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದದ್ದು ಹೆಣ್ಣು ಅನ್ನುವ ಅಭಿಪ್ರಾಯದಲ್ಲಿ ದೇವಹೂತಿಯ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ದೇವಹೂತಿ ಬಾಲ್ಯದಿಂದಲೇ ಅಧ್ಯಾತ್ಮದಲ್ಲಿ ಆಸಕ್ತಳಾಗಿದ್ದಾಳೆ. ಪ್ರಾಯಕ್ಕೆ ಬಂದ ದೇವಹೂತಿಯನ್ನು ಸ್ವಯಂಭೂಮನು ಒಬ್ಬ ರಾಜನಿಗೆ ಕೊಟ್ಟು, ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಬಯಸಿದಾಗ ದೇವಹೂತಿ ಹೇಳ್ತಾಳೆ, ನನ್ನನ್ನು ದೇವರನ್ನು ಚಿಂತನೆ ಮಾಡುವ ಬ್ರಹ್ಮಜ್ಞಾನಿಗೆ ದಾನ ಮಾಡು. ಲೋಕದ ಸುಖಗಳನ್ನು ಬಯಸುವ ರಾಜಕುಮಾರನಿಗೆ ನನ್ನನ್ನು ದಾನ ಮಾಡಬೇಡ. ಸೃಷ್ಟಿಯ ಆರಂಭದಲ್ಲಿ ಬಂದಿರುವ ಹುಡುಗಿಯ ಪ್ರಾರ್ಥನೆ ಹೀಗಿತ್ತು. ಇವತ್ತು ಕಾಲ ಬದಲಾಗಿದೆ. ಹೆಣ್ಣುಮಕ್ಕಳು ಮೊದಲೇ ಹೇಳ್ತಾರೆ, ಆ ಜುಟ್ಟಿರುವ ಭಟ್ರಿಗೆ ನನ್ನನ್ನು ಕೊಡಬೇಡ ಅಂತ ಮೊದಲು ಹೇಳ್ತಾರೆ. ಹಿಂದಿನ ಕಾಲದ ಪದ್ಧತಿ ಹಾಗಿತ್ತು. ಅಂದರೆ ದೇವರು ಧರ್ಮವನ್ನು ತುಂಬ ಯಾರು ಪ್ರೀತಿಸ್ತಾರೋ, ಹೃದಯದಲ್ಲಿ ಭಗವಂತನನ್ನು ನೋಡುವ ಅರ್ಹತೆ ಯಾರಿಗಿದೆಯೋ ಅಂಥ ವ್ಯಕ್ತಿಗೆ ನನ್ನ ಸಮರ್ಪಣೆ ಆಗಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾಳೆ. ಸ್ವಯಂಭೂಮನು ಹೇಳ್ತಾನೆ, ತುಂಬ ಜನ ಹಣವಂತರಾದ ರಾಜಕುಮಾರರ ಪರಿಚಯ ನನಗಿದೆ, ಆದರೆ ಹೃದಯದಲ್ಲಿ ದೇವರನ್ನು ನೋಡಿದ ವ್ಯಕ್ತಿಗಳ ಪರಿಚಯ ನನಗಿಲ್ಲ. ಬಹಳ ಕಷ್ಟ ಅಂತಹ ವ್ಯಕ್ತಿಗಳು ಸಿಗೋದು. ದೇವರನ್ನು ನೋಡಿದವರು ಯಾರಿದ್ದಾರೆ? ಈ ಕಲಿಯುಗದಲ್ಲಂತೂ ದೆವ್ವಗಳು ಕಣ್ಣಿಗೆ ಕಾಣಲ್ಲ, ದೇವರು ಕಣ್ಣಿಗೆ ಕಾಣಲ್ಲ. ಕಣ್ಣಿಗೆ ಕಾಣದೇ ಇರುವ ಭಗವಂತನನ್ನು ಹೃದಯದಲ್ಲಿ ನೋಡಿದ ವ್ಯಕ್ತಿ ಯಾರು? ದೇವಹೂತಿ ತುಂಬ ಒಳ್ಳೆಯ ಸ್ವಭಾವದವಳು. ಮತ್ತು ಅವಳಲ್ಲಿ ಯಾವುದೇ ರೀತಿಯಾದ ನ್ಯೂನತೆಗಳಿರಲಿಲ್ಲ. ಅಂದರೆ ಮದುವೆ ಆಗಲಿಕ್ಕೆ ಬೇಕಾದ ಎಲ್ಲ ಅರ್ಹತೆಗಳೂ ಇತ್ತು ಅವಳಲ್ಲಿ. ರಾಜಕುಮಾರಿಯಲ್ಲಿ ಇರಬೇಕಾದ ಎಲ್ಲ ಅರ್ಹತೆಗಳೂ ಇತ್ತು. ಭಾಗವತದಲ್ಲೇ ಅವಳ ಅರ್ಹತೆಯ ಬಗ್ಗೆ ಹೇಳ್ತಾರೆ. ಒಬ್ಬ ಗಂಧರ್ವ ವಿಮಾನದಲ್ಲಿ ದೇವಲೋಕಕ್ಕೆ ಸಂಚಾರ ಮಾಡ್ತಾ ಹೋಗಬೇಕಾದ್ರೆ ಭೂಲೋಕದಲ್ಲಿ ಒಂದು ಉಪ್ಪರಿಗೆಯ ಮೇಲೆ ದೇವಹೂತಿ ನಿಂತಿದ್ಲಂತೆ. ಪ್ರಾಯಕ್ಕೆ ಬಂದ ಹುಡುಗಿ ದೇವಹೂತಿ. ಅವಳ ಸೌಂದರ್ಯವನ್ನು ಕಂಡು ವಿಮಾನದಲ್ಲಿ ಹೋಗುವ ಗಂಧರ್ವ ಮೂರ್ಛಿತನಾಗಿ ಕೆಳಗೆ ಬೀಳ್ತಾನಂತೆ. ಆ ಸೌಂದರ್ಯ, ಇವತ್ತು ವಿಕಾರ ನೋಡಿ ಮೂರ್ಛೆ ಹೋಗ್ಬೋದು, ಸೌಂದರ್ಯ ನೋಡಿ ಮೂರ್ಛೆ ಹೋಗೋದು ಬಹಳ ಅಪರೂಪ. ಅಂಥದ್ದು ಸೌಂದರ್ಯ ನೋಡಿ ಮೂರ್ಛಿತನಾಗಿ ಕೆಳಗೆ ಬೀಳ್ತಾನಂತೆ. ಅಂಥ ಅನುಪಮವಾದ ಸೌಂದರ್ಯ ದೇವಹೂತಿಯಲ್ಲಿದೆ. ಆದರೆ ಅವಳು ಬಯಸಿದ್ದು ತನ್ನ ದೇಹದ ಅಭಿಮಾನದಿಂದ ರೂಪ, ಸೌಂದರ್ಯ, ಹಣ, ಸಂಪತ್ತು ಇವುಗಳನ್ನು ಬಯಸಲಿಲ್ಲ. ಒಳ್ಳೆಯ ಹೃದಯದಲ್ಲಿ ದೇವರನ್ನು ನೋಡಿದ ಬ್ರಹ್ಮಜ್ಞಾನಿ ಬೇಕು ಅನ್ನುವ ಆಕಾಂಕ್ಷೆಯನ್ನು ತನ್ನ ಅಪ್ಪನ ಮುಂದೆ ಇಟ್ಲು. ಮನುವಿಗೆ ತಲೆಬಿಸಿ ಆಯಿತು. ಎಲ್ಲಿದ್ದಾನೆ ಅಂತಹ ವ್ಯಕ್ತಿ? ದೇವರನ್ನು ನೋಡಿದ ವ್ಯಕ್ತಿಗಳಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಒಬ್ಬರೂ ಮುಂದೆ ಬರಲಿಲ್ಲ. ಹಣ ಇದ್ದವರಾದರೆ ಮುಂದೆ ಬರ್ತಾರೆ, ದೇವರನ್ನು ನೋಡಿದವರು ಯಾರು? ತನ್ನ ರಥಗಳಲ್ಲಿ ಮುತ್ತು ರತ್ನಗಳನ್ನೆಲ್ಲ ತುಂಬಿಕೊಂಡು, ಹೇರಳವಾದ ಸಂಪತ್ತನ್ನು ತುಂಬಿಕೊಂಡು
3 ತಿಂಗಳು ಯಾತ್ರೆ ಮಾಡಿದ್ದಂತೆ ಸ್ವಯಂಭೂಮನು. ನನ್ನ ಮಗಳಿಗೆ ಒಂದು ಒಳ್ಳೆಯ ವರ ಬೇಕು, ಹೃದಯದಲ್ಲಿ ದೇವರನ್ನು ನೋಡಿದ ವ್ಯಕ್ತಿ ಬೇಕು ಅಂತ ಅನ್ವೇಷಣೆಗೆ ಹೊರಟ. ವಿವಾಹಕ್ಕೆಲ್ಲ ತಯಾರು ಮಾಡಿಕೊಂಡಿದ್ದಾನೆ. ಆನೆ, ಕುದುರೆ, ಒಂಟೆ, ಸಂಪತ್ತು ಎಲ್ಲ ತಯಾರಿ ಇದೆ. ಒಬ್ಬ ಹುಡುಗ ಕಂಡ್ರೆ ಮದುವೆ ಮಾಡೋದು ಮಾತ್ರ ಬಾಕಿ. ದಾರಿ ಉದ್ದಕ್ಕೂ ಪ್ರಚಾರ ಮಾಡಿಕೊಂಡು ಹೋದ. ಒಳ್ಳೆಯ ಬ್ರಹ್ಮಜ್ಞಾನಿ ಯಾರಿದ್ದಾರೆ ಹೇಳಿ? ಅಂಥವರು ಬೀದಿಗೆ ಬಂದು ನಾನಿದ್ದೇನೆ ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯವಾ? ಆ ಸಮಯದಲ್ಲಿ ನಾರದರು ಬರ್ತಾರೆ. ಸಿದ್ಧಪುರಿ ಅಂತ ಒಂದು ಕ್ಷೇತ್ರ ಇದೆ. ಅಲ್ಲಿ ಕರ್ದಮ ಪ್ರಜಾಪತಿಗಳು ತುಂಬ ದೊಡ್ಡ ಬ್ರಹ್ಮಜ್ಞಾನಿಗಳು. ಬ್ರಹ್ಮನ ನೆರಳಿನಿಂದ ಉತ್ಪತ್ತಿಯನ್ನು ಪಡೆದವನು ಕರ್ದಮ. ಕರ್ದಮೇನ ಪ್ರಜಾಭೂತ ಅಂತ ಶ್ರೀ ಸೂಕ್ತದಲ್ಲಿ ಹೇಳ್ತೇವೆ ನಾವು. ಬ್ರಹ್ಮದೇವರ ನೆರಳನ್ನು ಅನುಸರಿಸಿಕೊಂಡು ಹುಟ್ಟಿದ ಒಬ್ಬ ಪ್ರಜಾಪತಿ 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾನಂತೆ. ಅಂತಹ ಬ್ರಹ್ಮಜ್ಞಾನಿಗೆ ಭಗವಂತ ಬಂದು ಒಂದು ದರ್ಶನ ಕೊಟ್ಟಿದ್ದಾನೆ. ದೇವರು ಇವತ್ತೇನು ಮಾತೃಗಯ ಅಂತ ಕರಿತೇವೆ, ಅದನ್ನು ಸಿದ್ಧಪುರಿ ಅಂತ ಭಾಗವತ ಕರೆದಿದೆ. ಆ 10,000 ವರ್ಷದ ತಪಸ್ಸಿಗೆ ಮೆಚ್ಚಿ ಭಗವಂತ ಪ್ರತ್ಯಕ್ಷವಾಗಿ ನಿಲ್ತಾನೆ. ನಿನಗೇನು ಬೇಕು ವರ ಕೇಳು ಅಂತ ಹೇಳಿದಾಗ, ಈ ಸೃಷ್ಟಿಯನ್ನು ಅಭಿವೃದ್ಧಿ ಮಾಡುವಂತಹ ಒಳ್ಳೆಯ ಹೆಣ್ಣು ನನಗೆ ಸಿಗಬೇಕು, ನನ್ನ ಪತ್ನಿಯಾಗಿ ಸಿಗಬೇಕು ಅಂತ ಕೇಳ್ತಾನೆ. ಸೃಷ್ಟಿಯನ್ನು ಧಾರ್ಮಿಕವಾಗಿ ಕೊಂಡೊಯ್ಯುವ ಮನಸ್ಸಿದೆ ಅವನಲ್ಲಿ ಅಂತ ಬ್ರಹ್ಮದೇವರು, ಆ ಭಗವಂತ ಗರುಡಾರೂಢನಾಗಿ ಬಂದು ಅವನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಟ್ಟು ಹೇಳ್ತಾನೆ, ನಿನ್ನಲ್ಲಿ 9 ಜನ ಹೆಣ್ಮಕ್ಕಳು ಹುಟ್ಟುತ್ತಾರೆ, 10ನೆಯವನಾಗಿ ನಾನೇ ಅವತಾರ ಮಾಡ್ತೇನೆ. ಇನ್ನು 3 ದಿನಕ್ಕೆ ಸರಿಯಾಗಿ ಬಹಳ ಅಪ್ರತಿಮ ಸುಂದರಿಯಾಗಿರುವಂತಹ ದೇವಹೂತಿ ಸ್ವಯಂಭೂಮನುವಿನ ಮಗಳು ನಿನಗೆ ಪತ್ನಿಯಾಗಿ ಸಿಗ್ತಾಳೆ, ತಾನಾಗಿ ಬರ್ತಾಳೆ. ಅವಳೇ ನಿನ್ನ ಆಶ್ರಮಕ್ಕೆ ಬರ್ತಾಳೆ, ನಿನ್ನನ್ನು ಪತಿಯನ್ನಾಗಿ ಸ್ವೀಕಾರ ಮಾಡ್ತಾಳೆ. ಅವಳಿಂದ ಅನೇಕ ಸಂತಾನವನ್ನು ಪಡೆದು ನನ್ನನ್ನೇ ಮಗನನ್ನಾಗಿ ಪಡೆಯುವ ಅರ್ಹತೆಗಳು ನಿನಗಿದೆ ಅಂತ ಭಗವಂತ ಆ ಕರ್ದಮರಿಗೆ ವರವನ್ನು ಕೊಟ್ಟು ಅದೃಶ್ಯನಾಗಿ ಬಿಡ್ತಾನೆ. ಆ ಮುಂದಿನ ದೇವ ಕಾರ್ಯವನ್ನು ನಾರದರು ಸಾಧಿಸ್ತಾರೆ. ನಾರದರು ಬಂದು ಸ್ವಯಂಭೂಮನುವಿಗೆ ಹೇಳ್ತಾರೆ, ನಿನ್ನ ಮಗಳಿಗೆ ಯೋಗ್ಯನಾದ ವರ ಸಿದ್ಧಪುರಿಯಲ್ಲಿದ್ದಾನೆ. ಇವತ್ತು ಪುಷ್ಕರದಿಂದ ಮುಂದೆ ಹೋಗಬೇಕು, ಮಾತೃಗಯ ಆ ಸಿದ್ಧಪುರಿಯಲ್ಲಿದ್ದಾನೆ ಅಂತ ಹೇಳಿದ ಮೇಲೆ ಅಲ್ಲಿಯ ತನಕ ಪ್ರಯಾಣವನ್ನು ಬೆಳೆಸಿಕೊಂಡು ಹೋಗ್ತಾನೆ. ತನ್ನ ಮಗಳನ್ನು ಕರ್ಕೊಂಡು ಹೋಗ್ತಾನೆ ಸ್ವಯಂಭುವ ಮನು. ಈ ಮನುಸ್ಮೃತಿ ಅಂತೇನು ಹೇಳ್ತೇವೆ, ಆ ಮೊದಲನೆಯ ಮನು ಸ್ವಯಂಭುವ ಮನು. ಅವನ ಮಗಳ ಕೊನೆಯ ಮಗಳ ಕಥೆ ಇದು. ಅಲ್ಲಿಗೆ ತನಕ ಕರೆದುಕೊಂಡು ಹೋದ ಮೇಲೆ ನೋಡ್ತಾರೆ, ಒಂದು ಆ ಎಲೆಯ ಗುಡಿಸಲಿನಲ್ಲಿ ಕರ್ದಮ ಪ್ರಜಾಪತಿಗಳು ಜಪ ಮಾಡ್ತಾ ಇದ್ದಾರೆ. 10,000 ವರ್ಷದಿಂದ ಅವರ ದೇಹ ಎಲ್ಲ ಸುಕ್ಕುಗಟ್ಟಿದೆ, ಜಟೆಗಟ್ಟಿದೆ. ಅವರ ಮೀಸೆ ಗಡ್ಡಗಳೆಲ್ಲ ಈಟಿ ಭರ್ಚಿಗಳ ಹಾಗೆ ಆಗಿದೆ. ಅದು ವಿಕಾರವಾದ ದೇಹ. ಒಳ್ಳೆಯ ತಪಸ್ವಿ, ಮುಖದಲ್ಲಿ ತೇಜಸ್ಸಿದೆ, ಆದರೆ ಆ ದೇಹಕ್ಕೆ ಅಂತಹ ಸೌಂದರ್ಯ ಇಲ್ಲ. ತಪಸ್ಸು ಮಾಡಿ ಒಣಗಿಸಿದ್ದಾರೆ ಪಂಚಾಗ್ನಿಗಳ ನಡುವೆ. ದೇವಹೂತಿ 16 ವರ್ಷದ ತರುಣಿ, ಅನುಪಮವಾದ ಸೌಂದರ್ಯ. ನೋಡಲಿಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗಲ್ಲ ಅಂತ ನಮಗನ್ನಿಸುತ್ತೆ. ದೇವಹೂತಿಯ ಭಾವ ಏನು ನೋಡು, ದೇವರನ್ನು ನೋಡಿದವರು ಹೀಗಿರ್ತಾರೆ ಅಂತ ಮನು ಪರಿಚಯ ಮಾಡಿಸಿದ. ಹೌದಾ, ಇವರು ದೇವರನ್ನು ನೋಡಿದ್ದಾರಾ? ಖಂಡಿತವಾಗಿಯೂ ದೇವರನ್ನು ನೋಡಿದ್ದಾರೆ ಇವರು. ಆ ನಮಸ್ಕಾರವನ್ನು ಮಾಡಿ ದೇವರನ್ನು ನೋಡಿರುವಂತಹ ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿ ನಮಸ್ಕಾರ ಮಾಡಿ ತನ್ನನ್ನು ಸಮರ್ಪಣೆ ಮಾಡಿಕೊಳ್ತಾಳೆ. ಅವಳು ಯೋಚನೆ ಮಾಡ್ತಾಳಂತೆ, ನಿಜವಾಗಿ ದೇವರನ್ನು ನೋಡಿದ ನನ್ನ ಗಂಡನಾಗಬೇಕಾದ ವ್ಯಕ್ತಿ ನನ್ನ ಸೌಂದರ್ಯಕ್ಕೆ ಅವನು ಮೋಹಿತನಾಗಬಾರದು ಅಂತ ನಮಸ್ಕಾರ ಮಾಡಿ ಮೇಲೆ ಎದ್ದರೆ, ಕರ್ದಮ ಪ್ರಜಾಪತಿಗಳ ಭಾವವನ್ನು ಭಾಗವತ ನಿರೂಪಣೆ ಮಾಡುತ್ತೆ. ಕರ್ದಮ ಪ್ರಜಾಪತಿ ದೇವಹೂತಿಯ ಸೌಂದರ್ಯವನ್ನು ನೋಡಿದ್ರಂತೆ, ಕಣ್ಣು ಮುಚ್ಚಿ ಹೃದಯದಲ್ಲಿರುವ ಭಗವಂತನ ಸೌಂದರ್ಯವನ್ನು ನೋಡಿದ್ರಂತೆ. ಅವರು ಕಣ್ಣು ಮುಚ್ಚಿದರೆ ದೇವರು ಕಾಣಿಸ್ತಾ ಇದ್ದ. ನಮಗೆ ಕಣ್ಣು ಮುಚ್ಚಿದರೆ ಕತ್ತಲೆ ಕಾಣುತ್ತೆ, ದೇವರು ಕಾಣಿಸೋದಿಲ್ಲ. ಕಣ್ಣು ಮುಚ್ಚಿದ ತಕ್ಷಣ ಟ್ಯಾಲಿ ಮಾಡಿದರು, ದೇವಹೂತಿಯ ಸೌಂದರ್ಯ ಹೇಗಿದೆ, ಭಗವಂತನ ಸೌಂದರ್ಯ ಹೇಗಿದೆ. ಭಗವಂತನ ಸೌಂದರ್ಯದ ಮುಂದೆ ದೇವಹೂತಿಯ ಸೌಂದರ್ಯ ಲೆಕ್ಕಕ್ಕೆ ಸಿಗಲಿಲ್ಲ. ಒಳಗಡೆ ಆತ್ಮಾರಾಮನಾಗಿ ಆನಂದವನ್ನು ಪಟ್ಟ, ದೇವರ ಸೌಂದರ್ಯದ ಆನಂದವನ್ನು ಅನುಭವಿಸಿದ. ಲುಲುಭೇ ದೇವಹೂತ್ಯಾಹ ಚೇತೋಹಿ ಲುಲುಭೇ ದೇವಹೂತ್ಯಾಹ ಅಂತ ಭಾಗವತದಲ್ಲಿ ಒಂದು ಮಾತು. ದೇವಹೂತಿಗಿಂತ 1000 ಪಟ್ಟು ಸೌಂದರ್ಯ ತನ್ನ ಹೃದಯದಲ್ಲಿ ಇರುವ ಭಗವಂತನಲ್ಲಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ಋಷಿ ಮನುವಿಗೆ ಹೇಳಿದ, ನಿನ್ನ ಮಗಳನ್ನು ಸಮರ್ಪಣೆ ಮಾಡಿ ನೀನು ಹೊರಡಬಹುದು ಅಂತ ಹೇಳಿದ. ಅವಳ ಸೌಂದರ್ಯಕ್ಕೆ ವಶನಾಗಲಿಲ್ಲ, ಭಗವಂತನ ಧ್ಯಾನಕ್ಕೆ ವಶನಾದ.
ಆವಾಗ ದೇವಹೂತಿ ಅಪ್ಪನಿಗೆ ಹೇಳ್ತಾಳೆ, ಅಪ್ಪ ನನ್ನ ಸಮರ್ಪಣೆ ಎಲ್ಲಿ ತಪ್ಪಾಗುತ್ತೋ ಅಂತ ಯೋಚನೆ ಮಾಡಿದ್ದೆ, ತುಂಬ ಒಳ್ಳೆಯ ಜಾಗಕ್ಕೆ ನನ್ನನ್ನು ಸೇರಿಸಿದಿ ಅಂತಾಳೆ ದೇವಹೂತಿ. ಸಮಗ್ರ ಸಪ್ತದ್ವೀಪಗಳ ವಸುಂಧರೆಯ ರಾಜನ ಮಗಳು ದೇವಹೂತಿ. ಅವಳು ಸ್ವೀಕಾರ ಮಾಡಿದ್ದು ಎಲೆ ಗುಡಿಸಲಿನಲ್ಲಿ ವಾಸ ಮಾಡುವ ಜಟೆ ನಾರುಮಡಿಗಳನ್ನು ಹುಟ್ಟಿರುವಂತಹ ಒಬ್ಬ ಜ್ಞಾನಿ ಕರ್ದಮ ಪ್ರಜಾಪತಿಯನ್ನು ವಿವಾಹ ಮಾಡಿಕೊಳ್ತಾಳೆ. ಕಾರಣ, ಅವಳು ಹೇಳುವ ಕಾರಣ, ನನ್ನನ್ನು ಕಂಡ ನನ್ನ ಗಂಡ ನನ್ನ ಸೌಂದರ್ಯಕ್ಕೆ ವಶನಾಗಲಿಲ್ಲ, ಹೃದಯದಲ್ಲಿರುವ ದೇವರ ಸೌಂದರ್ಯಕ್ಕೆ ವಶನಾಗಿದ್ದಾನೆ. ಇಂಥ ಜ್ಞಾನಿಗೆ ನನ್ನ ಬದುಕನ್ನು ಅರ್ಪಣೆ ಮಾಡಿಕೊಳ್ತೇನೆ, ಬೇಗ ಪುರುಷಾರ್ಥ ಸಾಧನೆ ಆಗುತ್ತೆ, ನಾನು ಈ ಜನ್ಮದಲ್ಲಿಯೇ ಒಳ್ಳೆಯ ಸಿದ್ಧಿಯನ್ನು ಪಡೀಲಿಕ್ಕೆ ಇದು ಯೋಗ್ಯವಾಗಿದೆ ಅಂತ ದೇವಹೂತಿ ನಿಶ್ಚಯ ಮಾಡಿಕೊಳ್ತಾಳೆ. ಕರ್ದಮ ಪ್ರಜಾಪತಿ ತುಂಬ ಸಂಪತ್ತು ತಂದಿದ್ದಾನೆ, ದುಃಖ ಆಗ್ತಾ ಇದೆ. ತನ್ನ ಮಗಳನ್ನು ಒಬ್ಬ ಗುಡಿಸಲಿನಲ್ಲಿ ವಾಸ ಮಾಡುವ ಮಗುವಿಗೆ ಕೊಟ್ಟು ಹೋಗಬೇಕಲ್ವಾ ಅಂತ, ವರನಿಗೆ ಕೊಟ್ಟು ಹೋಗಬೇಕಲ್ವಾ ಅಂತ ದುಃಖ. ಇವತ್ತಿನ ಹೆಣ್ಣುಮಕ್ಕಳು ಯಾರು ಹೀಗೆ ಅಂಗೀಕಾರ ಮಾಡಲ್ಲ. ನಾನು ನಮ್ಮ ಗುರುಗಳ 4ನೆಯ ಪರ್ಯಾಯದಲ್ಲಿ ಉಡುಪಿಯಲ್ಲೇ ಇದ್ದೆ ನಾನು. ಹಾಗಾಗಿ ಸಾಕಷ್ಟು ಇಲ್ಲಿಯ ಈ ಪರಿಸರದ ಪರಿಚಯ ಇದೆ ನನಗೆ. ಅಲ್ಲಿ ಒಂದು ದಿನ ಪ್ರವಚನ ಎಲ್ಲ ತಲೆ ಬೋಳಿಸಿಕೊಂಡು ಜುಟ್ಟು ಬಿಟ್ಟು ಪ್ರವಚನ ಮಾಡ್ತಾ ಇದ್ದೆ. ಮಾಡಬೇಕಾದ್ರೆ ಒಂದು 3 ದಿನ ಆದಮೇಲೆ ಒಬ್ಬರು ಬಂದರು, ಭಟ್ರೆ ಇಂಗಳ ಪ್ರವಚನ ಮಸ್ತ್ ಲಾಯಕಾಪಣು ಅಂದರು. ನಾನು ಹೊಗಳಿಸಿಕೊಂಡು ಪರಿಚಯ ಇರಲಿಲ್ಲ, ಆರಂಭದ ಪ್ರವಚನ ಅದು, ಸ್ವಲ್ಪ ಉಬ್ಬಿದೆ ನಾನು. ಆದರೂ ಮರುದಿನ ಬಂದು ಅದನ್ನೇ ಮಾತು ಹೇಳಿದರು. ನಾನು ಹೇಳಿದೆ, ಇಂಗ್ಳು ಪ್ರವಚನಂಗೆ ಬರ್ಪರಿಯರು ಎಂಚ ಪಣಂತುಳ್ಳರಿ ಎನ್ನ ಪ್ರವಚನ ಲಾಯಕಾಪಣು ಅಂತ. ಪ್ರವಚನಕ್ಕೆ ಬಂದಿಲ್ಲ, ಅವರು ಹೊಗಳ್ತಾ ಇದ್ದಾರೆ. ಇಲ್ಲ ಆಚಾರ್ಯ, ನಮ್ಮ ಮನೆಯಲ್ಲಿ ನಿಮ್ಮ ಪ್ರವಚನದಿಂದ ಒಂದು ಪವಾಡ ಆಗಿದೆ. ನನಗೆ ಆಶ್ಚರ್ಯ, ಇಷ್ಟು ಬೇಗ ಪವಾಡ ಪುರುಷ ಆಗಿಬಿಟ್ನ ನಾನು ಅಂತ. ಆ ಸಮಯದಲ್ಲಿ ಅವರು ಹೇಳಿದರು, ನನ್ನ ಮಗಳು ಈ ವರ್ಷ 10th ಎಕ್ಸಾಮ್ ಕಟ್ಟಿದ್ದಾಳೆ, ಓದೋದ್ರಲ್ಲಿ ತುಂಬ ಉದಾಸೀನ, ಸೋಂಬೇರಿ ಮುದ್ದೆಯವಳು. ನೀವು ತಲೆ ಬೋಳಿಸಿ ಒಳ್ಳೆ ಚಂದ ಬ್ಲೇಡ್ ಹಾಕಿ ತಲೆ ಬೋಳಿಸಿ ಜುಟ್ಟು ಬಿಟ್ಟು ಕೂತಿದ್ರಿ. ನನ್ನ ಮಗಳನ್ನ ಕರ್ಕೊಂಡು ಬಂದೆ. ನೋಡು ಮಗಳೇ, ಈ ವರ್ಷ ನೀನು SLCಯಲ್ಲಿ ಫೇಲ್ ಆದರೆ ಈ ಭಟ್ರಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದೆ. ಅವತ್ತಿನಿಂದ ನನ್ನ ಮಗಳು ಪುಸ್ತಕ ಹಿಡಿದವಳು ಕೆಳಗಡೆ ಇಳಿಸಲಿಕ್ಕೆ ತಯಾರಿಲ್ಲ. ಭಟ್ರೆ, ಇದು ನಿಮ್ಮಿಂದ ಆದ ಪವಾಡ ಅಂತ. ಅಂದರೆ ತಲೆ ಬೋಳಿಸಿದವರು, ಜುಟ್ಟು ಬಿಟ್ಟವರು, ಜನಿವಾರ ಇದ್ದವರೆಲ್ಲ ಮದುವೆ ಆಗಲಿಕ್ಕೆ ಅರ್ಹರಲ್ಲ, ಡಿಸ್ಕ್ವಾಲಿಫಿಕೇಷನ್. ಇವತ್ತು ಬಹುತೇಕ ಎಷ್ಟೋ ಜನ ಪುರೋಹಿತರು ಒಳ್ಳೊಳ್ಳೆ ಸೈಟ್ ಮಾಡಿದ್ದಾರೆ, ಕಾರಿದೆ, ಕಾರ್ಬಾರಿದೆ, ಅವರಿಗೆ ಕನ್ಯೆ ಸಿಗ್ತಾ ಇಲ್ಲ. ಯಾರಾದರೂ ಇದ್ದರೆ ಹೇಳಿ. ನನ್ನ ಸ್ನೇಹಿತರೇ 50 ಜನ ಇದ್ದಾರೆ ಇವತ್ತು, ಯಾರೂ ತಯಾರಿಲ್ಲ. ಸಾಫ್ಟ್ವೇರ್ಗಿಂತ ಜಾಸ್ತಿ ಹಣ ಇದೆ ಅವರಲ್ಲಿ, ಪುರೋಹಿತರ ಬೇಡ. ಇದು ಬೇರೆಯವರಲ್ಲ, ನಮ್ಮ ಬ್ರಾಹ್ಮಣರಲ್ಲೇ ಇರುವ ಸಸಾರ ಬುದ್ಧಿ. ಭಾಗವತ ತಿದ್ದುತ್ತೆ ದೇವಹೂತಿಯ ಭಾವತಾಳಿ, ಎಂಥ ಸಮರ್ಪಣಾ ಭಾವದಲ್ಲಿ ಇದ್ದಾಳೆ. ಕೊನೆಗೆ ಅವರು ಏನು ಬೇಕಾದರೆ ಹೇಳಿ. ಹಾಗೆ ನಮಗೂ ಒಂದು ವಿವಾಹ, ಯಾರೋ ಕನ್ಯಾದಾನ ಮಾಡಿದರೆ ಈಗ ಒಂದು 3 ಮಕ್ಕಳಿದೆ. ಅದು ಯಾರೋ ನೀವು ನಗುವುದು ಬೇಡ ಆಯಿತಾ, ಮದುವೆ ಆಗಿದೆ ಈಗ. ಆದ್ದರಿಂದ ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಒಂದು ದೇವರು ಧರ್ಮ ಅಂದಾಗ ಅದಕ್ಕೊಂದು ಸಮರ್ಪಣೆ ಇರಲಿ, ನಿಮ್ಮದೂ ಒಂದು ಪಾತ್ರ ಇರಲಿ. ರಾಜಮನೆತನದ ಹುಡುಗಿ ಒಂದು ಅಂಗಣದಲ್ಲಿ ಸೆಗಣಿ ಅಂಬಿ ಸಾರಿಸುವ ಒಂದು ಗುಡಿಸಲಿನಲ್ಲಿ ವಾಸ ಮಾಡಲಿಕ್ಕೆ ತನ್ನ ಮನಸ್ಸನ್ನು ಸಂಕಲ್ಪ ಮಾಡಿಕೊಳ್ತಾಳೆ ಅಂದರೆ ಎಷ್ಟು ಹೊಂದಾಣಿಕೆಯ ಭಾವ ಹೆಣ್ಮಕ್ಕಳಲ್ಲಿರಬೇಕು. ಇವತ್ತು ಹೊಂದಾಣಿಕೆಯೇ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಘಟನೆ ಮೊನ್ನೆ ಇತ್ತೀಚೆಗೆ ನಡೆದದ್ದು. ಮದುವೆ ಆಗಿದೆ, ಹೆಣ್ಣನ್ನು ಒಪ್ಪಿಸಿಕೊಡಬೇಕಾಗಿದೆ. ತಾಯಿ ಕಣ್ಣೀರು ಹಾಕ್ತಾ ಇದ್ದಾಳೆ. ಮಗಳು ಬಂದು ಕೇಳ್ತಾಳೆ, ಅಮ್ಮ ಈ ವೈಕು ಬುಳ್ಪಣ ಯಾಕೆ ಅಳ್ತಾ ಇದೆ? ಅದಕ್ಕೆ ಅವಳ ಅಮ್ಮ ಹೇಳ್ತಾಳೆ, ಇಲ್ಲ ಮಗಳೇ, 20 ವರ್ಷ ಸಾಕಿದ್ದೇನೆ, ತೊಡೆ ಮೇಲೆ ನಿನ್ನ ಮಲಮೂತ್ರ ತೆಗೆದು ಸಾಕಿ ಸಲಹಿ ದೊಡ್ಡವಳನ್ನು ಮಾಡಿ ಕನ್ಯಾದಾನ ಮಾಡ್ತಾ ಇದ್ದೇನೆ. ಗಂಡನ ಮನೆಗೆ ಹೋಗ್ತಾ ಇದ್ದಿ, ಅಲ್ಲಿಯ ಯಾರ್ಯಾರು ಸ್ವಭಾವೋ, ಹೇಗೆ ಹೊಂದಾಣಿಕೆ ಮಾಡಿಕೊಳ್ತೀಯೋ, ಸ್ವಲ್ಪ ಆತಂಕ ಆಗಿದೆ, ಕಣ್ಣೀರು ಬರ್ತಾ ಇದೆ. ಅಮ್ಮ ನೀನು ಅಳ್ಲಿಕ್ಕಿಲ್ಲ, ಜೋರು ಮಾಡೋದು ಮಗಳು. ಅವಳು ಅಳಬೇಕು ತಾನೇ, ಅಮ್ಮ ನಿನ್ನನ್ನು ಬಿಟ್ಟು ಹೋಗಬೇಕು ಅಂತ ಹಿಂದಿನ ಕಾಲದ ಫೀಲಿಂಗ್ ಅದು. ಅಮ್ಮ ಅಳ್ತಾಳೆ ಅಂದರೆ ಮಗಳು ಒಂದೆರಡು ಕಣ್ಣೀರು ಹಾಕ್ತಾಳೆ. ಇಂಥ ಅಮ್ಮನನ್ನು ಬಿಟ್ಟು ಅಮ್ಮ ನೀನು ಅಳ್ಲಿಕ್ಕಿಲ್ಲ, ಜೋರು ಮಗಳದ್ದು. ಯಾಕೆ ಮಗಳೇ, ನಿನ್ನನ್ನು ಸಮರ್ಪಣೆ ಮಾಡಬೇಕಾದ್ರೆ ಒಂದು ಅಳು ಬರುತ್ತೆ. ಅಮ್ಮ ಸಮರ್ಪಣೆ ಆ ಶಬ್ದ ಎಲ್ಲ ಹೇಳಬೇಡ. ನನ್ನ ಗಂಡ ಸರಿ ಇದ್ದಾನ ಇಲ್ವಾ 15 ದಿನ ಚೆಕ್ ಮಾಡ್ತೇನೆ. ಒಂದು ವೇಳೆ ಅವ ಸರಿ ಇರಲಿಲ್ಲ ಅಂದರೆ ಡೈವರ್ಸ್ ಕೊಟ್ಟು ಬರ್ತೇನೆ, ಇನ್ನೊಂದು ಮದುವೆ ಆಗ್ತೇನೆ. ಯಾಕೆ ಕಣ್ಣೀರು ಹಾಕ್ತೀನಿ? ಎಂಥ ಕಾಲ ಇದು. ನಂಬಿದ ಗಂಡ ಅವನು ಹೇಗೇ ಇರಲಿ, ಸಾಯುವ ತನಕ ಅವನ ಜೊತೆಗೇ ಬದುಕಬೇಕು ಅನ್ನೋದು ಪ್ರಾಚೀನ ಕಾಲದ ಪದ್ಧತಿ.
ಇವತ್ತು ಗಂಡಾಂತರ, ಅನ್ಯದ್ ಗಂಡಂ ಗಂಡಾಂತರಂ ಅಂತ, ಒಬ್ಬ ಗಂಡನನ್ನು ಬಿಡೋದು ಮತ್ತೊಬ್ಬ ಗಂಡನನ್ನು ಹಿಡಿಯೋದು. ಬಟ್ಟೆ ಬದಲಾಯಿಸಿದ ಹಾಗೆ ಹೆಣ್ಣುಮಕ್ಕಳು ಪತಿಯಂದಿರನ್ನು ಬದಲಾಯಿಸ್ತಾ ಇದ್ದಾರೆ. ಈ ಸಂಸ್ಕಾರ, ಈ ಸಂಸ್ಕೃತಿ, ಇವುಗಳ ಬಗ್ಗೆ ಬಹಳ ವಿಸ್ತಾರವಾದ ನಿರೂಪಣೆ ಪುರಾಣ, ಮಹಾಭಾರತ, ಭಾಗವತಗಳಲ್ಲಿದೆ. ಬಹುತೇಕ ಭಯಂಕರವಾದ ಕಲಿಯುಗದ ಕಡೆ ನಾವು ಬರ್ತಾ ಇದ್ದೇವೆ. ಅದಕ್ಕೆ ಸಾಕ್ಷಿ ಇವತ್ತಿನ ರಿಸಲ್ಟು ಸಾಕ್ಷಿಯೇ ಆಗಿದೆ. ಆದ್ದರಿಂದ ದೇವರು, ಧರ್ಮ ಅನ್ನುವುದರ ಬಗ್ಗೆ ನಮ್ಮ ತಪಸ್ಸು ಜಾಸ್ತಿ ಆಗಬೇಕು. ಇದು ಪರಾಜಯ ಅಲ್ಲ. ನಾವೆಲ್ಲ ಇನ್ನು ಜಯಶೀಲರಾಗಬೇಕು ಅಂದರೆ ನಮ್ಮ ಮಂತ್ರದ ಬಲ ಸಾಕಾಗೋದಿಲ್ಲ ಅನ್ನೋದನ್ನು ನಾವು ನಿರ್ಣಯ ಮಾಡಿಕೊಳ್ಬೇಕು. ಆ ಥರ ಸಮರ್ಪಣಾ ಭಾವಕ್ಕೆ ಒಬ್ಬ ರಾಜಮನೆತನದ ಹುಡುಗಿ ಗುಡಿಸಲಿನಲ್ಲಿ, ಹುಲ್ಲಿನ ಗುಡಿಸಲಿನಲ್ಲಿ ವಾಸ ಮಾಡುವ ಒಬ್ಬ ಬ್ರಾಹ್ಮಣನನ್ನು ಅಂಗೀಕಾರ ಮಾಡಿದ್ಲು ಅನ್ನುವುದು ಸಮಾಜಕ್ಕೆ ದೊಡ್ಡ ಆದರ್ಶ. ಇದು ಇವತ್ತು ಯಾರು ಹಿಂದಿನ ಕಾಲದ ಪುರಾಣಗಳ ಕಥೆಗಳಲ್ಲಿತ್ತು, ಒಂದೂರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದಾನೆ ಅಂತ. ಈಗ ಕಲಿಯುಗದಲ್ಲಿ ಎಲ್ಲ ಬಡ ಇಲ್ಲ, ಹಿಂದಿಯ ಬಡ ಬ್ರಾಹ್ಮಣ, ಎಲ್ಲ ಶ್ರೀಮಂತ ಬ್ರಾಹ್ಮಣರು. ಒಬ್ಬೊಬ್ಬ ಪುರೋಹಿತರನ್ನು ನೋಡಿ ಏನು ಕಡಿಮೆ ಇಲ್ಲ. ಒಂದು ಮೊಬೈಲು, ಆ್ಯಂಡ್ರಾಯ್ಡ್ ಮೊಬೈಲು, ಒಂದು ಕಾರಿನ ಕೀ ಬಂಚು ನಿಯಮೇನೇ ಇರುತ್ತೆ, ಒಂದು ಸೈಟ್ ಇದ್ದೇ ಇರುತ್ತೆ, ಎರಡೆರಡು ಸೈಟ್ ಮಾಡಿರ್ತಾರೆ. ಚಂದ ಅವರನ್ನು ಅಂಥ ವೈದಿಕರನ್ನ ಮದುವೆ ಆದರೆ ಅವರೇ ಅಡಿಗೆ ಮಾಡಿಯೂ ಹಾಕ್ತಾರೆ, ಹೇಳಿದಾಗ ಕೇಳಿಕೊಂಡು ಇರ್ತಾರೆ. ಮದುವೆ ಆದರೆ ಸಾಕಷ್ಟೇ. ಈ ಸಾಫ್ಟ್ವೇರ್ಗಳನ್ನು ಮದುವೆ ಆಗಿಬಿಟ್ರೆ ಅವು ಭಾನುವಾರನೂ ಕಣ್ಣಿಗೆ ಕಾಣಲ್ಲ ಸರಿಯಾಗಿ. ಹಗಲು ರಾತ್ರಿ, ನೈಟ್ ಶಿಫ್ಟು, ಆ ಕೆಲಸ ಈ ಕೆಲಸ, ನೂರಾರು ಉಪದ್ರವಗಳಲ್ಲಿ ಇರ್ತಾರೆ ಅವರು. ಪುರೋಹಿತರಿಗೆ ಕನ್ಯಾದಾನ ಮಾಡೋದು ತುಂಬ ಒಳ್ಳೆಯದು. ಕೆಲವರಿಗೆ ನಾನು ಹೀಗೆ ಹೇಳಬೇಕಾದ್ರೆ ಸಮಾಧಾನ, ಈ ಭಟ್ರು ಪ್ರವಚನ ಕೇಳೋಕ್ಕಿಂತ ಮೊದಲೇ ನಾನು ಕೊಟ್ಟುಬಿಟ್ಟಿದ್ದೇನೆ ಸಾಫ್ಟ್ವೇರಿಗೆ, ಬಚಾವ್, ಇರೋರು ಕೊಡಲಿ ಅಂತ. ಹೀಗೆಲ್ಲ ಸಮಾಧಾನ ಮಾಡಿಕೊಳ್ಬೇಡಿ. ಈ ಜನ್ಮದಲ್ಲಿ ಕೊಡುವ ಭಾಗ್ಯ ಇಲ್ಲ ಅಂದರೆ ಇನ್ನೊಂದು ಜನ್ಮದಲ್ಲಾದರೂ ಕೊಡುವ ಭಾಗ್ಯ ಬರಲಿ ಅಂತ ಬೇಡಿಕೊಳ್ಳಬೇಕಾದದ್ದು. ಒಂದು ಕನ್ಯಾದಾನದಿಂದ ಬಹುತೇಕ ನಮ್ಮ ಶಾಸ್ತ್ರಕಾರರೇ ಹೇಳ್ತಾರೆ ಏನು ಅಂದರೆ, ಯಾವ ದಾನದಿಂದಲೂ ನಡೆಯದೇ ಇರುವ ಪ್ರಾಯಶ್ಚಿತ್ತ ಕನ್ಯಾದಾನದಿಂದ ಆಗುತ್ತಂತೆ. ನೂರಾರು ದೋಷಗಳಿದ್ದ ವ್ಯಕ್ತಿ ಒಂದು ಕನ್ಯಾದಾನ ಯೋಗ್ಯ ವರಣಿಗೆ ಮಾಡಿದಾಗ ಎಷ್ಟು ಪಾಪಗಳು ನಾಶವಾಗುತ್ತೋ ಅಷ್ಟು ಪಾಪ ಯಾವ ದಾನಗಳಿಂದಲೂ ಆಗೋದಿಲ್ಲ ಅಂತ ಸಾಲಂಕೃತ ಕನ್ಯಾದಾನಕ್ಕೆ ತುಂಬ ಮಹತ್ವವನ್ನು ನೀಡಿದ್ದಾರೆ. ಇದೆಲ್ಲ ಜಗತ್ತಿನ ಕಥೆ ಇರಲಿ. ಅಂತೂ ದೇವಹೂತಿ ಅಂತಹ ಋಷಿಯನ್ನು ಸ್ವೀಕಾರ ಮಾಡಿದ್ಲು. 1 ವರ್ಷಗಳ ಕಾಲ ಕಣ್ಮುಚ್ಚಿದ ಬ್ರಾಹ್ಮಣ ಕಣ್ಣು ತೆಗೆಲೇ ಇಲ್ಲ. ದೇವರನ್ನ ಧ್ಯಾನ ಮಾಡ್ತಾ ಕೂತುಬಿಟ್ಟ. ಇವಳು ಪ್ರತಿದಿನ ಆಶ್ರಮವನ್ನು ಕಸಗುಡಿಸುವುದು, ಒರೆಸುವುದು. 1 ವರ್ಷ ಆದಮೇಲೆ ಕಣ್ಣು ತೆಗೆದ. ದೇವಹೂತಿ, ನೀ ನನ್ನ ಹೆಂಡತಿ ಅಲ್ವಾ ಅಂತ ಕೇಳ್ತಾನೆ 1 ವರ್ಷ ಆದಮೇಲೆ. ದೇವಹೂತಿ ಹೇಳ್ತಾಳೆ, ಹೌದು, ನಿನ್ನ ಏನಾದರೂ ಆಕಾಂಕ್ಷೆಗಳಿದ್ದರೆ ಹೇಳು. ಒಳ್ಳೆಯ ರಾಜಮನೆತನದಲ್ಲಿ ಮೊಸರು ತುಪ್ಪ ತಿಂದ ಬೆಳೆದ ಅವಳ ದೇಹ ಆಶ್ರಮದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ತಿಂದು ಸೆಣಕಲಾಗಿ ಹೋಗಿದೆ. ಒಂದು ಸಪೂರ ಕಡ್ಡಿ ಹಾಗೆ ಆಗಿದ್ದಾಳೆ. ನಿನಗೇನು ಅಪೇಕ್ಷೆಗಳಿದೆ ಅಂತ ಕೇಳು ಅಂದರೆ ದೇವಹೂತಿ ಹೇಳ್ತಾಳೆ, ನನಗೆ ಮಕ್ಕಳಾಗಬೇಕು ಅನ್ನೋ ಬಯಕೆ ಇದೆ. ಹೆಣ್ಣಾದವಳಿಗೆ 2 ಕರ್ತವ್ಯ ಇದೆಯಂತೆ. ಗಂಡನ ಮನೆಗೆ ಸೇರಿದ ಹೆಣ್ಣಿಗೆ 2 ಕರ್ತವ್ಯವನ್ನು ಮಹಾಭಾರತ, ಭಾಗವತಗಳು ಬೋಧಿಸುತ್ತೆ. ರತಿಪುತ್ರ ಫಲಾಧಾರಾಹ ಕಥಂ ವೈ ಸಫಲಾಧಾರಾಹ, ರತಿಪುತ್ರ ಫಲಾಧಾರಾಹ ಅಂತ. ಗಂಡನಿಗೆ ಕಣ್ಣು ತಿರುಗಿಸಿ ಮಾತನಾಡಬಾರದಂತೆ. ಗಂಡ ಪರದೈವ. ತನ್ನ ಗಂಡನ ಬಗ್ಗೆ ಯಾವುದೇ ರೀತಿಯಲ್ಲಿ ತಪ್ಪು ಭಾವನೆಯನ್ನು ಹೊಂದಬಾರದು. ಗಂಡನನ್ನು ಸಂತೋಷಪಡಿಸಬೇಕು. ಸಂಸ್ಕಾರವಂತರಾದ ಮಕ್ಕಳನ್ನು ಪಡೆದರೆ 4 ವೇದಗಳನ್ನು ಅಧ್ಯಯನ ಮಾಡಿದ ಪುಣ್ಯ ಹೆಣ್ಣುಮಕ್ಕಳಿಗೆ ಅನಾಯಾಸವಾಗಿ ಸಿಗುತ್ತೆ. ನಾಸಾಂ ದ್ವಿಜಾತಿ ಸಂಸ್ಕಾರ ನವರತೋ ನಾತ್ಮಮೀಮಾಂಸ. ಯಾವ ಹೆಣ್ಮಕ್ಕಳು ಬ್ರಹ್ಮಜಿಜ್ಞಾಸೆ ಮಾಡಬೇಕಾಗಿಲ್ಲ, ಉಪನಯನ ಸಂಸ್ಕಾರ ಬೇಕಾಗಿಲ್ಲ ಹೆಣ್ಮಕ್ಕಳಿಗೆ. ಸ್ತ್ರೀಣಾಂ ಪ್ರಧಾನ ಕರ್ಮೈವ ಯಥೋಪನಯನಂ ತಥಾ. ಪುರುಷರಿಗೆ ಉಪನಯನ ಸಂಸ್ಕಾರ ಹೇಗೋ ಹೆಣ್ಮಕ್ಕಳಿಗೆ ಮಾಂಗಲ್ಯ ಸಂಸ್ಕಾರ ಆಯಿತು ಅಂದರೆ ಉಪನಯನ ಸಂಸ್ಕಾರ ಆಯಿತು ಅಂತ ಅರ್ಥ. ಎಲ್ಲ ಪುರುಷಾರ್ಥಗಳನ್ನು ಕೂಡ ವಿವಾಹಿತಳಾದ ಹೆಣ್ಣು ಪಡೆದುಕೊಳ್ತಾಳೆ. ವಿವಾಹಕ್ಕಿಂತ ಮೊದಲು ಮಾಡಿದ ಕರ್ಮಗಳಿಗೆ ಹೆಚ್ಚು ಫಲ ಇಲ್ಲ. ಅದಕ್ಕೆ ಪ್ರಾಚೀನ ಕಾಲದ ಪದ್ಧತಿ ಬಾಲ್ಯ ವಿವಾಹ ಅಂತ ಮಾಡ್ತಾಯಿದ್ರು. 8 ವರ್ಷಕ್ಕೆ ಉಪನಯನ ಸಂಸ್ಕಾರ, 8 ವರ್ಷ ಭವೇತ್ ಕನ್ಯಾ ಅಂತ. 8 ವರ್ಷಕ್ಕೆ ಹೆಣ್ಣಿಗೆ ಕನ್ಯಾ ವಿವಾಹ. ಯಾಕೆಂದರೆ ಅವಳಿಗೆ ಒಳ್ಳೆಯ ಕೆಲಸ ಮಾಡ್ತಾಳೆ, ಸತ್ಕರ್ಮಗಳನ್ನು ಮಾಡ್ತಾಳೆ ಅಂದರೆ ಅದರ ಫಲ ಬರಬೇಕಾಗಿತ್ತು ಅಂತ. ಇವತ್ತೆಲ್ಲ ಕಾನೂನು ಅದನ್ನು ಮಾಡಿದರೆ ಬಹಳ ದೊಡ್ಡ ದೋಷಗಳನ್ನು ಹೇಳಿದೆ. ಆದಷ್ಟು ಬೇಗ ಹೆಣ್ಮಕ್ಕಳಿಗೆ ವಿವಾಹ ಮಾಡಬೇಕು. ಕಾನೂನಿನ ನಿಯಮ ಯಾವಾಗಿದೆ ಆವಾಗ ವಿವಾಹ ಮಾಡಬೇಕು. ವಿವಾಹ ಮಾಡಿದ ಮೇಲೆ ಅವರು ಮಾಡಿದ ಪ್ರತಿಯೊಂದು ಸತ್ಕರ್ಮಗಳಿಗೂ ಅತಿಶಯವಾದ ಫಲ ಇದೆ. ಗಂಡ ಹೆಂಡಂದಿರು ಸೇರಿ ಮಾಡಿದ ಸತ್ಕರ್ಮಗಳಿಗೆ ಪೂರ್ಣತೆ ಇದೆ. ಗಂಡ ಹೆಂಡತಿಯ ಜೊತೆಗೇ ಕರ್ಮ ಮಾಡಬೇಕು. ಹೆಂಡತಿಯನ್ನು ಬಿಟ್ಟು ಗಂಡ ಮಾಡಬಾರ್ದು, ಗಂಡನನ್ನು ಬಿಟ್ಟು ಹೆಂಡತಿಯೂ ಮಾಡಬಾರ್ದು. ಅದಕ್ಕೆ ಪತ್ನ್ಯಾ ಸಹಾಧಿಕಾರಾತ್ ಅಂತ ಒಂದು ಸೂತ್ರ ಇದೆ. ಏನು ಸತ್ಕರ್ಮ ಮಾಡಬೇಕಾದರೂ ಗಂಡನ ಜೊತೆಗೆ ಮಾಡಬೇಕು.
ಹೆಂಡತಿ ಬಗ್ಗೆ ಗಂಡನಿಗೆ ಎಷ್ಟು ಸಿಟ್ಟು ಬಂದಿದ್ರು ಹೆಂಡತಿ ಕೈಗೆ ನೀರು ಹಾಕಲಿಲ್ಲ ಅಂದರೆ ಆ ದಾನದ ಪುಣ್ಯವೇ ಬರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಎಷ್ಟು ಸಿಟ್ಟು ಬಂದಿದ್ರು ತಿವಿದಾದರೂ ನೀರು ಪಾಡು ಅಂತ ಹೇಳಬೇಕು, ದರ್ಪಣ ಕೊಡಬೇಕು ಬ್ರಾಹ್ಮಣರಿಗೆ, ಇಲ್ಲ ಅಂದರೆ ಪುಣ್ಯ ಇಲ್ಲ. ಹೆಣ್ಮಕ್ಕಳಿಗೂ ಹಾಗೆ, ಗಂಡ ಬರಲಿಲ್ಲ ನಾನು ಬದರಿ ಯಾತ್ರೆ ಮಾಡಿಕೊಂಡು ಬರ್ತೇನೆ, ಒಬ್ಬೊಬ್ಬರೇ ಹೆಣ್ಮಕ್ಕಳು ಹೋಗೋ ಹಾಗಿಲ್ಲ. ಒಂದು ವೇಳೆ ಗಂಡ ಹೋಗಿ ಬಾ ಅಂತಂದರೆ ಅವನ ಅಂಗವಸ್ತ್ರ ಹಿಡ್ಕೊಂಡು ಹೋಗಬೇಕಂತೆ. ನದಿಯಲ್ಲಿ ಮುಳುಗಬೇಕಾದ್ರೆ ಗಂಡನ ಅಂಗವಸ್ತ್ರ ಮುಳುಗಿಸಿ ಪಕ್ಕದಲ್ಲಿ ಗಂಡ ಇದ್ದಾನೆ ಅಂತ. ಇನ್ನು ಸಿಟ್ಟು ಬಂದಾಗಲೆಲ್ಲ ಈ ಉಪಾಯ ಮಾಡ್ಬೋದು, ಅಂಗವಸ್ತ್ರ ಹಿಡ್ಕೊಂಡು ಹೋಗು ಮುಳುಗಿಸೋದು, ಇದು ಗಂಡನನ್ನು ಮುಳುಗಿಸ್ತಾ ಇದ್ದೇನೆ ಅಂತ ಅನುಸಂಧಾನ. ಹೀಗೆ ಒಂದು ಸಾಮ್ಯ ಪತಿ ಪತ್ನಿಯರಲ್ಲಿ ಅಂಥ ಅನ್ಯೋನ್ಯತೆ ಇರಬೇಕು. ಒಂದು ಔಪಾಸನೆ ಮಾಡಬೇಕಾದ್ರೆ ಗಂಡನಿಗೆ ಕೈಗೆ ಹೆಂಡತಿಯಾದವಳು ಔಪಾಸನ ಅಕ್ಕಿಯನ್ನು ಹಾಕಬೇಕು. ಆವಾಗ ಅಗ್ನಿದೇವ ಪ್ರೀತನಾಗ್ತಾನಂತೆ, ಪಿತೃದೇವತೆಗಳೆಲ್ಲ ತೃಪ್ತರಾಗ್ತಾರೆ. ಇದೆಲ್ಲ ಒಂದು ಗೃಹಸ್ಥರ ಧರ್ಮ. ಅದನ್ನೆಲ್ಲ ಬಹಳ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಿದವಳು ದೇವಹೂತಿ. ಅವಳು ಕೇಳ್ತಾಳೆ, ಒಳ್ಳೆಯ ಸಂತಾನವನ್ನು ಕೊಡಬೇಕು, ನಿನ್ನ ಮನಸ್ಸಿಗೆ ಸಮಾಧಾನ ಆಗಿ ನಡ್ಕೊಳ್ಬೇಕು ಅನ್ನೋ ಎರಡು ಆಸೆ ಇದೆ. ಇಷ್ಟು ಸಮಯ ಆಯಿತು, ವರ್ಷಗಳಾಯಿತು, ಇನ್ನೂ ಮಕ್ಕಳಾಗಲಿಲ್ಲ. ಕರ್ದಮರು ಹೇಳ್ತಾರೆ, ಈ ದೇಹದಲ್ಲಿ ಮಕ್ಕಳಾಗುವ ಅರ್ಹತೆಗಳು ಹೋಗಿಬಿಟ್ಟಿದೆ. ಯಾಕೆ ಅಂದರೆ ಒಳ್ಳೆಯ ದಷ್ಟಪುಷ್ಟವಾದ ದೇಹ ಕಡ್ಡಿಯಂತೆ ಆಗಿ ಹೋಗಿದೆ, ಸೊರಗಿ ಹೋಗಿದೆ ಈ ದೇಹ. ಗರ್ಭಧಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಸಾಮರ್ಥ್ಯ ಬೇಕಲ್ವ. ಚಿಂತೆ ಮಾಡಬೇಡ, ನನ್ನಲ್ಲಿ ತಪಸ್ಸಿದೆ, ಸಾಕ್ಷಾತ್ ಭಗವಂತನೇ ನನಗೆ ಅನುಗ್ರಹ ಮಾಡಬೇಕಾದ್ರೆ ಒಂದು ಬಿಂದು ಸರೋವರ, ಅವನ ಆನಂದದ ಕಣ್ಣೀರು ಸುರಿದ ಜಾಗ ಇದೆ, ಅದಕ್ಕೆ ಬಿಂದು ಸರೋವರ ಅಂತ. ಅಲ್ಲಿ ಸ್ನಾನ ಮಾಡಿದರೆ ಸಂಸಾರದ ಎಲ್ಲ ದುಃಖಗಳು ಕೂಡ, ಅದು ಸಮುದ್ರದಂತೆ ಇರುವಂತಹ ದುಃಖಗಳು ಬಿಂದುವಿನಂತೆ ಆಗಿಬಿಡುತ್ತೆ. ಅದಕ್ಕೆ ಬಿಂದು ಸರೋವರ ಅಂತ ಅದಕ್ಕೆ ಹೆಸರು. ಇವತ್ತು ನೀವು ಮಾತೃಗಯಾಕೆ ಯಾರಾದರೂ ಹೋದವರಿದ್ದರೆ ಅದನ್ನು ನೋಡಿರ್ತೀರಿ. 10x10 ಸಣ್ಣ ಸರೋವರ ಇದೆ, ಅದು ದೇವರ ಆನಂದದ ಕಣ್ಣೀರಿನಿಂದ ನಿರ್ಮಾಣವಾದ ಸರೋವರ ಮಾತೃಗಯಾದಲ್ಲಿ. ಅಲ್ಲಿ ಹೋಗಿ ಸ್ನಾನ ಮಾಡಿ ಬಾ, ನಿನ್ನ ಇಷ್ಟಾರ್ಥವನ್ನು ಭಗವಂತ ಈಡೇರಿಸ್ತಾನೆ ಅಂತ ಕರ್ದಮರು ಹೇಳಿದರು. ಅಲ್ಲಿ ಹೋಗಿ ದೇವಹೂತಿ ತನ್ನ ಮನಸ್ಸಿನ ಆಕಾಂಕ್ಷೆಗಳನ್ನು ಪೂರ್ಣತೆಯನ್ನು ಹೊಂದಬೇಕು ಅನ್ನುವ ಕಾರಣದಿಂದ ಹೋಗಿ ಬಿಂದು ಸರಸ್ಸಿನಲ್ಲಿ ಸ್ನಾನ ಮಾಡಿ ಮೇಲೆ ಏಳ್ತಾಳೆ. ಅವಳಿಗೆ ಮೊದಲು ಏನು ಸೌಂದರ್ಯ ಶರೀರ ಇತ್ತು, ಅದಕ್ಕಿಂತ 1000 ಪಟ್ಟು ಅಧಿಕವಾದ ಸೌಂದರ್ಯದಿಂದ ಕೂಡಿದ ಒಂದು ಅಪ್ರತಿಮವಾದ ದೇವತಾ ಶರೀರ ಅವಳ ಪಾಲಿಗೆ ಸಿಗುತ್ತೆ. ಜೊತೆಗೆ 1000 ಜನ ದಾಸಿಯರು, ಅವಳಿಗೆ ಚಪ್ಪಲಿ ಹಾಕಲಿಕ್ಕೆ ಒಂದು 10 ಜನ ದಾಸಿಯರು, ಮೈಗೆ ಗಂಧ ಹಚ್ಚಲಿಕ್ಕೆ ಒಂದಷ್ಟು ಜನ ದಾಸಿಯರು, ಛತ್ರ ಚಾಮರಗಳನ್ನು ಹಿಡಿಲಿಕ್ಕೆ ದಾಸಿಯರು, ಮುಖಕ್ಕೆ ಮೇಕಪ್ ಮಾಡಲಿಕ್ಕೆ ದಾಸಿಯರು. ರಾಜನ ವೈಭವಗಳು ಏನೂ ಅಲ್ಲ, 1000 ಜನ ದಾಸಿಯರು. ನನ್ನ ಗಂಡ ಎಲ್ಲಿ? ಎಂಥ ಅದ್ಭುತವಾದ ಅವನ ಮಂತ್ರದ ಬಲ, ಒಂದು ಗಾಯತ್ರಿಯ ಮಂತ್ರದ ಬಲ, ಎಲ್ಲ ವಿಧವಾದ. ನೋಡಿ, ಧರ್ಮ ಲೌಕಿಕವಾದ ಫಲಗಳನ್ನು ಕೊಡುತ್ತೆ, ಪಾರತ್ರಿಕವಾದ ಫಲವನ್ನು ಕೊಡುತ್ತೆ. ಇವತ್ತಿನ ಲೋಕದ ವಿದ್ಯೆ ದೇಹಕ್ಕೆ ಬೇಕಾದ ಸುಖವನ್ನು ಕೊಡುತ್ತೆ, ಆತ್ಮನಿಗೆ ಬೇಕಾದ ವಿದ್ಯೆಯನ್ನು ಕೊಡಲ್ಲ. ಎಷ್ಟೇ ದೊಡ್ಡ 10 PhD ಮಾಡಿ IAS ಓದಿ, IAS ಓದಿದೆ ಅಂತ ಸ್ವರ್ಗ ಕೊಡಲ್ಲ ನಿಮಗೆ, IAS ಓದಿದ್ದಾರೆ ಅಂತ ಮೋಕ್ಷ ಕೊಡಲ್ಲ. ಅದೇನಿದ್ರು ಲೋಕದ ವಿದ್ಯೆ, ಅದು ದೇಹಕ್ಕೆ ಬೇಕಾದ ಪುಷ್ಟಿಯನ್ನು ಕೊಡುತ್ತೆ. ಆತ್ಮನಿಗೆ ಬೇಕಾದ ಪುಷ್ಟಿಯನ್ನು ಕೊಡುವ ಸಾಮರ್ಥ್ಯ ಗಾಯತ್ರಿ ಮಂತ್ರಕ್ಕೆ ಇದೆ. ಲೌಕಿಕವಾದ ಫಲವನ್ನು ಕೊಡುವ ಸಾಮರ್ಥ್ಯವೂ ಅದೇ ಗಾಯತ್ರಿ ಮಂತ್ರಕ್ಕಿದೆ. ಅದನ್ನು ಪ್ರತ್ಯಕ್ಷವಾಗಿ ತೋರಿಸ್ತಾರೆ ಕರ್ದಮ ಪ್ರಜಾಪತಿಗಳು. ನನ್ನ ಗಂಡ ಎಲ್ಲಿ ಅಂತ ಅರಸಿಕೊಂಡು ಬರ್ತಾ ಇದ್ದಾಳೆ. 10,000 ವರ್ಷದ ನಡುತಗ್ಗಿದ ಗಂಡ ಅನ್ವೇಷಣೆ ಮಾಡ್ತಾ ಇದ್ದಾಳೆ. ಸಖಿಯರು ಹೇಳ್ತಾರೆ, ನಿನ್ನ ಗಂಡ ಆಶ್ರಮದಲ್ಲಿಲ್ಲ, ಆ ಪುಷ್ಪಕ ವಿಮಾನದಲ್ಲಿದ್ದಾನೆ. ಅದು ಎಂಥ ಅದ್ಭುತವಾದ ವಿಮಾನ, ನಿರಿಂಧನ ವಿಮಾನ, ಅದಕ್ಕೆ ಪೆಟ್ರೋಲ್ ಹಾಕುವ ವಿಮಾನ ಅಲ್ಲ, ಚಲಿಸುವ ಲೋಕಾತ್ಮಕವಾದ ವಿಮಾನ. ಆ ವಿಮಾನದಲ್ಲಿ ದೊಡ್ಡ ದೊಡ್ಡ ಉದ್ಯಾನವನಗಳಿದ್ದಾವೆ, ಸರೋವರಗಳಿದ್ದಾವೆ, ಹಣ್ಣಿನ ಮರಗಳಿದ್ದಾವೆ, ಚಲಿಸುವ ಒಂದು ಇಡೀ ಸಮಗ್ರ ಪಡುಬೆಳ್ಳೆಯೇ ಆಕಾಶಕ್ಕೆ ಹಾರಿದ ಹಾಗೆ ಅದು. ಅಷ್ಟು ಸುಂದರವಾದ ಒಂದು ವಿಮಾನ. ಅದರಲ್ಲಿ ಕರ್ದಮರು 10 ರೂಪಗಳನ್ನು, 16 ವರ್ಷದ ಕಾಂತಿಯಿಂದ ಕೂಡಿದ ಯೌವನದ ರೂಪಗಳನ್ನು ತಳೆದಿದ್ದಾರೆ. ನನ್ನ ಗಂಡ ಅಂತ ಅರ್ಥ ಆಗುತ್ತೆ. ಆ ದೇವಹೂತಿಯು ಅನೇಕ ರೂಪಗಳನ್ನು ಪಡೆದು ಆ ಅದ್ಭುತವಾದ ಸುಖ ಸಾಧನವಾದ ವಿಮಾನದಲ್ಲಿ ಕುಳಿತು ಸಂಚಾರ ಮಾಡ್ತಾರೆ. ಪಿಕ್ನಿಕ್ಕಿಗೆ ಹೋಗುವುದು. ಎಲ್ಲಿಗೆ ಹೋಗೋದು? ಇವತ್ತು ಜಾಸ್ತಿ ಅಂದರೆ ಊಟಿಗೆ ಹೋಗಿ ಬರ್ತಾರೆ. 2 ದಿನ ಹೋಗಿ ಬಂದರೆ ಅದು ಸಾಕು, ಮತ್ತಿನ್ನೆಲ್ಲೂ ಅಂಥ ಅದ್ಭುತವಾದ ಸ್ಥಳ ಇಲ್ಲ ಅಂತ. ಆದರೆ ದೇವಲೋಕಗಳನ್ನು, ಎಲ್ಲ ಲೋಕಗಳು, ಇಂದ್ರಲೋಕ, ಚಂದ್ರಲೋಕ, ವರುಣಲೋಕ, ಬಯಸಿದ ಲೋಕಗಳಲ್ಲೆಲ್ಲ ಸಂಚಾರ ಮಾಡಿಸ್ತಾ ಕರ್ಕೊಂಡು ಹೋಗ್ತಾರೆ. ಈ ಥರದ ವಿಹಾರ 100 ವರ್ಷಗಳ ಕಾಲ ನಡೆಯುತ್ತೆ. ಮಾನವ ವರ್ಷದ ಲೆಕ್ಕಾಚಾರದಲ್ಲಿ 100 ವರ್ಷಗಳ ಕಾಲ ಕರ್ದಮ ದೇವಹೂತಿಯರು ಎಂಜಾಯ್ ಮಾಡೋದು ಅಂತಾರಲ್ಲ, ಆಧ್ಯಾತ್ಮಿಕವಾದ ವಿಹಾರ ಮಾಡ್ತಾ ಹೋಗ್ತಾರೆ. ಅಲ್ಲಿ ವೇದಾಧ್ಯಯನ ಇದೆ, ಎಲ್ಲ ಛತ್ರಚಾಮರ ಹಿಡಿಯುವ ಸೇವಕರಿದ್ದಾರೆ, ತಮ್ಮ ನಿತ್ಯ ಕರ್ಮಾನುಷ್ಠಾನವೂ ಇದೆ, ಸುಖ ಸಾಧನಗಳು ಇದೆ.
ಆ ಥರ ತನ್ನ ಹೆಂಡತಿಗೆ ಸಂತೋಷಪಡಿಸಬೇಕು ಅಂತ ಒಂದು ವಿಮಾನವನ್ನೇ ತಮ್ಮ ಮಂತ್ರದ ಬಲದಿಂದ ರಚನೆ ಮಾಡಿ ಎಲ್ಲ ಲೋಕಗಳಿಗೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಸಂಚಾರ ಮಾಡ್ತಾ ಮಾಡ್ತಾ ದೇವಹೂತಿಗೆ ಕರ್ದಮರಿಂದ 9 ಜನ ಹೆಣ್ಮಕ್ಕಳು ಹುಟ್ಟುತ್ತಾರೆ. ದೇವಹೂತಿ 9 ಹೆಣ್ಣನ್ನು ಹಡಿತಾಳೆ. ಹಡೆದ ಮೇಲೆ ಅವರೂ ಎಲ್ಲ ಪ್ರಾಯವಂತರಾಗ್ತಾರೆ. ಯಾಕೆಂದರೆ ಅದು 100 ವರ್ಷದ ವಿಹಾರ. ವಿಮಾನದಲ್ಲೇ ಡೆಲಿವರಿ, ವಿಮಾನದಲ್ಲೇ ಮಕ್ಕಳೆಲ್ಲ ದೊಡ್ಡವರಾಗ್ತಾರೆ. ದೊಡ್ಡವರಾದಮೇಲೆ ಅಳಿಯಂದಿರನ್ನು ಹುಡುಕಬೇಕಲ್ವಾ. ದೇವಹೂತಿ ಹೇಳ್ತಾಳೆ, ಇಲ್ಲೇ ದೇವಲೋಕದಲ್ಲಿರುವಂತಹ ಯಾರಾದರೂ ಒಳ್ಳೆ ಬ್ರಹ್ಮಜ್ಞಾನಿಗಳಿಗೆ ನನ್ನ ಮಗಳನ್ನು ದಾನ ಮಾಡ್ತೇನೆ ಅಂತ. ಬಹುತೇಕ ಇವತ್ತು ಸಪ್ತರ್ಷಿಗಳು ಅಂತ ಏನು ಹೇಳ್ತೇವೆ, ಈ ಎಲ್ಲ ಸಪ್ತರ್ಷಿಗಳಿಗೆ ಕನ್ಯಾದಾನ ಮಾಡಿದವನು ಸ್ವಯಂಭೂ ಮನುವಿನ ಮಗಳಾದ ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿಗಳು. ಆಕಾಶ ಅಂತರಿಕ್ಷ ಲೋಕದಲ್ಲಿರುವಂತಹ ಭೃಗು ಮೊದಲಾದ ಎಲ್ಲ ಋಷಿಮುನಿಗಳಿಗೆ ಕನ್ಯಾದಾನ ಮಾಡ್ತಾರೆ. ಅದರಲ್ಲಿ ಅತ್ರಿ ಋಷಿಗಳು ಒಬ್ಬರು. ಹೀಗೆ ಎಲ್ಲ ಋಷಿಗಳಿಗೆ ಕನ್ಯಾದಾನ ಮಾಡ್ತಾರೆ. ಅವರಿಗೆ ಮಕ್ಕಳಾಗುತ್ತೆ. ಇನ್ನೂ ವಿವಾಹ ಮುಗಿಲಿಲ್ಲ. ಕರ್ದಮರು ಹೇಳ್ತಾರೆ, ದೇವಹೂತಿ 100 ವರ್ಷ ಆಯಿತು ನಾವು ವಿಹಾರ ಶುರು ಮಾಡಿ, ಸುಖ ಸಾಕು ಅನ್ನಿಸ್ತಾ ಇದೆ, ನಾನು ಕಾಡಿಗೆ ತಪಸ್ಸಿಗೆ ಹೋಗ್ತೀನಿ ಅಂತಾರೆ. ಆ ಸಮಯದಲ್ಲಿ ದೇವಹೂತಿ ಹೇಳ್ತಾಳೆ, ನನಗಿನ್ನೂ ಸಮಾಧಾನ ಆಗಲಿಲ್ಲ, ಇನ್ನೊಂದು ಸ್ವಲ್ಪ ಹೀಗೆ ವಿಹಾರ ಮಾಡೋಣ, ನನಗೊಂದು ಗಂಡು ಮಗು ಆಗಬೇಕು ಅನ್ನೋ ಅಪೇಕ್ಷೆ ಇದೆ. 9 ಹೆಣ್ಣನ್ನು ಹಡೆದಿದ್ದಾಳೆ. ಇವತ್ತು ಯಾರೂ ತಯಾರಿಲ್ಲ. 2 ಹೆಣ್ಣಾಯಿತು ಅಂದರೆ ಸಾಕಾಗಿ ಹೋಗುತ್ತೆ. ಒಂದಷ್ಟು ಶಪಿಸಿ, ಒಂದಷ್ಟು ದೈವ ಕರ್ಮಗಳನ್ನೆಲ್ಲ ಶಪಿಸಿ ಸ್ಟಾಪ್, ಇನ್ನು ಸಾಧ್ಯ ಇಲ್ಲ, ಬೇಕಾದರೆ ನೀವೇ ಹಡಿರಿ ಅಂತ ಗಂಡನಿಗೆ ಬೈದು ಕೊಡ್ತಾರೆ. ಆದರೆ 9 ಹೆಣ್ಣು, 10ನೇಯದ್ದು ಗಂಡು. ಕೆಲವರಿಗೆ ಯೋಗ ಆಗಿರುತ್ತೆ. ನಾನು ಮೊನ್ನೆ ಯಾರಿಗೂ ಹೇಳಿದೆ, ಭಾಗವತ ಕೇಳ್ತಾ ಇದ್ರು ಅವರು ಗರ್ಭಿಣಿಯಾಗಿದ್ದಾಳೆ ನನ್ನ ಹೆಂಡತಿ, ನಿಮ್ಮ ಭಾಗವತ ಆಗಬೇಕು ಅಂದರು. ನೀವು ಗರ್ಭಿಣಿ ಆಗೋಕ್ಕಿಂತ ಮೊದಲು ಭಾಗವತ ಹೇಳಿಸ್ಬೇಕು. ಗರ್ಭಿಣಿ ಆದಮೇಲೆ ಭಾಗವತ ಹೇಳಿದ್ರೆ ಭಟ್ರನ್ನು ಬೈತೀರಿ, ನೋಡಿ ನೀವು ಪ್ರವಚನ ಹೇಳಿದ್ರಿ ಹೆಣ್ಣು ಹುಟ್ಟಿತು ಅಂತ. ಅದಕ್ಕೆ ಗರ್ಭಧಾರಣ ಆಗೋಕ್ಕಿಂತ ಮೊದಲು. ಈಗ ಅದು 3ನೇಯದ್ದು ಹೆಣ್ಣು. 2 ಹೆಣ್ಣು ಮನೆಯಲ್ಲಿತ್ತು, 3ನೇಯದ್ದು ಗರ್ಭದಲ್ಲಿದೆ, ನೀವು ಭಾಗವತ ಹೇಳಿ ಅಂತ. ಅದು ಹೇಳೋರಿಗೂ ಭಯ ಶುರು ಆಗುತ್ತೆ. ನಾನು ಹೇಳಿದೆ 3ನೇಯದ್ದು ಹೆಣ್ಣು ಆಗ್ಬೋದು, 4ನೇಯದ್ದು ಗಂಡು ಅನ್ನುವ ಯೋಗ ಇರುತ್ತೆ ಕೆಲವೊಮ್ಮೆ, ಜಾಗ್ರತೆ ಎಂದೆ. ಅದು 3ನೇಯದ್ದು ಹೆಣ್ಣಾಯಿತು. ಆದರೆ ಅವರಿಗೆ ನಂಬಿಕೆ ಎಷ್ಟು ಅಂದರೆ, ಇಲ್ಲ 4ನೇಯದ್ದು ಗಂಡು ಅಂತ ಹೇಳಿದ್ದಾರೆ ಅಂತ ಮತ್ತೊಮ್ಮೆ ಭಾಗವತ ಕೇಳಿದ್ರು, 4ನೇಯದ್ದು ಗಂಡಾಯಿತು. ಯಾರಾದರೂ ಹಾಗಿದ್ರೆ ಪ್ರಯತ್ನ ಮಾಡಿ, 4ನೇಯದ್ದು ಗಂಡಾಗುತ್ತೆ. ಇಲ್ಲಿ 9 ಹೆಣ್ಣಾಯಿತು, 10ನೇಯದ್ದು ಗಂಡೇ ಆಯಿತು. ಆ ಗಂಡಾಗಬೇಕು ಅಂತ. ಯಾಕೆಂದರೆ ದೇವರೇ ಹೇಳಿದ್ದ, ನಾನೇ ಮಗನಾಗಿ ಬರ್ತೇನೆ ಅಂತ ಹೇಳಿದ್ದ ಭಗವಂತ. ಹಾಗಾಗಿ ಇದು ದೇವರ ಸಂಕಲ್ಪ. ಕರ್ದಮರು ಹೇಳ್ತಾರೆ, ದೇವಹೂತಿ ನಿನ್ನ ಮನಸ್ಸು ಪರಿಶುದ್ಧವಾಗಿದೆ, ಯಾವ ಹೆಣ್ಣುಮಕ್ಕಳಲ್ಲೂ ಈ ಸ್ವಭಾವ ಇಲ್ಲ. 9 ಹೆಣ್ಣನ್ನು ಹಡೆದ ನೀನು ಒಂದು ಗಂಡನ್ನು ಹಡಿಯಬೇಕು ಅನ್ನುವ ಆಕಾಂಕ್ಷೆ ಏನಿದೆ, ಇದು ತುಂಬ ನಮ್ಮ ಸೃಷ್ಟಿಯಾಗಿದ್ದೇ ಪ್ರಜಾಸರ್ಗದ ಅಭಿವೃದ್ಧಿಗಾಗಿ. ಹಾಗಾಗಿ ನಿನ್ನ ಸಂಕಲ್ಪ ಏನೋ ಅಪರಾಧ ಇಲ್ಲ, ನಾನು ಒಪ್ಪಿದ್ದೇನೆ ಅಂತ ಅವರಿಬ್ಬರೂ ಪವಿತ್ರವಾದ ದೇಹದಿಂದ ವ್ರತಗಳನ್ನು ಮಾಡಿ ಭಗವಂತನನ್ನು ಅನುಸಂಧಾನ ಮಾಡ್ತಾರೆ. ಅದರ ಪರಿಣಾಮದಿಂದ ಶಂಖಚಕ್ರ ಗದಾಧಾರಿಯಾದ ಪರಮಾತ್ಮ ದೇವಹೂತಿಯ ಗರ್ಭದ ಒಳಗಡೆ ಪ್ರವೇಶ ಮಾಡ್ತಾನೆ. ಸಾಕ್ಷಾತ್ ಕಪಿಲರೂಪಿಯಾದ ಭಗವಂತ ಧ್ಯಾಯೇದಜಾದಿ ಸಮಿತಿಂ ಪ್ರತಿಬೋಧಯಂತಂ ಜ್ಞಾನ ಅಭಯಾಂಕಿತಕರಂ ಕಪಿಲಂಚ ದತ್ತಂ ಧ್ಯಾಯೇದಜಾದಿ ಸಮಿತಿಂ ಪ್ರತಿಬೋಧಯಂತಂ. ತಂತ್ರಸಾರದಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಈ ಕಪಿಲ ದತ್ತ ಈ 2 ರೂಪಗಳನ್ನು ಜೊತೆಗೆ ಚಿಂತನೆ ಮಾಡಿ ಅಂತ. ನೋಡಿ, ಇದು ತಂತ್ರಸಾರದ ಪದ್ಧತಿಯಲ್ಲಿ ಭಾಗವತದಲ್ಲಿಯೂ ಕಪಿಲನ ಕಥೆ ಆದ ಕೂಡಲೇ ದತ್ತನ ಕಥೆಯನ್ನು ಹೇಳ್ತಾರೆ. ಬ್ರಹ್ಮಾದಿಗಳಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡುವ ರೂಪ ಕಪಿಲ. ಯಾರು ಕಪಿಲ ಅನ್ನುವ ಶಬ್ದವನ್ನು ಹೇಳಿಕೊಳ್ತಾರೆ, ಅವರ ಜೀವನದ 100 ಕರ್ಮದ ಗಂಟುಗಳೆಲ್ಲ ಬಿಡಿಸಿ ಹೋಗುತ್ತಂತೆ. 100 ಉಪದ್ರವಗಳು, 100 ಕರ್ಮದ ದುಃಖಗಳು, ಆ ಎಲ್ಲ ದುಃಖಗಳು ಕೂಡ ಕಪಿಲ ಅನ್ನುವ ನಾಮಸ್ಮರಣೆಯಿಂದ ಪರಿಹಾರವಾಗುತ್ತೆ. ನಾರಾಯಣ ವರ್ಮದಲ್ಲಿಯೂ ಕೂಡ ಕಪಿಲಃ ಕರ್ಮಬಂಧಾತ್ ಮೋಚಯತು, ಕಪಿಲ ರೂಪಿಯಾದ ಪರಮಾತ್ಮ ನಮ್ಮ ಕರ್ಮಬಂಧನಗಳಿಂದ ಬಿಡುಗಡೆ ಮಾಡಲಿ ಎನ್ನುವ ಪ್ರಾರ್ಥನೆಯನ್ನು ನಾರಾಯಣ ವರ್ಮದಲ್ಲಿಯೂ ಕೂಡ ಹೇಳಿಕೊಟ್ಟಿದ್ದಾರೆ. ಅಂತಹ ಶಂಖಚಕ್ರ ಗದಾಧಾರಿಯಾದ ಭಗವಂತನೇ ದೇವಹೂತಿಯ ಗರ್ಭದಿಂದ ಅವತರಿಸಿದ. ಅದಕ್ಕೆ ಅವಳಿಗೆ ಹೆಸರು ದೇವಹೂತಿ. ಅಂದ್ರೇನು? ದೇವರನ್ನೇ ತನ್ನ ಗರ್ಭಕ್ಕೆ ಆಹ್ವಾನ ಮಾಡಿದವಳು. ಅಂಥ ವ್ಯಕ್ತಿತ್ವ. ಅವಳ ವ್ಯಕ್ತಿತ್ವಕ್ಕೆ ದೇವರೇ ಮಗನಾಗಿ ಬಂದ. ಇಂಥ ಒಂದು ಅದ್ಭುತವಾದ ತಪಸ್ಸು. ಇದೆಲ್ಲ ಅಂತಹ ಪುಣ್ಯಭೂಮಿಯೇ ಇದೆ. ವಾಸ್ತವಿಕವಾಗಿ ಮಧ್ವಾಚಾರ್ಯರು ಆ ಮದ್ದಿಗೆಯ ದಂಪತಿಗಳಿಗೆ ಎಷ್ಟನೇ ಮಗ ಅಂತ ನೋಡಿದರೆ ಅವ್ರ 4ನೇ ಮಗ. ಅವರು 2 ಟ್ವಿನ್ಸ್ ಹುಟ್ಟಿತ್ತಂತೆ ಮೊದಲು ಮದ್ದಿಗೆ ಭಟ್ಟರಿಗೆ. ಅವರು ಸಗ್ರಿಯಲ್ಲಿ ಮೊದಲು ವಾಸ ಮಾಡಿಕೊಂಡಿದ್ರು ಅವರು ಮದ್ದಿಗೆ ಭಟ್ರು. ಆಮೇಲೆ ಈ ಪ್ರಾಂತ್ಯಕ್ಕೆ ಬಂದಿದ್ದವರು, ಮೂಲತಃ ಸಗ್ರಿ ಕಡೆಯವರು ಮದ್ದಿಗೆ ಭಟ್ರು. 2 ಟ್ವಿನ್ಸ್ ಮಕ್ಕಳು ಸತ್ತೋಯ್ತು, ಹಾವು ಕಡ್ದು ಸತ್ತೋಯ್ತಂತೆ. ಆಮೇಲೆ ಮತ್ತೆ ಒಂದಷ್ಟು ತಪಸ್ಸು ಮಾಡಿದರು, ಒಂದು ಹೆಣ್ಣು ಮಗು ಹುಟ್ಟಿತಂತೆ. ಆದರೂ ಸಮಾಧಾನ ಆಗಲಿಲ್ಲ, ಮತ್ತೆ ಅನಂತೇಶ್ವರದಲ್ಲಿ ಹೋಗಿ ತಪಸ್ಸು ಮಾಡಿದರು. 4ನೇ ಮಗನಾಗಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದರು.
ಈ ಮಣ್ಣಿನ ತಪಸ್ಸಿನ ಫಲ ಇವತ್ತು ಜಗತ್ತಿಗೆ ಗುರುಗಳ ಆಚಾರ್ಯರನ್ನು ಕೊಟ್ಟ ಕ್ಷೇತ್ರ ಈ ಪಾಜಕವಾಗಿದೆ. ಮತ್ತೆ ತಪಸ್ಸು ಮಾಡಿದರು ಇನ್ನೊಂದು ಮಗು ಬೇಕು ಅಂತ. ವಿಷ್ಣು ತೀರ್ಥರ ಅವತಾರ ಮಾಡಿದ್ದಾರೆ 5ನೇ ಮಗನಾಗಿ. ಅವರೆಂಥ ತಪಸ್ವಿಗಳು. ಇವತ್ತೂ ಕೂಡ ಕುಮಾರಧಾರ ಬೆಟ್ಟದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಸ್ವಾನುಜಂ ವಿಷ್ಣು ತೀರ್ಥಂಚ ತಪಸ್ಸ ಧೂತ ಕಲ್ಮಷಂ ಪ್ರೇಷಯಿಷ್ಯತಿ ಸತ್ತತ್ವ ಕಥನಾಯ ಕಲೋಕಿಲ. ವಾದಿರಾಜರು ಹೇಳ್ತಾರೆ, ಮಧ್ವರ ಶಕ್ತಿ ಎಂಥದ್ದು. ಅವರನ್ನು ಅನುಸರಿಸಿ ಬಂದಿರುವಂತಹ ವಿಷ್ಣು ತೀರ್ಥರು ಕುಮಾರಧಾರ ಬೆಟ್ಟದಲ್ಲಿ ಇವತ್ತು ತಪಸ್ಸು ಮಾಡ್ತಾ ಇದ್ದಾರಂತೆ. ಘೋರವಾದ ಕಲಿಯುಗ ಬಂದು ಧರ್ಮಗಳೆಲ್ಲ ನಾಶವಾಗುವಂತಹ ಪ್ರಸಂಗದಲ್ಲಿ ಒಂದು 30,000 ವರ್ಷ ಆದ ಮೇಲೆ ಆ ಸಮಯದಲ್ಲಿ ಮಧ್ವಾಚಾರ್ಯರು ವಿಷ್ಣು ತೀರ್ಥರಿಗೆ ಪ್ರೇರಣೆ ಮಾಡ್ತಾರಂತೆ, ಇವಾಗ ನೀನು ಹೋಗು, ಅವತಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವಂಥ ಕಲಿಯುಗದಲ್ಲಿ ಮುಂದೆ ಆಗುವ ಅನರ್ಥಗಳನ್ನೆಲ್ಲ ನೆನೆದು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನೂ ದೂರದೃಷ್ಟಿಯಿಂದ ಮಾಡಿಕೊಟ್ಟ ಆಚಾರ್ಯರು ನಮ್ಮ ಮನೆಯ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂದರೆ ಎಷ್ಟು ದೊಡ್ಡ ಹೆಮ್ಮೆ ನಮಗೆ. ಇದೆಲ್ಲ ತಪಸ್ಸಿನ ಪ್ರಭಾವ. ಹಾಗಾಗಿ ಇದೊಂದು ಸೂಚನೆ ಏನು ಅಂದರೆ, ಮಕ್ಕಳನ್ನು ಸುಮ್ಮನೆ ಸುಖಕ್ಕಾಗಿ ಪಡೆಯಬೇಡಿ. ಸಂಸ್ಕಾರವಂತರಾದ ಮಕ್ಕಳು ಹುಟ್ಟಬೇಕು ಅಂದರೆ ಅದಕ್ಕೆಲ್ಲ ನಿಯಮಗಳಿದ್ದಾವೆ. ಸಂಸ್ಕಾರಗಳಿಂದ ಭಗವಂತನ ಸ್ತೋತ್ರ ಮಾಡಿ ಒಂದಷ್ಟು ಧ್ಯಾನ ಮಾಡಿ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು, ಮನೋಭೂಮಿಕೆಯನ್ನು ಆಧ್ಯಾತ್ಮಿಕವಾಗಿ ಸಿದ್ಧತೆ ಮಾಡಿಕೊಂಡು ಭಾಗವತಾದಿ ಗ್ರಂಥಗಳನ್ನು ಕೇಳಿ ಸಂತಾನವನ್ನು ಪಡೆಯಿರಿ. ಇಲ್ಲದಿದ್ದರೆ ಮಕ್ಕಳು ಅವ್ರಿಗೆ ಯಾವಾಗಲೂ ಕಿವಿ ಹಿಂಡಿತಾ ಇರಬೇಕು. ಮಕ್ಕಳ ವಿಷಯದಲ್ಲಿ ಚಿಂತೆ ಮುಗಿಯೋದೇ ಇಲ್ಲ. ನೀವು ಭಾಗವತಾದಿ ಗ್ರಂಥಗಳನ್ನು ಚಿಂತನೆ ಮಾಡಿ ಮಕ್ಕಳನ್ನು ಪಡೆದರೆ ಮಗು ಹುಟ್ಟಿದ ತಕ್ಷಣ ಕೇಳುತ್ತೆ, ಅಪ್ಪಯ್ಯ ದೇವರ ಕೋಣೆ ಎಲ್ಲುಂಟು ಅಂತ ಕೇಳುತ್ತೆ. ಇದನ್ನಿದ್ರೆ ಆಂಡ್ರಾಯ್ಡ್ ಮೊಬೈಲ್ ಎಲ್ಲುಂಟು ಅಂತ ಕೇಳುತ್ತೆ. ಆದ್ದರಿಂದ ನಮ್ಮ ಭಾವಕ್ಕೆ ತಕ್ಕಂತೆ ದೇವರು ಫಲವನ್ನು ಕೊಡ್ತಾನೆ. ಆ ದೇವಹೂತಿ ಕರ್ದಮರ ಭಾವಕ್ಕೆ ಸಾಕ್ಷಾತ್ ಕಪಿಲರೂಪಿಯಾದ ಭಗವಂತನೇ ಅವತಾರ ಮಾಡಿದ. ಕರ್ದಮರು ಹೇಳ್ತಾರೆ, ದೇವಹೂತಿ ನನಗಿನ್ನ ಅನುಮತಿ ಕೊಡು. ಎಂಥ ಹೆಂಡತಿ, ಎಂಥ ಅಳಿಯಂದಿರು, ಎಂಥ ಸಂತಾನದ ವ್ಯವಸ್ಥೆಗಳಿದೆ. ಸಾಕ್ಷಾತ್ ಭಗವಂತನೇ ಮನೆಯಲ್ಲಿ ಅವತಾರ ಮಾಡಿದ್ದಾನೆ. ಆದರೆ ಕರ್ದಮರು ಹೇಳ್ತಾರೆ, ಇದು ಬದುಕಿನ ಸುಖಗಳಿಂದ ಮೈ ಮರೆಯಬಾರದು, ವಿವೇಕ ಹಾಳಾಗಬಾರದು, ನನ್ನ ಕರ್ತವ್ಯ ಬೇರೆ ಇದೆ. ಯಾರು ಕುಲಕ್ಕಾಗಿ, ಸಂಪತ್ತಿಗಾಗಿ ಅಥವಾ ತನ್ನಗಿರುವ ವೈಭವಕ್ಕಾಗಿ ಅಹಂಕಾರವನ್ನು ಪಡ್ತಾ ಕೂತ್ಕೊಳ್ತಾರೋ ಗಾಳಿ ಮೋಡವನ್ನು ಚದುರಿಸಿದಂತೆ ಅವರ ವಿವೇಕ ಹಾಳಾಗಿ ಬಿಡುತ್ತೆ. ಭಾಗವತದ ವಚನ. ಹಾಗಾಗಿ ನನ್ನ ವಿವೇಕ ಹಾಳಾಗಬಾರದು, ದೇವರಿಗಾಗಿ ನನ್ನ ಬದುಕನ್ನು ಅರ್ಪಣೆ ಮಾಡಿಕೊಳ್ಳಬೇಕು. ದೇವಹೂತಿ ಕೇಳ್ತಾಳೆ, ಅಲ್ಲರಿ ನೀವು ಕಾಡಿಗೆ ಹೋದರೆ ನಾನೇನು ಮಾಡಬೇಕು, ನನ್ನ ಕರ್ತವ್ಯಗಳೇನು? ಅದಕ್ಕೆ ಕರ್ದಮರು ಹೇಳ್ತಾರೆ, ನಿನಗೆ ಭಗವಂತನೇ ಮಗನಾಗಿ ಬಂದಿದ್ದಾನೆ ಮನೆಯಲ್ಲಿ, ನೀನು ಆ ಮಗನ ಬಳಿ ತತ್ವೋಪದೇಶವನ್ನು ಕೇಳು. ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಅಧ್ಯಾತ್ಮದಲ್ಲಿರುವ ಮಗ ಹುಟ್ಟಿದರೆ ಕೊನೇ ತನಕ ಅವನು ಆ ಉಪದೇಶವನ್ನು ಮಾಡ್ತಾನೆ ಅಪ್ಪ ಅಮ್ಮನಿಗೆ. ಅಂತ್ಯಕಾಲದಲ್ಲಿ ಬಾಯಿಗೆ ತೀರ್ಥವನ್ನು ಹಾಕ್ತಾನೆ. ಅದು ಬಿಟ್ಟು ಬರೀ ನಾವು ಆ ಫಾರಿನಲ್ಲಿ ಓದಿಸಿದೆ, ವಿದೇಶದಲ್ಲಿ ಓದಿಸಿದೆ. ಬಹುತೇಕ ಇವತ್ತಿನ ಅನೇಕ ಬ್ರಾಹ್ಮಣರ ಮಕ್ಕಳು ವಿದೇಶದಲ್ಲಿದ್ದಾರೆ. ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂದರೆ ವೃದ್ಧಾಶ್ರಮದಲ್ಲಿದ್ದಾರೆ. ಅದಕ್ಕೆ ನಾನು ಒಂದು ಸಾಕ್ಷಿ. ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿಯೂ ಅಷ್ಟು ವೃದ್ಧಾಶ್ರಮ ಇಲ್ಲ, 18 ವೃದ್ಧಾಶ್ರಮಗಳಿದೆ. ಅಲ್ಲಿರುವ ಅಪ್ಪ ಅಮ್ಮನನ್ನು ನೋಡಿ ನಾವು ತುಂಬ ತಪ್ಪು ಮಾಡಿದೆವು. ತೀರ್ಥ ಕೊಡಲಿಕ್ಕೆ ಆಚಾರ ಬರಬೇಕು, ಯಾರೋ ಭಟ್ರು ಬರಬೇಕು, ಮಕ್ಕಳೆಲ್ಲ ಎಲ್ಲೋ ಇದ್ದಾರೆ, ಮನಸ್ಸಿನ ಭಾವನೆಗಳಿಲ್ಲ. ಇಂಥ ಘೋರವಾದ ಸ್ಥಿತಿ ಮುಟ್ಟಬಾರದು. ಅಧ್ಯಾತ್ಮವನ್ನು ಪ್ರೀತಿಸಿದಿ, ನಿನ್ನ ಮಗ ನಿನ್ನ ಆತ್ಮೋದ್ಧಾರ ಮಾಡ್ತಾನೆ. ದೇವರನ್ನು ಪ್ರೀತಿಸಿ ನಿಮ್ಮ ಕುಲವನ್ನು ಉದ್ಧಾರ ಮಾಡುವ ಮಕ್ಕಳು ನಿಮ್ಮ ಕುಲದಲ್ಲಿ ಬರ್ತಾರೆ. ಪ್ರೀತಿಸಿಕೊಂಡು ಅಜ್ಜ ಮುತ್ತಜ್ಜ ಎಲ್ಲ ಕಾಯ್ತಾ ಇರ್ತಾರಂತೆ, ಇವನು ಅಧ್ಯಾತ್ಮವಾದಿಯಾಗಿದ್ದರೆ ಅವನ ಕುಲದಲ್ಲಿ ಹುಟ್ಟಿ ಬರೋಣ ಅಂತ ಕಾಯ್ತಾ ನಿಂತುಕೊಳ್ತಾರಂತೆ. ನಮ್ಮ ಪರಂಪರೆಯವರೇ ನಮ್ಮ ಕುಲದಲ್ಲಿ ಹುಟ್ಟಿ ಬರ್ತಾರೆ. ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ, ಚಿಂತೆ ಮಾಡಬೇಡ, ಅವನಿಂದ ತತ್ವೋಪದೇಶವನ್ನು ಕೇಳಿ ನೀನು ಮೋಕ್ಷಕ್ಕೆ ಹೋಗು, ನಾನು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತೇನೆ, ನನಗೆ ಆ ಮಾರ್ಗವನ್ನು ಭಗವಂತ ಉಪದೇಶ ಮಾಡಿದ್ದಾನೆ. ಕಾಡಿಗೆ ಹೊರಟೋಗ್ತಾರೆ. ದೇವಹೂತಿ ಕಪಿಲನ ಬಳಿ ಕೂತ್ಕೊಳ್ತಾಳೆ, ನನಗೆ ಮೋಕ್ಷಕ್ಕೆ ಹೋಗುವ ಆಕಾಂಕ್ಷೆ ಇದೆ, ನನಗೆ ತತ್ವೋಪದೇಶ ಮಾಡು. ಕರ್ದಮ ಹೇಳ್ತಾನೆ, ಕಪಿಲ ಹೇಳ್ತಾನೆ, ದೇವಹೂತಿ ನಿನ್ನಂತಹ ತ್ಯಾಗ ಮಾಡಿದ ಹೆಣ್ಣಿಗೆ ಈ ಜನ್ಮದಲ್ಲಿ ಮೋಕ್ಷ ಕೊಡ್ತೇನೆ, ನಾನು ಹೇಳಿದ ಉಪದೇಶಗಳನ್ನು ಸ್ವಲ್ಪ ಅನುಷ್ಠಾನ ಮಾಡು ಅಂತ ಒಂದಷ್ಟು ಕಪಿಲನ ಮಾಡಿದ ತತ್ವೋಪದೇಶ ಇದೆ. ಅದು ಕಪಿಲಗೀತೆ ಅಂತಲೇ ಬಹಳ ಪ್ರಸಿದ್ಧವಾದದ್ದು. ಸಮಯದ ಇತಿಮಿತಿಯಿಂದ ಸ್ವಲ್ಪ ಮಾತ್ರ ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಕಪಿಲ ಹೇಳುವ ಮೊದಲನೆಯ ಉಪದೇಶ, ಮೊದಲು ಆ ಸರ್ವತೋ ಮನಸೋ ಅಸಂಗಂ ಆದೌ ಸಂಗಂಚ ಸಾಧುಷು ದಯಾಮೈತ್ರಿ ಪ್ರಶ್ರಯಂಚ ಭೂತೇಶ್ವದ್ಧ ಯಥೋಚಿತಂ. ಕಪಿಲ ಮಾಡುವ ಉಪದೇಶ ದೇವಹೂತಿಗೆ. ಸರ್ವತಃ ಮನಸಃ ಅಸಂಗಂ, ಅತಿಯಾದ ಅಟ್ಯಾಚ್ಮೆಂಟ್ ಬೇಡ, ಅತಿಯನ್ನು ಯಾರೂ ಅತಿ ಮಾಡಿಕೊಳ್ಳಬೇಡಿ. ದೇವರು ಕೊಟ್ಟಿದ್ದರಲ್ಲಿ
ನಮ್ಮ ಬದುಕು ಸಾಗಬೇಕೇ ವಿನಃ ಯಾವುದನ್ನು ತುಂಬ ಆವಾಹನೆ ಮಾಡಿಕೊಳ್ಳಬಾರದು. ನಾನು ನಿನ್ನೆ ಹೇಳಿದೆ, ಇದೊಂದು ದೇಹ ದೇವರು ಕೊಟ್ಟ ವಾಹನ. ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಕೊಟ್ಟಿರುವಂತಹ ಇದೊಂದು ವಾಹನವೇ ಹೊರತು ಇದರಲ್ಲಿ ತುಂಬ ಅಭಿಮಾನಗಳನ್ನು ತುಂಬಿಕೊಳ್ಳಬಾರದು. ಆವಾಗ ವಾಹನದ ಇಂಜನಿಗೆ ಶಕ್ತಿ ಸಾಕಾಗೋದಿಲ್ಲ, ಅಲ್ಲೇ ಕೊಯ್ ಅಂತ ಒದ್ದಾಡುತ್ತೆ ಅದು. ಅದಕ್ಕೆ ಎಷ್ಟು ಅಭಿಮಾನಗಳನ್ನು ಇಳಿಸಲಿಕ್ಕೆ ಸಾಧ್ಯವೋ ಅಷ್ಟು ಅಭಿಮಾನಗಳನ್ನು ತ್ಯಾಗ ಮಾಡಬೇಕು. ಮನಸ್ಸಿಗೆ, ಆ ಮನಸ್ಸಿಗೆ ಒಂದು ಚೈತನ್ಯ ಇದೆ, ಆ ಚೈತನ್ಯ ಶಕ್ತಿಯನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಅಲ್ಲ, ಇದು ಸಾಧ್ಯ ಆಗಲ್ಲ. ಉಪದೇಶ ಮಾಡಲಿಕ್ಕೆ ತುಂಬ ಸುಲಭ, ಆದರೆ ಅನುಷ್ಠಾನ ಮಾಡಲಿಕ್ಕೆ ಕಷ್ಟ ಇದೆ. ದೇವರು ಅಧ್ಯಾತ್ಮ ಅಂದರೆ ನಮಗೆ ಒಂದು ಥರ ಆಲಸ್ಯ. ಕೆಲವರಿಗೆ ಪ್ರವಚನ ಮುಗೀತು ಅನ್ನಬೇಕಾದ್ರೆ ಆಗುವ ಆನಂದ ಪ್ರವಚನಕ್ಕೆ ಕೂತ್ಕೊಳ್ಬೇಕಾದ್ರೆ ಇರುವುದಿಲ್ಲ. ಯಾಕೆಂದರೆ 2 ಗಂಟೆ ಅಂತೆ ಪ್ರವಚನ ಅಂತ ಡಿಪ್ರೆಷನ್. ಮುಗೀತು ಅನ್ನಬೇಕಾದ್ರೆ ಖುಷಿ, ಒಂದು ಹಬ್ಬ ಮುಗೀತು ಅಂತ. ಹಾಗಾಗಿ ಇದಕ್ಕೆ ಚೈತನ್ಯ ಕಡಿಮೆ ಇದೆ. ಅದಕ್ಕೇನು ಮಾಡಬೇಕು? ಅದಕ್ಕೆ ಕಪಿಲ ಕೊಡುವ ಚಿಕಿತ್ಸೆ ಸರ್ವತಃ ಮನಸಃ ಅಸಂಗಂ ಆದೋ ಸಂಗಂಚ ಸಾಧುಷೋ. ಸಜ್ಜನರ ಸಹವಾಸ ಮಾಡಿ, ತುಂಬ ಮುಖ್ಯ. ನಮ್ಮ ಮಕ್ಕಳು, ನಮ್ಮ ಮನಸ್ಸು ಆದಷ್ಟು ಒಳ್ಳೆಯವರ ಜೊತೆಗೆ ವಾಸ ಮಾಡಬೇಕು. ಮಧ್ವಾಚಾರ್ಯ ಉಪಾಯ ಹೇಳಿಕೊಡ್ತಾರೆ. ಈ ಸಮಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಮಧ್ವಾಚಾರ್ಯರು. ಎಷ್ಟೆಷ್ಟು ಸಜ್ಜನರ ಜೊತೆಗೆ ಸಹವಾಸ ಮಾಡ್ತೀರಿ, ಮೋಕ್ಷ ಅಷ್ಟು ಹತ್ತಿರವಾಗುತ್ತಂತೆ ನಿಮಗೆ. ತುಂಬ ಒಳ್ಳೆಯ ಉಪಾಯ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋರು, ವೇದಾಧ್ಯಯನ ಮಾಡುವವರ ಸಂಘ ನಾವು ಮಾಡಬೇಕು. ಅವ್ರ ಜೊತೆಗೆ ಸೇರಿ ಹರಿಭಜನೆ ಮಾಡಬೇಕು. ಆವಾಗ ನಮಗೆ ಮೋಕ್ಷದ ದಾರಿ ತುಂಬ ಸುಗಮವಾಗುತ್ತೆ. ಭಾಗವತ ಮೊದಲಿಂದ ಕೊನೆಯ ತನಕ ಸತ್ಸಂಗ ಮಾಡಿ ಎನ್ನುವ ಉಪದೇಶ ಮಾಡಿದೆ. ಏಕಾದಶ ಸ್ಕಂದದಲ್ಲಿಯೂ ಇದನ್ನೇ ಹೇಳಿ ಮುಕ್ತಾಯ ಮಾಡ್ತಾರೆ ಭಾಗವತದಲ್ಲಿ. ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗ ಶೇವಧಿರ್ನೃಣಾಂ. ಸಂಸಾರದಲ್ಲಿ ಅರೆಕ್ಷಣ ಕಾಲ ಸಜ್ಜನರ ಸಹವಾಸ ಮಾಡಿದರೂ ನಿಮಗೆ ಸುಖದ ಒಂದು ದೊಡ್ಡ ಗಂಟು ನಿಮ್ಮ ತೊಡೆಯಲ್ಲಿದ್ದ ಹಾಗೆ. ಆದ್ದರಿಂದ ಸಜ್ಜನರ ಸಂಘ ಮಾಡಿ. ನಮ್ಮ ಮಕ್ಕಳಿಗೆ ಶಾಲೆಗೆ ಸೇರಿಸಿಬಿಡುವುದು ದೊಡ್ಡದಲ್ಲ. ಆ ಶಾಲೆಯಲ್ಲಿ ಎಂಥ ಮಕ್ಕಳ ಸಂಬಂಧ ಆಗ್ತಾ ಇದೆ ಮಕ್ಕಳಿಗೆ ಅನ್ನೋದನ್ನು ಅನ್ವೇಷಣೆ ಮಾಡಬೇಕು. ಈ ರೀತಿಯಾಗಿ ಸತ್ಸಂಗವನ್ನು ತಪ್ಪಿಸಿಕೊಂಡು ಬಿಟ್ಟರೆ ಅವರ ಮನಸ್ಸು, ಬುದ್ಧಿಗಳೆಲ್ಲ ದೂಷಿತವಾಗಿ ಬಿಡುತ್ತೆ. ಮೊದಲಿಂದ ಕೊನೆಯ ತನಕ ಸತ್ಸಂಗದ ಮಹಿಮೆಯೇ ಹೇಳಿದ್ದಾರೆ. ಒಂದು ದೇವಿ ಭಾಗವತ ಅಂತ ಪ್ರಸಿದ್ಧವಾದದ್ದು. ಅದರಲ್ಲಿಯೂ ನಾರದರು ಹೇಳುವ ಒಂದು ಕಥೆ ತುಂಬ ರೋಚಕವಾಗಿದೆ. ನಾರದರು ಹೋಗಿ ನಾರಾಯಣನ ಬಳಿ ಕೇಳ್ತಾರಂತೆ. ಎಲ್ಲ ಪುರಾಣಗಳಲ್ಲಿ ಸತ್ಸಂಗ ಮಾಡಿ ಅಂತ ಹೇಳಿದ್ದಾರೆ, ಭಜನೆ ಮಾಡಿ, ಸತ್ಸಂಗ ಮಾಡಿ. ಏನು ಸಜ್ಜನರ ಸಹವಾಸದ ಮಹಿಮೆ? ನಾರಾಯಣನ ಬಳಿ ಹೋಗಿ ಕೇಳಿದ್ನಂತೆ. ಆವಾಗ ನಾರಾಯಣ ಹೇಳ್ತಾನೆ, ಇಷ್ಟು ಸಣ್ಣ ಪ್ರಶ್ನೆಯನ್ನು ನನ್ನ ಬಳಿ ಬಂದು ಕೇಳ್ತೀಯಲ್ಲ, ಭೂಲೋಕದಲ್ಲಿ ಒಂದು ಬೇಲಿಯ ಮೇಲೆ ಒಂದು ಓತಿ ಕಾಟೆ ಇದೆ, ಒಂದು ಓಂತಿ. ಅದರ ಬಳಿ ಹೋಗಿ ಕೇಳು, ಅದು ನಿಂಗೆ ಉತ್ತರ ಕೊಡುತ್ತೆ ಅಂತ. ಯಾರು ಸರಿಯಾಗಿ ದಾನ ಧರ್ಮ ಮಾಡಲ್ಲ, ಜಲದಾನ ಮಾಡಲ್ಲ, ಕೇಳಿದವರಿಗೆ ನೀರು ತೃಷೆಯನ್ನು ಕೊಡಲ್ಲ, ಅಂತಹ ಒಬ್ಬ ವ್ಯಕ್ತಿ ಕೃಕಲಾಸ ಆಗಿ ಹುಟ್ಟುತ್ತಾನೆ ಅಂತ ಒಂದು ನಿಂದನೆ ಇದೆ. ಕೃಕಲಾಸ ಅಂದರೆ ಓಂತಿ. ಇರುವೆಗಳನ್ನು ಕೊಂದಾಗ ಬರುವ ಪಾಪಕ್ಕಿಂತ ಅತ್ಯಂತ ಕಡಿಮೆ ಪಾಪ ಕೃಕಲಾಸ ಕೊಂದರೆ ಆಗುತ್ತೆ. ತುಂಬ ಕೊನೆಯ ಕೊಳಕು ಯೋನಿ ಯಾವುದು ಅಂದರೆ ಓಂತಿ. ಅದು ಬೇಲಿ ಮೇಲೆಲ್ಲ ಇರುತ್ತೆ, ನೀವು ನೋಡಿರ್ತೀರಿ. ಆ ಓಂತಿ ಬಹಳ ನಿಕೃಷ್ಟವಾದ ಯೋನಿಯಲ್ಲಿ ಹುಟ್ಟಿರುವಂತಹ ತುಂಬ ಪಿಶುನಾರಿಯಾದ ವ್ಯಕ್ತಿ ಓಂತಿಯಾಗಿ ಹುಟ್ಟುತ್ತಾನೆ. ಅದರ ಬಳಿ ಹೋಗಿ ಕೇಳುವಂಥ ನಾರದರು ಕಳಿಸಿಕೊಟ್ರಂತೆ. ನಾರದರನ್ನು ಭಗವಂತ ಅವರು ದೇವರ ಲೀಲೆ ಅಂತ ಹೇಳಿ ಆ ಓಂತಿಯ ಬಳಿ ಬಂದು, ಮಹಾರಾಯ ಸಜ್ಜನರ ಸಹವಾಸದ ಫಲ ಏನು ಅಂತ ಕೇಳಿಗೆ ಬಂದಿದ್ದಾರೆ. ಅವರ ನೆರಳು ತಾಗಿತ್ತು, ಆ ಓಂತಿ ಸತ್ತು ಹೋಯಿತು. ತಲೆ ಬಿಸಿ ಆಯಿತು ಅವರಿಗೆ, ನನ್ನಿಂದ ಒಂದು ಪ್ರಾಣಿ ಹತ್ಯೆ ಆಯಿತು ಅಂತ ದೇವರಲ್ಲಿ ಹೋಗಿ ಕೇಳಿದ್ರು, ಅದು ಸತ್ತೋಯ್ತು. ಚಿಂತೆ ಮಾಡಬೇಡ. ಒಬ್ಬ ಕರ್ಮಕಾರ ಮನೆಯಲ್ಲಿ ಒಂದು ಕೆಲಸ ಎಲ್ಲ ಮಾಡಿಕೊಂಡು ಜೀವನ ಮಾಡುವ ವ್ಯಕ್ತಿಯ ಮನೆಯಲ್ಲಿ ಒಂದು ಪಂಜರದಲ್ಲಿ ಗಿಳಿ ಇದೆ. ಆ ಗಿಳಿಯ ಬಳಿ ಹೋಗಿ ಕೇಳೋದು ನಿನಗೆ ಉತ್ತರವನ್ನು ಕೊಡುತ್ತೆ. ನಾರದರಿಗೆ ಭಯ. ಅದರ ಹತ್ತಿರ ಬಂದು ತಮ್ಮ ನೆರಳನ್ನು ಬೀಳಿಸಿದರು. ನೆರಳು ಬಿದ್ದಾಗ ಸಾಯಲಿಲ್ಲ ಗಿಳಿ. ಅದರ ಬಳಿ ಕೇಳಿದರು, ಗಿಳಿರಾಯ ಗಿಳಿರಾಯ ಸತ್ಸಂಗದ ಮಹಿಮೆ ಏನು? ಆ ಶಬ್ದ ಕೇಳಿದ ತಕ್ಷಣ ಅದು ಪಡ್ಚ, ಅದು ಬಿದ್ದು ಹೋಯಿತು, ಸತ್ತೇ ಹೋಯಿತು. ಕೆಲವರಿಗೆ ನಮ್ಮ ಪ್ರವಚನ ಆರಂಭ ಆಗುವ ಕ್ಷಣದಲ್ಲಿಯೇ ನಿದ್ರೆ ಶುರು ಆಗುತ್ತೆ, ಕೊನೆಗೆ ಅದು ಎಚ್ಚರ ಆಗುತ್ತೆ. ಆ ಥರ ಅದು ಸತ್ತೇ ಹೋಯಿತು. ಕೊನೆಗೆ 3ನೇ ಚಾನ್ಸ್. ನಾರಾಯಣ ಹೇಳ್ತಾನೆ, ಈಗ ಯಾರ ಬಳಿಯೂ ಬೇಡ. ಒಬ್ಬ ರಾಜನಿಗೆ ಈಗ ತಾನೇ ಒಂದು ಗಂಡು ಮಗು ಹುಟ್ಟಿದೆ, 10 ವರ್ಷದಿಂದ ಮಕ್ಕಳಾಗಿರಲಿಲ್ಲ, ಈಗೊಂದು ಮಗುವಾಗಿದೆ, ಅದರ ಬಳಿ ಹೋಗಿ ಕೇಳು, ಅದು ನಿನಗೆ ಸರಿಯಾದ ಉತ್ತರ ಕೊಡುತ್ತೆ. ನಾರದರು ಹೇಳ್ತಾರೆ, ನಾನು ಹೋಗೋದಿಲ್ಲ. ಯಾಕೆ? ಸತ್ತಿದ್ದೆರಡು ಮೂಕ ಪ್ರಾಣಿಗಳು, ಅದೇನು ಕೇಸ್ ಆಗೋದಿಲ್ಲ. ರಾಜನ ಮಗು ಏನಾದರೂ ನನ್ನ ಶಬ್ದ ಕೇಳಿ ನನ್ನ ನೆರಳು ಬಿದ್ದು ಅದು ಸತ್ತೋಯ್ತು ಅಂದರೆ ನನ್ನನ್ನು ಬಂದಿಖಾನೆಯಲ್ಲಿ ಹಾಕಿ ಒದಿತಾನೆ ರಾಜ. ನಾನು ಹೋಗೋದಿಲ್ಲ. ನಾರಾಯಣ ಹೇಳಿದ, ಹಾಗೆಲ್ಲೇನು ಅನರ್ಥ ಆಗೋದಿಲ್ಲ, ನಿನ್ನೊಟ್ಟಿಗೆ ನಾನು ಬರ್ತೇನೆ ಬಾ. ಕರ್ಕೊಂಡು ಹೋದ. ನಾರಾಯಣ ನಾರದರು ಇಬ್ಬರೂ ಬಂದರು. ರಾಜನ ಮನೆಯಲ್ಲಿ ಜನ್ಮೋತ್ಸವ, ಮಗ ಹುಟ್ಟಿದಾನೆ ಅಂತ ದೊಡ್ಡ ಉತ್ಸವ ನಡೀತಾ ಇದೆ. ನಾರದರು ಎಡೆಯಲ್ಲಿ ನಿಂತು ನೋಡ್ತಾ ಇದ್ದಾರೆ.
ತೊಟ್ಟಿಲಲ್ಲಿ ಮಲಗಿದ ಮಗು ನಾರದರೇ ಇಲ್ಲಿ ಬನ್ನಿ ಬನ್ನಿ ಅಂತ ಕರೀತಾ ಇದೆ. ಆಶ್ಚರ್ಯ ನಾರದರಿಗೆ. ಹುಟ್ಟಿದ ಮಗು ಮಾತನಾಡೋದು ಅಂದರೆ ಏನು, ನನ್ನನ್ನು ಕರೆಯುವುದು ಅಂದರೆ ಏನು? ಆಶ್ಚರ್ಯದಿಂದ ಇದೊಂದು ದೇವರ ಲೀಲೆ ಅಂತ ಹೇಳಿ ಹತ್ತಿರ ಹೋಗ್ತಾರೆ. ಆ ಮಗು ಹೇಳುತ್ತೆ, ಸತ್ಸಂಗದ ಮಹಿಮೆಯನ್ನು ಕೇಳಲಿಕ್ಕೆ ಬಂದಿದ್ದೀರಲ್ವ? ಹೌದು ಅಂತಾರೆ ನಾರದರು. ನೋಡಿ, ನಾನು ಯಾರಿಗೂ ದಾನ ಧರ್ಮ ಮಾಡದೆ, ಅತಿಥಿ ಅಭ್ಯಾಗತರಿಗೆ ಒಂದು ಲೋಟ ನೀರನ್ನೂ ಕೊಡದೆ ಕೃಕಲಾಸ ಯೋನಿಯಲ್ಲಿ ಹುಟ್ಟಿದ್ದೆ, ಓಂತಿಯಾಗಿ ಹುಟ್ಟಿದ್ದೆ. ಕೋಟಿ ಕೋಟಿ ಜನ್ಮಗಳ ಪಾಪವನ್ನು ತುಂಬಿಕೊಂಡ ನನ್ನ ಜನ್ಮ ನಿಮ್ಮಂಥ ಸಜ್ಜನರ ನೆರಳು ಬಿದ್ದ ಪುಣ್ಯದಿಂದ ಹಾರಾಡುವ ಹಕ್ಕಿಯಾಗಿ ಗಿಳಿಯಾಗಿ ಹುಟ್ಟಿದೆ. ನೀವು ಅಲ್ಲಿಗೂ ಬಂದ್ರಿ, 2 ಮಾತುಗಳನ್ನು ಆಡಿದಿರಿ. ಏನು ಆಡಿದರೆ ನನಗೆ ಅರ್ಥ ಆಗಲಿಲ್ಲ. ನಿಮ್ಮಂಥ ಸಜ್ಜನರ ಸಂಘ, ನಿಮ್ಮ ಬಾಯಿಂದ ಬಂದ 2 ಮಾತುಗಳು ಕಿವಿಯಲ್ಲಿ ಬಿದ್ದ ಪುಣ್ಯದಿಂದ ಇವತ್ತೊಬ್ಬ ರಾಜನ ಮಗನಾಗಿ ಹುಟ್ಟಿದ್ದೇನೆ. ಕೋಟಿ ಜನ್ಮಗಳ ಪಾಪವನ್ನು 2 ಜನ್ಮದಲ್ಲಿ ಪರಿಹಾರ ಮಾಡಿಕೊಂಡೆ ನಿಮ್ಮಂಥ ಸತ್ಸಂಗದ ಮಹಿಮೆಯಿಂದ ಅಂತ ಒಂದು ಪ್ರಸಿದ್ಧವಾದ ದೇವಿ ಭಾಗವತದ ಕಥೆ ಇದೆ. ಇದನ್ನು ಭಾಗವತ ಮೊದಲಿಂದ ಕೊನೆ ತನಕ ಕಪಿಲ ಹೇಳುವುದು ಹಾಗೆ. ಆದೋ ಸಂಗಂಚ ಸಾಧುಷು, ಸತ್ಸಂಗ ಮಾಡಿ, ನಿಮ್ಮ ರಿಲೇಷನ್ಶಿಪ್ಪು ಕೆಟ್ಟವರ ಜೊತೆಗೆ ಬೇಡ. ಸಜ್ಜನರು ಯಾರು, ಅದು ಸಜ್ಜನರು ಯಾರು ಅನ್ನೋದಕ್ಕೂ ತುಂಬ ದೊಡ್ಡ ವಿವರಣೆ ಇದೆ. ಸಿಟ್ಟಿರಬಾರ್ದು, ಕ್ಷಮಾಗುಣ ಇರಬೇಕು. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತಾಃ ಸಾಧವಃ ಸಾಧುಭೂಷಣಾಃ. ಯಾವಾಗಲೂ ಭಗವಂತನಲ್ಲೇ ಆಸಕ್ತಿ ಇರಬೇಕು, ಜಗತ್ತಿನ ಬಗ್ಗೆ ಕರುಣೆ ಇರಬೇಕು, ಉಪಕಾರ ಮನೋಭಾವ ಇರಬೇಕು, ಸೋಷಿಯಲ್ ಸರ್ವೀಸು ಇರಬೇಕು, ದೇವರು ಅಧ್ಯಾತ್ಮ ಅನ್ನುವ ಚಿಂತನೆಯೂ ಇರಬೇಕು. ಕೆಲವರು ದೇವರ ಪೂಜೆ ಮಾತ್ರ, ಪರೋಪಕಾರ ಬುದ್ಧಿ ಇಲ್ಲ. ಕೆಲವರು ಪರೋಪಕಾರ ಮಾತ್ರ, ರಿಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಬು ಎಲ್ಲ. ದೇವರು ಧರ್ಮ ನಮಗದೆಲ್ಲ ಬೇಡ ಅಂತ. ಅದು ಎರಡೂ ತಪ್ಪು. ಲೋಕ ಸೇವೆಯೂ ಬೇಕು, ಜನಾರ್ದನನ ಸೇವೆಯೂ ಬೇಕು. ಇದು 2ರ ಜೊತೆಗೆ ನಮ್ಮ ಬದುಕು ಹೋಗಬೇಕು. ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ಮಿತೇಹೆ ಅಂತ ನಮ್ಮ ಗುರುಗಳು ಯಾವಾಗಲೂ ಇದನ್ನು ಸಮರ್ಥನೆ ಮಾಡ್ತಾಯಿದ್ರು. ಈ ರೀತಿಯಾಗಿ ಸಾಗಿದಾಗ ನಮ್ಮ ಬದುಕು ಬೇಗ ಬೇಗ ಗುರಿಯನ್ನು ಮುಟ್ಟಲಿಕ್ಕೆ ಉಪಾಯವಾಗುತ್ತೆ. ಹೀಗೆ ಕಪಿಲ ಉಪದೇಶ ಮಾಡ್ತಾ ಮಾಡ್ತಾ ಬೆಳಿಗ್ಗೆಯಿಂದ ರಾತ್ರಿ ತನಕ ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು, ಧ್ಯಾನ ಮಾಡುವ ಕ್ರಮ ಹೇಗೆ, ಅದೆಲ್ಲ ದ್ವಾದಶ ಸ್ತೋತ್ರದಲ್ಲಿ ಈ ಕಪಿಲನ ಉಪದೇಶವನ್ನೇ ಮೂಲವನ್ನಾಗಿಟ್ಟುಕೊಂಡು ಮಧ್ವಾಚಾರ್ಯರು ಕೂಡ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಅನ್ನುವ ಪದ್ಯಗಳು ಬರೆದದ್ದು ಈ ಭಗವದ್ಧ್ಯಾನ ಕಪಿಲನ ಉಪದೇಶದ ಹಿನ್ನೆಲೆಯಲ್ಲಿ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನ ನಖಚಕ್ರವಾಲ ಜ್ಯೋತ್ಸ್ನಾವಿರಾಹತ ಮಹದೃದಯಾಂಧಕಾರಂ. ಅನಂತ ಜನ್ಮಗಳ ಕತ್ತಲೆ ನಮ್ಮ ಹೃದಯದಲ್ಲಿದೆ. 1000 ಸೂರ್ಯನ ಉದಯ ಆದರೂ ಒಳಗಡೆ ಇರುವ ಅಜ್ಞಾನ ತೊಳೆಯುವ ಸಾಮರ್ಥ್ಯ 1000 ಸೂರ್ಯರಿಗೂ ಇಲ್ಲ, 1000 ಚಂದ್ರನಿಗೂ ಇಲ್ಲ, ಯಾವ ಬೆಳಕಿಗೂ ಇಲ್ಲ. ಒಳಗೆ ತುಂಬಿದ ಕತ್ತಲೆಯನ್ನು ಪರಿಹಾರ ಮಾಡಬೇಕಾದ ರೂಪ ಅದು ಕಪಿಲ ರೂಪ. ಆ ಭಗವಂತನ ಪಾದವನ್ನು ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದ್ದರೆ ಮಹದೃದಯಾಂಧಕಾರಂ, ಆ ಭಗವಂತನ ಸ್ಮರಣೆಯಿಂದ ಅನಂತ ಕಾಲದ ಅಜ್ಞಾನ ಅಂಧಕಾರ ಪರಿಹಾರವಾಗುತ್ತೆ. ಅಂಥ ಪಾದವನ್ನು ಭಕ್ತಿಯ ಆರ್ದ್ರಯ ಅರ್ಪಿತಮನಾಹ ನ ಪೃಥಕ್ ದಿದೃಕ್ಷೇತ್. ಜಗತ್ತನ್ನು ಮರೆತು ಆ ದೇವರ ಪಾದಾರವಿಂದವನ್ನು ಏಕಾಗ್ರತೆಯಿಂದ ದಿನಕ್ಕೆ ಒಂದು 10 ನಿಮಿಷ ಆದರೂ ಧ್ಯಾನ ಮಾಡಿದರೆ ಈ ಮಾನವ ಜನ್ಮ ಬಂದಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ಭಗವಂತ ಉಪದೇಶ ಮಾಡ್ತಾ ಈ ಜೀವೋಪಾಖ್ಯಾನ ಅಂತ ಮಧ್ಯದಲ್ಲಿ ಒಂದು ಸಣ್ಣ ಕಥೆ, ತುಂಬ ವಿಸ್ತಾರವಾಗಿದೆ ಅದೆಲ್ಲ. ಜೀವ ಹೇಗೆ ಹುಟ್ಟುತ್ತಾನೆ, ಹೇಗೆ ಸಾಯ್ತಾನೆ, ಎಲ್ಲಿಗೆ ಹೋಗ್ತಾನೆ ಅಂತ ನೋಡಿ. ಈಗ ನಾವು ಮಧ್ಯದ ಸ್ಟೇಷನಲ್ಲಿ ಇದ್ದೇವೆ. ನಾವು ಬಂದಿದ್ದು ನರಕನೋ ಸ್ವರ್ಗದಿಂದಲೋ ಬಂದಿದ್ದೇವೆ. ಭೂಲೋಕದಲ್ಲಿ ನಮ್ಮ ಕೆಲಸ ಮುಗಿಸಿಕೊಂಡು ಮತ್ತೆ ಆಚೆ ನಮ್ಮ ಪ್ರಯಾಣ ಮುಂದುವರಿತಾ ಇದೆ. ವೇಗವಾಗಿ ನಮ್ಮ ಬದುಕು ಸಾಗ್ತಾ ಇದೆ. ನಮ್ಮ ಕರ್ಮ ವಿಪಾಕದಿಂದ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತೇವೆ. ಬರುವ ಕ್ರಮ ಹೇಗೆ ಸ್ವಲ್ಪ ನೆನಪಿಟ್ಟುಕೊಳ್ಳಿ. ನಮ್ಮ ಕಥೆ ಹೇಳ್ತಾ ಇರೋದು, ಯಾರದ್ದೋ ಕಥೆಯಲ್ಲ. ಬರುವ ಕ್ರಮ ಹೇಗೆ? ಸಾಯ್ತೇವೆ. ಸತ್ತ ಮೇಲೆ ಯಮಕಿಂಕರರು ಅಥವಾ ವಿಷ್ಣು ಕಿಂಕರರು, ಆ ದೇವದೂತರು ಬಂದು ಕರ್ಕೊಂಡು ಹೋಗ್ತಾರೆ. ಅವನನ್ನು ಕೇಳ್ತಾರೆ, ನೀನು ಇಷ್ಟು ಪಾಪಗಳನ್ನು ಮಾಡಿದಿ, ಇಷ್ಟು ಪುಣ್ಯವನ್ನು ಮಾಡಿದಿ, ಮೊದಲು ಸ್ವರ್ಗವನ್ನು ಅನುಭವಿಸ್ತೀಯಾ, ಮೊದಲು ನರಕವನ್ನು ಅನುಭವಿಸ್ತೀಯಾ ಅಂತ ಒಂದು ಆಪ್ಷನ್ ಕೊಡ್ತಾರೆ. ಬಹುತೇಕ ಎಲ್ಲ ಸ್ವರ್ಗ ಅಂತಾರೆ, ನರಕ ಅಂತಾರೆ. ಕೇಳಿದ ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಯಾ ಸುಖಗಳನ್ನು ಸ್ವರ್ಗದಲ್ಲೂ ಅನುಭವಿಸ್ತಾರೆ, ನರಕದಲ್ಲಿ ದುಃಖಗಳನ್ನು ಅನುಭವಿಸ್ತಾರೆ. ಪ್ರತಿ ಜನ್ಮದ ಕೊನೆಯಲ್ಲಿ ಈ ವ್ಯವಸ್ಥೆ ಇದೆ. ನರಕಕ್ಕೆ ಹೋದ ಮೇಲೆ ಮತ್ತೆ ಭೂಮಿಗೆ ಬರಬೇಕು. ಅವನು ಹೇಗೆ ಬರ್ತಾನೆ? ಬಹಳ ಅದ್ಭುತವಾದ ವಿಚಾರ ಇದು. ಅವನು ಸತ್ತ ಮೇಲೆ ಆ ಜೀವನನ್ನು ದೇವತೆಗಳು ಪಂಚ ಅಗ್ನಿಗಳಲ್ಲಿ ಆಹುತಿಯನ್ನು ಕೊಡ್ತಾರಂತೆ. ಇದನ್ನು ಪಂಚಭೂತಗಳ ದೇಹ, ಪಂಚಭೂತಗಳಲ್ಲಿ ಪಂಚ ಅಗ್ನಿಗಳಲ್ಲಿ ಆಹುತಿಯನ್ನಾಗಿ ಕೊಡ್ತಾರೆ.
ಅಭ್ರಲೋಕ, ಮೇಘಲೋಕ, ಪೃಥಿವಿ, ತಂದೆ, ತಾಯಿ, ಹೀಗೆ 5 ಸ್ಥಾನಗಳನ್ನು ಹೇಳಿದ್ದಾರೆ. ಮೇಘಲೋಕ ಅಂದರೆ ಈಗ ನಾವು ಮೋಡಗಳನ್ನು ನೋಡ್ತೇವೆ, ಮೋಡಗಳಿಗಿಂತ ಮೇಲ್ಗಡೆಯ ಒಂದು ಲೋಕವನ್ನು ಅಭ್ರಲೋಕ ಅಂತ ಕರೀತಾರೆ. ಆ ಅಭ್ರಲೋಕದಲ್ಲಿ ಜೀವರಾಶಿಗಳನ್ನು ಅವರವರ ಸಾಧನೆಗೆ ಅನುಗುಣವಾಗಿ ಅಲ್ಲಿ ಚೆಲ್ತಾರೆ, ಅಭ್ರಲೋಕದಲ್ಲಿ ಚೆಲ್ತಾರೆ. ಅಲ್ಲಿ ಮತ್ತೆ ಪ್ರಾಣದೇವರ 5 ರೂಪಗಳು, ಭಗವಂತನ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ರೂಪಗಳು, ಅವುಗಳನ್ನು ಚಿಂತನೆ ಮಾಡಿ ದೇವತೆಗಳು ಅಲ್ಲಿ ಆಹುತಿ ರೂಪದಲ್ಲಿ ಹಾಕ್ತಾರೆ ಜೀವನನ್ನು. ಆ ಜೀವ ಏನಾಗ್ತಾನೆ ಅಂದರೆ ಮೋಡಗಳಲ್ಲಿ ಬಂದು ಸೇರಿಕೊಳ್ತಾನಂತೆ. ಎಲ್ಲಿ ಮಳೆ ಸುರಿಯುವ ಮೋಡಗಳಿದ್ದಾವೆ ಆ ಮಳೆಯ ನೀರಿನ ಒಳಗಡೆ, ಮೋಡದ ಒಳಗಡೆ ಜೀವನನ್ನು ಸಂಯೋಜನೆ ಮಾಡ್ತಾರೆ. ಈಗ ಪುನರ್ಜನ್ಮವನ್ನು ಅಂಗೀಕಾರ ಮಾಡದೇ ಇದ್ದವರು ಚಾರ್ವಾಕರು ಪುನರ್ಜನ್ಮ ಒಪ್ಪೋದಿಲ್ಲ, ಇಸ್ಲಾಮಿಗಳೆಲ್ಲ ಪುನರ್ಜನ್ಮವನ್ನು ಅಂಗೀಕಾರ ಮಾಡೋದಿಲ್ಲ. ಪುನರ್ಜನ್ಮವನ್ನು ಸರಿಯಾಗಿ ನಿಖರವಾಗಿ ನಿರೂಪಣೆ ಮಾಡಿದ ಆಚಾರ್ಯರು ಶ್ರೀಮದಾಚಾರ್ಯರು. ಅದರ ಬಗ್ಗೆ ತುಂಬ ವಿವರಣೆಯನ್ನು ಭಾಗವತದ ಆಧಾರದಲ್ಲಿ ನೀಡಿದ್ದಾರೆ. ಅಭ್ರಲೋಕದಿಂದ ಮೇಘಲೋಕಕ್ಕೆ ಬರ್ತಾನೆ. ಮೇಘಗಳು ತುಂಬ ಇದೆ, ಅದರಲ್ಲಿ ವಿಭಾಗ ಮಾಡ್ತಾರೆ. ಎಲ್ಲೆಲ್ಲಿಗೆ ಹೋಗಬೇಕು ಈ ಜೀವರಾಶಿಗಳು. ಆಸ್ಟ್ರೇಲಿಯಾದಲ್ಲಿ ನೀಗ್ರೋಗಳಾಗಿ ಎಷ್ಟು ಜನ ಹುಟ್ಟಬೇಕು, ಅಥವಾ USA ಎಷ್ಟು ಜನ ಹುಟ್ಟಬೇಕು, ಇಂಡಿಯಾದಲ್ಲಿ ಎಲ್ಲಿ ಹುಟ್ಟಬೇಕು, ಕರ್ನಾಟಕದಲ್ಲಿ ಎಲ್ಲಿ ಹುಟ್ಟಬೇಕು, ಪಾಜಕದಲ್ಲೇ ಯಾರು ಹುಟ್ಟಬೇಕು, ಆಯಾ ಮೋಡಗಳಲ್ಲಿ ಆಯಾ ಜೀವರಾಶಿಗಳನ್ನು ವಿಂಗಡಣೆ ಮಾಡಿ ವಾಯುದೇವರು ಅಲ್ಲಿ ಸಂಯೋಜನೆ ಮಾಡ್ತಾರೆ. ಕೆಲವೊಮ್ಮೆ ದೇವತೆಗಳು ಮಿಕ್ಸ್ ಮಾಡಬೇಕಾದ್ರೆ ಆಚೆ ಈಚೆ ಆಗಿಬಿಡುತ್ತಂತೆ. ಅಂದರೆ ಆಸ್ಟ್ರೇಲಿಯಾದಲ್ಲಿ ಹುಟ್ಟುವ ಜೀವವನ್ನು ಕರ್ನಾಟಕದ ಮೋಡದಲ್ಲಿ ಸೇರಿಸಿ ಬಿಡ್ತಾರೆ. ಕೆಲವೊಮ್ಮೆ ಅವ್ಯವಸ್ಥೆ ಆಗುತ್ತೆ ಅಲ್ಲಿಯೂ ಕೂಡ. ಆವಾಗ ವಾಯುದೇವರು ಈ ಕರ್ನಾಟಕದಲ್ಲಿ ತುಂಬಿಕೊಂಡಿರುವಂಥ ಈ ಜೀವ, ಅಂದರೆ ಆ ಮೋಡದಲ್ಲಿರುವ ಜೀವ, ಆಸ್ಟ್ರೇಲಿಯಾದಲ್ಲಿ ಹುಟ್ಟಬೇಕಾದ ಜೀವವನ್ನು ವಾಯುದೇವರು ತಳ್ಳಿಕೊಂಡು ಆಸ್ಟ್ರೇಲಿಯಾಕ್ಕೆ ತಳ್ಳಿ ಬರ್ತಾರಂತೆ ವಾಯುದೇವರು. ಅದೆಲ್ಲ ಮಧ್ವಾಚಾರ್ಯದ್ದೇ ಕೆಲಸ. ವಾಯುದೇವರು ಅಂದರೆ ಮಧ್ವಾಚಾರ್ಯರು, ಅದನ್ನು ಅಲ್ಲಿಗೆ ತಳ್ತಾರೆ. ಯಾರ್ಯಾರು ಎಲ್ಲೆಲ್ಲಿ ಹುಟ್ಟಬೇಕೋ ಅಲ್ಲಲ್ಲೇ ಅವರು ಹುಟ್ಟುತ್ತಾರೆ. ಯೋಗ್ಯ ಜೀವರು, ಅದರಲ್ಲಿಯೂ ಕಲ್ಪಾಯುಷಾಂ ಸ್ಥಾನಜಯಾತ್ ಪುನರ್ಭವಾತ್ ಕ್ಷಣಾಯುಷಾಂ ಭಾರತ ಭೂಜಯೋವರಃ. ಈ ಭಾರತ ಭೂಮಿಯನ್ನು ಕರ್ಮಭೂಮಿ ಅಂತ ಕರೆದಿದ್ದಾರೆ. ಇತರ ದೇಶಗಳನ್ನೆಲ್ಲ ಭೋಗಭೂಮಿ ಅಂತ ಕರೆದಿದ್ದಾರೆ. ಈ ಕರ್ಮಭೂಮಿಯಾದ ಭಾರತ ಭೂಮಿಯಲ್ಲಿ ಹುಟ್ಟಬೇಕಾದ್ರೆ ಅವರಿಗೆ ಹಿಂದಿನ ಜನ್ಮದ ಪುಣ್ಯಗಳಿಲ್ಲದೆ ಯಾರೂ ಇಲ್ಲಿಗೆ ಹುಟ್ಟೋದೇ ಇಲ್ಲಂತೆ. ಹಿಂದಿನ ತುಂಬ ಜನ್ಮದ ಪುಣ್ಯ ಇರಬೇಕು, ಅಥವಾ ತುಂಬ ಪಾಪಿಷ್ಠರಾಗಿ ಇಂಥ ಪುಣ್ಯಭೂಮಿಯಲ್ಲಿ ಹುಟ್ಟಿ ಅನ್ಯಾಯ ಮಾಡಿ ಅವರು ನರಕಕ್ಕೆ ಹೋಗಬೇಕು. ಈ ಥರ 2 ಕರ್ಮ ವಿಪಾಕವನ್ನು ಹೇಳಿದ್ದಾರೆ. ಅಂತಹ ಜೀವರಾಶಿಗಳನ್ನು ಮೇಘದಲ್ಲಿ ಸೇರಿಸ್ತಾರೆ. ಆ ಮೇಘದಲ್ಲಿ ಮಳೆ ಸುರಿಬೇಕಾದರೆ ಆ ಜೀವಗಳೆಲ್ಲ ಭೂಮಿಗೆ ಬಂದು ಬೀಳುತ್ತೆ, ಧಾನ್ಯಗಳಲ್ಲಿ ಸೇರಿಕೊಳ್ತಾರೆ. ಆ ಧಾನ್ಯದಲ್ಲಿ ಬಿದ್ದ ಮೇಲೂ ಹಾಗೆ, ಎಲ್ಲೋ ಗದ್ದೆಯಲ್ಲಿ ಅಕ್ಕಿಯನ್ನು ಬೆಳಿತೇವೆ, ಧಾನ್ಯ ಬೆಳಿತೇವೆ, ಅದಲ್ಲಲ್ಲಲ್ಲಿಗೆ ಹೋಗುತ್ತೆ. ಅದಕ್ಕೂ ವ್ಯವಸ್ಥೆ ಇದೆ. ಗಂಗಾವತಿಯಲ್ಲಿ ಅಕ್ಕಿ ಬೆಳೀತಾರೆ, ಅದು ಕರ್ನಾಟಕದ ಇಲ್ಲಿಗೆ ಬರ್ಬೋದು, ಉಡುಪಿಗೆ ಬರ್ಬೋದು. ಅದು ಟ್ರಾವೆಲ್ ಮಾಡಿಕೊಂಡು ಅಕ್ಕಿಯಲ್ಲಿ ಜೀವ ಸೇರಿಕೊಂಡು ಬರ್ತಾರೆ. ಯಾರೋ ಉಡುಪಿಯಲ್ಲಿ ಕೂತು ಊಟ ಮಾಡ್ತಾರೆ. ಆ ಅಕ್ಕಿಯ ಒಳಗಡೆ ಇರುವ ಜೀವ ತಂದೆಯ ದೇಹವನ್ನು ಸೇರಿಕೊಳ್ಳುತ್ತೆ. ಆ ತಂದೆಯ ದೇಹದಲ್ಲಿರುವಂತಹ ಜೀವ ಅಪ್ಪನ ದೇಹದಲ್ಲಿ 3 ತಿಂಗಳು ವಾಸ ಮಾಡುತ್ತೆ. ಇವತ್ತು ಸೈಂಟಿಫಿಕ್ ಆಗಿ ಇದನ್ನು ಹೇಳಿದ್ದಾರೆ. 72 ದಿನ ಆಗದೆ ಸಂತಾನೋತ್ಪತ್ತಿ ಆಗಲ್ಲ. ಆ ವೀರ್ಯದಲ್ಲಿ ಜೀವಕೋಶ, ಅಂಡಾಣು ಜೀವಕೋಶಗಳು ಬೆಳಿಬೇಕು ಅಂದರೆ 72 ದಿನ ಬೇಕೇ ಬೇಕು ಅನ್ನೋದು ಸೈಂಟಿಫಿಕ್ ಆಗೂ ಉತ್ತರ ಇದೆ. ನಮ್ಮ ಶಾಸ್ತ್ರದಲ್ಲಿ ಅದನ್ನು ಹೇಳಿದ್ದಾರೆ. 3 ತಿಂಗಳು ಗರ್ಭಧಾರಣೆ ಮಾಡುವನು ಪುರುಷ, 9 ತಿಂಗಳು ಗರ್ಭಧಾರಣೆ ಮಾಡೋಳು ಹೆಣ್ಣುಮಗಳು. ಆದರೆ ಅವರದ್ದು ಕಣ್ಣಿಗೆ ಕಾಣುತ್ತೆ, ಪುರುಷನದ್ದು ಕಣ್ಣಿಗೆ ಕಾಣಲ್ಲ. ಆದ್ದರಿಂದ ಅವರಿಗೆ ತುಂಬ ಮಹತ್ವ ಬಂದಿದೆ. ವಾಸ್ತವಿಕವಾಗಿ ಪುರುಷನು 3 ತಿಂಗಳು ಆ ಜೀವವನ್ನು ಧಾರಣೆ ಮಾಡ್ತಾನೆ. ಆ ತಂದೆಯ ದೇಹದಿಂದ, ಅದು ಗಂಡಿನ ದೇಹದಿಂದ, ಅದು ಪ್ರಾಣಿಯೋ ಪಕ್ಷಿಯೋ ಮನುಷ್ಯನೋ, ತಾಯಿಯ ದೇಹವನ್ನು ಪ್ರವೇಶ ಮಾಡ್ತಾನೆ. ಮೊದಲನೆಯ ದಿನ ಅದು ನೀರಾಗಿ ಇರುತ್ತಂತೆ. ಆ ಜೀವ ನೀರಿನಲ್ಲಿ ಸೇರಿಕೊಂಡಿರುತ್ತೆ ತಾಯಿಯ ಗರ್ಭದಲ್ಲಿ. 10 ದಿನ ಆಗಬೇಕಾದ್ರೆ ದಶಾಹೇಣತು ಕರ್ಕಂದುಹು. 10 ದಿನ ಆದಾಗ ಮಧ್ಯದಲ್ಲಿ ಒಂದು ಗಂಟಿನ ಹಾಗೆ ಕಾಣುತ್ತೆ, ಸುತ್ತ ಎಲ್ಲ ರಸರಸವಾಗಿ ಇರುತ್ತೆ. ಅದು ಕರ್ಕಂದು ಅಂದರೆ ಏನದು? ಅದು ತಲೆ ಬುರುಡೆ, ಮೊದಲು ಮೆದುಳು, ತಲೆ, ಈ ಶಿರೋಭಾಗ ಅನ್ನೋದು ಮೊದಲು ಬೆಳೀಲಿಕ್ಕೆ ಆರಂಭವಾಗುತ್ತೆ. ಹೀಗೆ 1 ತಿಂಗಳಾಗಬೇಕಾದ್ರೆ ಆ ತಲೆಯ ಭಾಗ ದಷ್ಟಪುಷ್ಟವಾಗಿ ಬೆಳೀತಾ ಹೋಗುತ್ತೆ. 2ನೇ ತಿಂಗಳಿನಲ್ಲಿ ಅದಕ್ಕೆ ಕೈ ಕಾಲುಗಳೆಲ್ಲ ದೂರದಿಂದ ಸಂಯೋಜನೆ ಆಗುತ್ತೆ. 3ನೇ ತಿಂಗಳಿನಲ್ಲಿ ಹತ್ತಿರ ಸಂಯೋಜನೆ ಆಗುತ್ತೆ. 4ನೇ ತಿಂಗಳಿನಲ್ಲಿ ಚರ್ಮ ಬೆಳೆಯುತ್ತೆ. 5ನೇ ತಿಂಗಳಿನಲ್ಲಿ ಕ್ಷುತ್ಪಿಪಾಸ, ಹಸಿವೆ ನೀರಡಿಕೆಗಳ ಉತ್ಪತ್ತಿಯಾಗುತ್ತೆ. 6ನೇ ತಿಂಗಳಿನಲ್ಲಿ ಆ ತಲೆಯನ್ನು ಏನು ಮಾಡ್ತಾರೆ ಅಂದರೆ, ಮೇಲೆ ಕೆಳಗೆ ಸರಿಯಾಗಿ ಕೂತಿರಲ್ಲ, ಅದು ಸರಿಯಾಗಿ ಆ ತಲೆ ಕೆಳಗಡೆ ಹೋಗುತ್ತೆ, ಕಾಲು ಮೇಲೆ ಬರುತ್ತೆ. ಭುಗ್ನ ಪೃಷ್ಠ ಶಿರೋಧರ, ತಲೆ ಕೆಳಗೆ ಹೋಗುತ್ತೆ, ಕಾಲು ಮೇಲೆ ಹೋಗುತ್ತೆ. ಉತ್ತಾನ ಪಾದ, ಹೀಗೆ ಬೀಳ್ತಾನೆ ಜೀವ, ಕಾಲು ಮೇಲೆ ಹೋಗುತ್ತೆ, ತಲೆ. ನೋಡಿ ಗಮನಿಸಿ, ಯಾವ ಪ್ರಾಣಿಗಳು ಕೂಡ ಒಂದು ಹಸು ಕರುವನ್ನು ಹಾಕಬೇಕಾದ್ರೆ ಮೊದಲು ಕಾಲು ಹೊರಗಡೆ ಬರುತ್ತೆ. ಮನುಷ್ಯ ಹುಟ್ಟಬೇಕಾದ್ರೆ ಕಾಲು ಮೊದಲು ಬರಲ್ಲ, ತಲೆ ಮೊದಲು ಹೊರಗೆ ಬರುತ್ತೆ.
ಅಂದರೆ ಏನು? ಅವುಗಳಿಗೆಲ್ಲ ಕರ್ಮ ಮಾಡುವ ವ್ಯಾಪಾರ, ಕಾಲಿನಿಂದ ಓಡಾಡುವುದು, ಕೆಲಸ ಮಾಡುವುದೆಲ್ಲ ಆ ಪ್ರಾಣಿಗಳ ಕೆಲಸ. ಮನುಷ್ಯರ ಕೆಲಸ ಏನು? ತಲೆಗೆ ಕೆಲಸ ಕೊಡಬೇಕು ಅಂದರೆ ಏನು? ಭಗವದ್ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದಕ್ಕೆ ತಲೆ ಹೊರಗಡೆ ಬರುತ್ತೆ. ಆ ತಲೆಯಲ್ಲಿ ಕೆಳಗಡೆ ಗಚ್ಚಿನಲ್ಲಿ ಕುಳಿತಾಗ ತಾಯಿ ತಿನ್ನುವ ಆಹಾರಗಳಲ್ಲಿ ಇರುವ ಅನೇಕ ಕ್ರಿಮಿಗಳು ಆ ಮಗುವಿನ ಮೈಯನ್ನು ಕಚ್ಚುತ್ತಂತೆ. ನೂರಾರು ಕ್ರಿಮಿಗಳು ಕಚ್ಚಿದಾಗ ಸರ್ವಾಂಗೋತ್ಥಿತ ವೇದನಃ, ಎಲ್ಲ ಅವಯವಗಳಿಂದ ವೇದನೆ ಉತ್ಪತ್ತಿಯಾಗುತ್ತೆ ಆ ಜೀವನಿಗೆ. ಪುರಾಣದಲ್ಲಿ ಹೇಳ್ತಾರೆ, 10,000 ಚೇಳು ಕಚ್ಚಿದಾಗ ಯಾವ ವೇದನೆ ಆಗುತ್ತೋ ಆ ವೇದನೆ ಗರ್ಭದಲ್ಲಿದ್ದ ಮಗುವಿಗೆ ಆಗುತ್ತಂತೆ. 10,000 ಚೇಳು ಏಕಕಾಲದಲ್ಲಿ ಕಚ್ಚಿದಾಗ. ಒಂದು ಚೇಳು ಕಚ್ಚಿಸಿಕೊಂಡು ಅನುಭವ ಇಲ್ಲ. ಯಾಕೆಂದರೆ ನಾವು ಸೊಳ್ಳೆ ಬಂದಾಗಲೇ ಹಿಟ್ಟು ಹಾಕಿ ಒಂದು ಬ್ಯಾಟ್ ತಗೊಂಡು ಹೊಡೆಯುವ ಸ್ವಭಾವದವರು. ಆ 10,000 ಚೇಳು ಕಚ್ಚಿದ ವೇದನೆಯ ನಡುವೆ ಅದು ಯೋಗ್ಯ ಜೀವ ಆಗಿದ್ದರೆ ಆ ಜೀವ ಹೇಳುತ್ತಂತೆ, ದೇವರೇ ಸಾಕು ಈ ವೇದನೆ, ನಿನ್ನ ಸಂವೇದನೆ ನನಗೆ ಬೇಕು, ಈ ವೇದನೆ ಸಾಕು ನನಗೆ, ನಿನ್ನ ಪಾದಾರವಿಂದಕ್ಕೆ ನನ್ನನ್ನು ಸೇರಿಸಿಕೋ, ಇನ್ನೊಮ್ಮೆ ನಾನು ಕೆಟ್ಟ ಕೆಲಸ ಮಾಡಲ್ಲ. ನರಕದ ದುಃಖಗಳನ್ನು ಅನುಭವಿಸಿ ಸಾಕಾಗಿದೆ. ಗರ್ಭದ ದುಃಖ ನರಕ ದುಃಖಕ್ಕಿಂತ ಘೋರವಾಗಿದೆ. ಯಾಕೆ ಅಂದರೆ ಸ್ವಾಂಗ ಚೇಷ್ಟಾಯಾಮಪಿ ನ ಶಕ್ಯ ಶಕುಂತ ಇವ ಪಂಜರೆ. ಒಂದು ದೊಡ್ಡ ಹಕ್ಕಿಯನ್ನು ಸಣ್ಣ ಒಂದು ಬಿದಿರಿನ ಬುಟ್ಟಿಯಲ್ಲಿ ಹಾಕಿ ಬಂಧನ ಮಾಡಿದ ಹಾಗೆ ಆ ಗರ್ಭದ ಉಲುಬಗಳೆಲ್ಲ ಸುತ್ತಿಬಿಟ್ಟಿರುತ್ತೆ. ಒದ್ದಾಡ್ತಾನೆ, ದೇಹವನ್ನು ಅಳ್ಳಾಡಿಸಲಿಕ್ಕೂ ಆಗಲ್ಲ. ವೇದನೆ ಆಯಿತು ಅಂದರೆ ನಮಗೇನಾದರೂ ಕೈ ಸುಟ್ಟಿದಾಗ ಹೀಗೆ ಅನ್ಲಿಕ್ಕೆ ಒಂದು ಅವಕಾಶ ಆಗಬೇಕು. ಕೈ ಸುಟ್ಟಿದೆ ಅಂದಾಡಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ಎಂಥ ವೇದನೆ ಇದು. ಆ ಥರ ಸ್ಥಿತಿಯಲ್ಲಿ ಜೀವ ಇರ್ತಾನಂತೆ, ಭಯಂಕರವಾದ ವೇದನೆ. ಆವಾಗ ಒಬ್ಬ ಋಷಿಯಾಗಿದ್ದರೆ 3 ಜನ್ಮಗಳ ನೆನಪಾಗುತ್ತಂತೆ ಅವನಿಗೆ. 3 ಜನ್ಮ ನೆನಪು, 100 ಜನ್ಮದ ತನಕ ನೆನಪಾಗುತ್ತೆ ಅಂತ ಹೇಳಿದ್ದಾರೆ. ಅದು ಅವರವರ ಯೋಗ್ಯತೆಗೆ ತಕ್ಕಂತೆ. ಹಿಂದಿನ ಜನ್ಮದ ಹೆಂಡತಿ, ಹಿಂದಿನ ಜನ್ಮದ ಮಕ್ಕಳು, ಅದರ ಹಿಂದಿನ ಜನ್ಮದ ಗಂಡ ಹೆಂಡಂದಿರು, ಆ ಮಕ್ಕಳು, ಅದರ ಹಿಂದಿನ ಜನ್ಮದ್ದು, ಹೀಗೆ 100 ಜನ್ಮದ ತನಕ ನೆನಪಾಗುತ್ತೆ. ಪುಣ್ಯ ಅದು ಗರ್ಭದಲ್ಲಿ ಮಾತ್ರ ನೆನಪಾಯಿತು. ಮದುವೆ ಆದಮೇಲೆ ಆದರೂ ಗಂಡನಿಗೆ ಹಿಂದಿನ ಜನ್ಮದ ಹೆಂಡತಿ ನೆನಪಾದರೆ ಕಥೆ ಏನು ಕಟ್ಟಿಕೊಂಡವಳದ್ದು? ಅದು ಗರ್ಭದಲ್ಲಿ ಮಾತ್ರ. ಅಥವಾ ಹೆಂಡತಿಗೆ ಹಿಂದಿನ ಜನ್ಮದ ಗಂಡ ನೆನಪಾಯಿತು ಅಂದರೆ ಕಥೆ ಏನು? ದೇವರು ಅದಕ್ಕೆಲ್ಲ ಕರ್ಟನ್ ಹಾಕಿದ್ದಾನೆ. ಅದು ಯಾವುದೋ ನೆನಪಾಗದೇ ಇರುವ ಹಾಗೆ ಅನುಗ್ರಹ ಮಾಡಿದ್ದಾನೆ. ಆ ವೇದನೆಯನ್ನು ಅನುಭವಿಸ್ತಾನೆ. ಆಯಾ ಮೋಹಗಳ ಬಗ್ಗೆ ಎಲ್ಲ ನೋಡ್ತಾನೆ. ಇದೇನೂ ಪ್ರಯೋಜನ ಇಲ್ಲ, ಹುಟ್ಟುತ್ತಾ ಇದ್ದೇನೆ, ಸಾಯ್ತಾ ಇದ್ದೇನೆ, ನನ್ನ ಸಾಧನೆ ಮಾರ್ಗದಲ್ಲಿ ನಾನು ಮುಂದೆ ಹೋಗ್ತಾ ಇಲ್ಲ ಅಂತ ದೇವರಲ್ಲಿ ಆವಾಗ ಬಬ್ಬೆ ಹೊಡಿತಾನಂತೆ. ನನ್ನನ್ನು ಒಳ್ಳೆಯ ಜಾಗದಲ್ಲಿ ಹುಟ್ಟಿಸು, ನಿನ್ನನ್ನು ಸ್ಮರಣೆ ಮಾಡ್ತೇನೆ, ದೇವರ ಕಥಾಶ್ರವಣ ಮಾಡ್ತೇನೆ, ಈ ವೇದನೆಯನ್ನು ನನ್ನಿಂದ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ 100 ಬಬ್ಬೆ ಹೊಡೆದು ದೇವರನ್ನ ಸ್ತೋತ್ರ ಮಾಡ್ತೇನೆ ಅಂತ ಈ ಭೂಮಿಗೆ ಆಮೇಲೆ ಹುಟ್ಟುತ್ತಾನೆ. ಹುಟ್ಟಿದ ಮೇಲೆ ಅಮ್ಮನ ತೊಡೆಯ ಸುಖವನ್ನು ಅನುಭವಿಸಿದ ಚೇತನ ಯೋಚನೆ ಮಾಡ್ತಾನೆ. ಅದೆಲ್ಲ ಮರೆತು ಹೋಗುತ್ತೆ. ಗರ್ಭದ ಉಪನ್ಯಾಸ ಎಲ್ಲ ಮರೆತೋಯ್ತು ಅವನಿಗೆ. ಅಮ್ಮನ ತೊಡೆಯೇ ತುಂಬ ಚೆನ್ನಾಗಿದೆ ಅಂತ ಭಾವಿಸಿಕೊಳ್ಳುತ್ತೆ ಮಗು. ಯಾಕೆ ಅಂದರೆ ಅದೇ ಬೆಡ್ರೂಮು, ಅದೇ ಬಾತ್ರೂಮು, ಅದೇ ಟಾಯ್ಲೆಟ್, ಎಲ್ಲ ಅಲ್ಲಿಯೇ ಮಲಗಿದಲ್ಲೇ. ಅಮ್ಮ ಆಹಾರವನ್ನು ಅಲ್ಲೇ ಕೊಡ್ತಾಳೆ, ಯಥೇಷ್ಟು ಮುದ್ದು ಮಾಡ್ತಾಳೆ, ಮಲಮೂತ್ರಗಳನ್ನು ತೆಗಿತಾಳೆ. ಅಮ್ಮನ ಮಮತೆಯಲ್ಲಿ ಮೈ ಮರೆತ ಆ ಚೇತನನಿಗೆ ನರಕವೂ ಮರೆತು ಹೋಗುತ್ತೆ, ಗರ್ಭದ ದುಃಖವೂ ಮರೆತು ಹೋಗುತ್ತೆ. ಸ್ವಲ್ಪ ಸಮಯ ಮಾತ್ರ. 1 ವರ್ಷ ಆಗಿ ಇನ್ನೊಂದು ಮಗು ಹುಟ್ಟಿದರೆ ಆವಾಗ ಅಮ್ಮ ತ್ಯಾಗದ ಕೆಳಗಡೆ ಹಾಕ್ತಾಳೆ, ಬೇರೆ ಮಗುವಿಗೆ ಸ್ಥಾನ. ಆವಾಗ ಶುರು ಸಿಟ್ಟು ಸಿಡುಗು ಎಲ್ಲ. ನನ್ನ ಜಾಗವನ್ನು ಆಕ್ರಮಿಸಿದ. ಆಕ್ರಮಣದ ಪದ್ಧತಿ ಮುಗಿಯೋದೇ ಇಲ್ಲ. ಅಣ್ಣ ತಮ್ಮಂದಿರ ಗಲಾಟೆ, ಆಸ್ತಿ ಗಲಾಟೆ ತನಕ ಹೋಗುತ್ತೆ ಇಲ್ಲಿ. ನನ್ನ ತೊಡೆಯ ಮೇಲೆ ಬಂದು ಈ ತಮ್ಮ ಕೂತ್ಕೊಂಡ ಅಂತ ಅದು ಪರ್ಚುತ್ತೆ, ಕಚ್ಚುತ್ತೆ, ಏನೋ ಮಾಡುತ್ತೆ. ಕೊನೆಗೆ ಉಪದ್ರವ ಸಾಕಾಯಿತು ಅಂತ ಅಮ್ಮ ತಗೊಂಡೋಗಿ ಶಾಲೆಗೆ ಹಾಕ್ತಾಳೆ. ಶಾಲೆಯಿಂದ ಅದು ಕಾಲೇಜಿಗೆ ಸೇರಿಕೊಳ್ಳುತ್ತೆ. ಆಮೇಲೆ ಹಾಗೇ ಮಾರಾಟ ಆಗ್ತಾ ಹೋಗುತ್ತೆ. ಅದು ಕನ್ಯಾದಾನ ಅಲ್ಲ, ಇವತ್ತು ಕೆಲವೊಮ್ಮೆ ವರದಾನ, ಹೆಂಡತಿಗೆ ದಾನ ಮಾಡಿಬಿಡೋದು ಮಗನನ್ನು. ಕೊನೆಗೆ ಹೀಗೆ ಹೋಗಿ 60-70 ವರ್ಷ ಆದಮೇಲೆ ಅವ್ರು ಹೇಳ್ತಾರೆ, ನಮ್ಮ ಆಫೀಸಲ್ಲಿ ನೀವು ಇರಬೇಡಿ, ಮನೆಯಲ್ಲೇ ನಿಮಗೆ ದಕ್ಷಿಣೆ ಕೊಡ್ತೇವೆ, ಅದೇ ಪೆನ್ಷನ್ ಅಂತ ಹೇಳ್ತಾರಲ್ಲ, ಅಲ್ಲೇ ಇದ್ದು ಬಿಡಿ, ನಮ್ಮ ಆಫೀಸಿಗೆ ಬರಬೇಡಿ. ಕೊನೆಗೆ ಒಂದು ದಿನ ದಂಟೆ ಹಿಡ್ಕೊಂಡು ಹೋಗಬೇಕಾದ್ರೆ ಕಾಲು ಜಾರಿ ಬಿದ್ದರೆ ನರಿನಾಯಿಗಳಿಗೂ ಆಹಾರ ಆಗ್ಬೋದು, ಸುಟ್ಟರೆ ಬೂದಿ ಆಗ್ಬೋದು. ಏನಾಯಿತು ಈ ಜೀವನದ ಸಾಧನೆ? ಇಷ್ಟು ಅಸ್ಥಿರವಾದ ಬದುಕಿನಲ್ಲಿ ಮತ್ತೆ ಸಾಯ್ತಾನೆ. ಮತ್ತೆ ಸತ್ತ ಮೇಲೆ ನರಕಲೋಕದಲ್ಲಿ ಭಯಂಕರ ನರಕಗಳನ್ನು ವರ್ಣನೆ ಮಾಡಿದ್ದಾರೆ. ನಾನು ಹೆಚ್ಚು ವರ್ಣನೆ ಮಾಡೋದಿಲ್ಲ. ಯಾಕೆ ಅಂದರೆ ಮಧ್ವಾಚಾರ್ಯ ಹೇಳ್ತಾರೆ, ಈ ನರಕವನ್ನು ವರ್ಣನೆ ಮಾಡಿದರೆ ಸ್ಪಾಟಲ್ಲಿ ಮೂರ್ಛೆ ಹೋಗ್ತಾರಂತೆ, ಅಷ್ಟು ಭಯಾನಕವಾಗಿದೆ ನರಕಗಳು. ಪ್ರವಚನ ಅಂದರೆ ಅರ್ಧ ಮೂರ್ಛೆ, ಇನ್ನು ನರಕ ವರ್ಣನೆ ಮಾಡಿದರೆ ಪೂರ್ತಿ ಸ್ಪಾಟ್. ಹಾಗಾಗಿ ಆ ನರಕ ವರ್ಣನೆಗಳು ಬೇಡ. ವಿದ್ಯುತ್ ವೃಕ್ಷಗಳಲ್ಲಿ ಏರಿಸ್ತಾರಂತೆ, ಅವರನ್ನು ಕೆಳಗಡೆ ಹಾಕಿ ಚೆನ್ನಾಗಿ ಆಚೆ ಈಚೆಯಿಂದ ಹೊಡಿತಾರಂತೆ. ಹೊಡೆದಾಗ ಅವರ ದೇಹ ಎಲ್ಲ ತುಂಡಾಗಿ ಕೊಪ್ಪರಿಗೆ ಕುದಿಯುವಂತಹ ಲೋಹಗಳ ಒಳಗಡೆ ಆ ದೇಹ ಜೀವ ಬೀಳುತ್ತಂತೆ. ಅದು ಯಾತನಾ ಶರೀರ. BP ಶುಗರ್ ನಾರ್ಮಲ್ಲಾಗಿ ಇರುತ್ತಂತೆ. ಇಷ್ಟೆಲ್ಲ ವೇದನೆ ಆದರೂ ಒದ್ದಾಡ್ತಾ ಇರ್ತಾನೆ ಆ ಜೀವ. ಒದ್ದಾಡಬೇಕಾದ್ರೆ ಆ ಲೋಹದ ಕೊಪ್ಪರಿಗೆಯಲ್ಲಿ
ಆ ವೇದನೆಯನ್ನು ಅನುಭವಿಸಬೇಕಾದ್ರೆ ಬಂದು ಯಮಕಿಂಕರರು ಕೇಳ್ತಾರಂತೆ, ನರಕೆ ಪಚ್ಯಮಾನಸ್ತು ಯಮೇನ ಪರಿಭಾಷಿತಃ ಕಿಂ ತ್ವಯಾ ನಾರ್ಚಿತೋ ದೇವಃ ಕೇಶವಃ ಕ್ಲೇಶನಾಶನಃ. ಆರಾಮಾಗಿ ಎ ಸಿ ಫ್ಯಾನು ಹಾಕ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಈ ನರಕಕ್ಕೆ ಬರ್ತಿರಲಿಲ್ಲ. ಯಾವಾಗಲೂ ಎ ಸಿ ರೂಮಲ್ಲಿ ಕೂತು ಟಿ ವಿ ನೋಡಿ ಕಾಲಹರಣ ಮಾಡಿದೆ ವಿನಃ ದೇವರ ಧ್ಯಾನ ಮಾಡಲಿಲ್ಲ, ಅನುಭವಿಸು ಈ ನರಕದ ಶಿಕ್ಷೆಯನ್ನು ಅಂತ ಘೋರವಾದ ನರಕಗಳಲ್ಲಿ ತೊಳಲಾಡಿ ಬರ್ತಾನೆ. ಮತ್ತು ಎಲ್ಲಿ ಹುಟ್ಟುತ್ತಾನೋ ಎಲ್ಲಿ ಸಾಯ್ತಾನೋ, ಹೀಗೆ ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿಗಳೆಂಬ ತಗ್ಗು ಮಿಟ್ಟೆಯಲ್ಲಿ ಸಂಚಾರ ಮಾಡ್ತಾ ಮಾನವ ಶರೀರದಲ್ಲಿ ಬಂದಿದ್ದೇವೆ, ಬ್ರಾಹ್ಮಣ ಶರೀರದಲ್ಲಿ ಬಂದಿದ್ದೇವೆ, ದೇವರನ್ನ ಸ್ತೋತ್ರ ಮಾಡುವ ಬುದ್ಧಿ ವಿವೇಕಗಳಿದ್ದಾವೆ. ಇವಾಗಲೂ ನಮ್ಮ ಬದುಕು ಸಾರ್ಥಕವಾಗಲಿಲ್ಲ ಅಂದರೆ ತುಂಬ ದೊಡ್ಡ ಅನರ್ಥ ಕೂಪದಲ್ಲಿ ಬೀಳ್ತೇವೆ ಅಂತ ಇದೆಲ್ಲ ಜೀವೋಪಾಖ್ಯಾನ ಅಂತ ಕಪಿಲರೂಪಿಯಾದ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದರೆ ಅದನ್ನು ಕೇಳಿ ದೇವಹೂತಿಗೆ ತುಂಬ ಭಯವೂ ಆಗುತ್ತೆ. ನಿನ್ನಂತಹ ಭಗವಂತನನ್ನು ಪಡೆದಿದ್ದರಿಂದ ನಾನು ತತ್ವಜ್ಞಾನ ಸಂಪಾದನೆ ಮಾಡಿ ಕೊನೆಯ ತನಕ ದೇವರ ಸ್ಮರಣೆಯಲ್ಲೇ ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ತೇನೆ ಅಂತ ಬದುಕಿನ ಎಲ್ಲ ಕರ್ತವ್ಯ ಮಾಡಿದ್ದಾರೆ. ಒಳ್ಳೆ ಮಕ್ಕಳನ್ನು ಹಡೆದಿದ್ದಾಳೆ, ಅವಳಿಗೆ ಸಂಸ್ಕಾರ ಕೊಟ್ಟಿದ್ದಾರೆ, ಒಳ್ಳೆಯ ಅಳಿಯಂದಿರಿಗೆ ದಾನ ಮಾಡಿದ್ದಾರೆ. ಅವಳ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯೂ ಇಲ್ಲ. ಅಷ್ಟು ಚಂದದ ಜೀವನ ಮಾಡಿ ಕೊನೆಯ ಬದುಕನ್ನು ದೇವರ ಹತ್ತಿರ ಧ್ಯಾನ ಮಾಡ್ತಾ ಕೂತಿದ್ದಾಳೆ. ನಮಗೂ ಇದು ಉಪದೇಶ. ಮಕ್ಕಳಿಗೆಲ್ಲ ಮದುವೆ ಆಯಿತು, 60ನೇ ವರ್ಷದ ಶಾಂತಿ ಆಯಿತು, ಎಲ್ಲ ಚೆನ್ನಾಗಿದ್ದಾರೆ ಅಂದರೆ ಜವಾಬ್ದಾರಿ ಎಲ್ಲ ಅವರಿಗೆ ಕೊಟ್ಟು, ನಿಮಗೆ ಹೇಳಿದ್ದಲ್ಲ ಒಟ್ಟಿನಲ್ಲಿ ಜವಾಬ್ದಾರಿ ಎಲ್ಲ ಅವರಿಗೆ ಕೊಟ್ಟು ನಮ್ಮ ಪಾಡಿಗೆ ಪಾರಾಯಣ ಮಾಡೋದು, ದೇವರ ಪೂಜೆ ಮಾಡೋದು, ಇಷ್ಟನ್ನು ಅವರು ಬದುಕು ಪೂರ್ತಿ ಅದನ್ನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗಲ್ಲ ಅಂತ ಹೇಳಿದೆ. ಇದನ್ನು ಮಾಡ್ತಾ ಇದ್ದರೆ ಇದು ತುಂಬ ಸಂತೋಷವಾಗಿರುತ್ತೆ. ಪ್ರತಿಯೊಂದಕ್ಕೂ ಮಂಡೆ ಪಾರೆಪತ್ತೆ ಮಾಡೋದು. ಆ ಸೊಸೆ ಏನೋ ಮಾಡ್ತಿರ್ತಾಳೆ, ಈ ತಂಬುಳಿ ಎಂಬರೆ ಬರ್ಪುರಿ ಅಂಚಾಂಪುಣ ಅತ್ತು ಅನ್ನೋದು ಹೋಗಿ ಇವಳು ಶುರು ಅಲ್ಲಿ ಅತ್ತೆಗೂ ಸೊಸೆಗೂ ಗಲಾಟೆ. ಯಾಕೆ ಬೇಕು? ತಿನ್ನೋರು ಅವರಲ್ವಾ? ನೀವು ಬೇಕಾದರೆ ಕೃಷ್ಣ ಮಠಕ್ಕೆ ಹೋಗಿ ಊಟ ಮಾಡಿ, ಅವ್ರನ್ನ ಯಾಕೆ ಉಪದ್ರವ ಮಾಡ್ತೇವೆ? ಅವರಿಗೊಂದು ಸ್ವಾತಂತ್ರ್ಯ ಕೊಡಿ. ಈ ರೀತಿಯಾಗಿದ್ದರೆ ಪ್ರೀತಿ ಪ್ರೇಮಗಳು ಇರುತ್ತೆ. ಎಲ್ಲದಕ್ಕೂ 60-50 ವರ್ಷ ಆದ ಮೇಲೆ ಬಹುತೇಕ ಈ ಬದುಕನ್ನು ತೀರ್ಥಯಾತ್ರೆಯಲ್ಲಿ ಕಳಿಬೇಕು ಅಂತ ಹೇಳಿದ್ದಾರೆ. ತತ್ವವಾದ ನೋಡ್ತಾ ಇರಿ, ಯಾವುದ್ಯಾವುದೋ ಮ್ಯಾಗ್ಝಿನ್ ಹಾಕಿರ್ತಾರೆ, ಪರಿಮಾರು ಸ್ವಾಮಿಗಳ ಒಟ್ಟಿಗೆ ತೀರ್ಥಯಾತ್ರೆ. ಹೊರಟು ಬಿಡಿ, ಈಗ ಬೇಕಾದಷ್ಟು ಹಣವೂ ಕೊಡ್ತಾರೆ, ನೀವು ಹಿಡ್ಕೊಂಡು ಹೋಗಿ ಯಾತ್ರೆ ಮಾಡಿ. ಯಾತ್ರೆ ಮಾಡಿ ಮಾಡಿ ಪಾತ್ರರ ಸಂಗಡ ಯಾತ್ರೆಯ ಮಾಡಿ ವಿಧಾತೃ ಪಿತನ ಕೃತಿ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆತು ಪರತ್ರವ ಪಡೆಯುವುದೇ ಫಲವಿದು ಬಾಳ್ದುದಕ್ಕೆ ಅಂತ ಕಿವಿಯಿಂದ ದೇವರ ಕಥೆ ಕೇಳ್ತಾ ಕೇಳ್ತಾ ಈ ದೇಹವನ್ನು ಸವೆಸಿ ಬಿಡಬೇಕಂತ. ಈ ಮಣ್ಣಿನ ಗುಣ ತುಂಬ ದೊಡ್ಡದಿದೆ. ನನಗೆ ಯಾವಾಗಲೂ ಕೇಳಿದಾಗೆಲ್ಲ ಈ ಕಥೆ ಹೇಳಬೇಕಾದ್ರೆ ಆಶ್ಚರ್ಯವಾಗುತ್ತೆ. ಕಾಪು ಹೇಗ್ರೀವಾಚಾರ್ಯ ತಮ್ಮ ಗೋಪಾಲಾಚಾರ್ಯ ಒಳ್ಳೆ ಸದಾಚಾರಿಗಳು, ವಿಷ್ಣು ಸಹಸ್ರನಾಮ ಪೂಜೆ ಮಾಡಿ ದೇವರಿಗೆಲ್ಲ ಆರಾಧನೆ ಮಾಡಿ ಮಕ್ಕಳಿಗೆಲ್ಲ ಏನು ಬೇಕು ಎಲ್ಲ ಕೊಟ್ಟು ಹುಟ್ಟ ಬೈರಾಸಿನಲ್ಲಿ ವಿಷ್ಣು ಸಹಸ್ರನಾಮ ಮಾಡಿ ಪಾರಾಯಣ ಮಾಡ್ತಾ ಕಾಡಿಗೆ ಪ್ರವೇಶ ಮಾಡಿದರು. ಅವರು ಎಲ್ಲಿಗೆ ಹೋದರು ಅಂತ ಇವತ್ತಿಗೂ ಗೊತ್ತಾಗಲಿಲ್ಲ. ಇತ್ತೀಚೆಗೆ ನಡೆದ ಕಥೆ ಅದು. ಇದು ಒಂದು ರೀತಿಯಲ್ಲಿ ಯಾರಿಗೆ ಹಾನಿ ಮಾಡಿದರು? ಮಾಡಬೇಕಾದ ಎಲ್ಲ ಕರ್ತವ್ಯ ಮಾಡಿದ್ದಾರೆ. ಇನ್ನು ನೀವು ಭಯಪಡಬೇಡಿ, ನೀವು ಹಾಗೆ ಹೋಗಬಾರ್ದು, ಅಲ್ಲಿ ಹೇಳಿದ್ದು ಹೀಗೆಲ್ಲ ಉಂಟು ಕಥೆ ಅಂತ ಹೇಳಿದ್ದು. ಬದುಕಿನಲ್ಲಿ ಆದಷ್ಟು ನಮ್ಮ ಮನಸ್ಸಿನ ಭಾರಗಳನ್ನೆಲ್ಲ ಕೆಳಗೆ ಇಳಿಸಿ ಗೋವಿಂದ ಭಜನೆಗೆ ಅನುಕೂಲ ಮಾಡಿಕೊಳ್ಳಬೇಕು. ದೇವಹೂತಿ ಉಪದೇಶವನ್ನು ಕೇಳಿಸಿಕೊಳ್ತಾ ಮಕ್ಕಳ ಮಮತೆಯನ್ನು ಬಿಟ್ಟಳು, ಅಳಿಯಂದಿರ ಮಮತೆಯನ್ನು ಬಿಟ್ಟರು. ನನ್ನ ಮಕ್ಕಳಿಗೆಲ್ಲ ಅಧ್ಯಾತ್ಮ ಆದರ್ಶವಾಗಿರಲಿ, ನನ್ನ ಬದುಕಿನಲ್ಲಿ ಸ್ವಾರ್ಥಗಳು ಆದರ್ಶವಾಗಿರುವುದು ಬೇಡ ಅಂತ ಒಂದು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ಲು. ದೇವರನ್ನೇ ಧ್ಯಾನ ಮಾಡ್ತಾ ಕೂತ್ಲು. ಕಪಿಲ ಪ್ರವಚನ ಮಾಡ್ತಾನೇ ಇದ್ದ. ಪ್ರವಚನ ಕೇಳಿಸಿಕೊಳ್ತಾ ದೇವಹೂತಿಯ ದೇಹ ಒಂದು ದಿವ್ಯವಾದ ನದಿಯಾಗಿ ಹರಿದು ಹೋಯ್ತಂತೆ. ಆ ಜನ್ಮದಲ್ಲೇ ಅವಳಿಗೆ ಮೋಕ್ಷವನ್ನು ಕೊಟ್ಟ ಕಪಿಲ, ಕರ್ಮಬಂಧನವನ್ನೆಲ್ಲ ಬಿಡುಗಡೆ ಮಾಡಿದ. ದೇವಹೂತಿಯ ದೇಹ ನದಿಯಾಗಿ ಹರಿದು ಹೋದಿದ್ದರಿಂದ ಅಲ್ಲಿಯ ತನಕ ಆ ಕ್ಷೇತ್ರಕ್ಕೆ ಸಿದ್ಧಪುರಿ ಅನ್ನೋ ಹೆಸರಿತ್ತು. ದೇವಹೂತಿಯ ದೇಹ ನದಿಯಾಗಿ ಹರಿದು ಹೋಯಿತು. ಅದನ್ನು ಮಾತೃ ಗಯಾ ಅಂತ, ಅಂದರೆ ಹೋದ್ಲು ಅಂತ, ತಾಯಿ ನದಿಯಾಗಿ ಹರಿದು ಹೋದ್ಲು ಅಂತ ಇವತ್ತು ಮಾತೃಗಯಾ ಅನ್ನುವ ಹೆಸರಿನಿಂದ ಪ್ರಸಿದ್ಧವಾಗಿದೆ. ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಒಂದು ಬಾರಿ ಆದರೂ ಹೋಗಿ ಅಲ್ಲಿ ತಾಯಿ ಹೆಸರಿನಲ್ಲಿ ಪಿಂಡದಾನ ಮಾಡಿ ಬಂದರೆ ತಾಯಿಗೆ ಸದ್ಗತಿ ಆಗುತ್ತಂತೆ. ಆ ತಾಯಿಗೆ ಅಲ್ಲ, ಎಲ್ಲ ತಾಯಂದರಿಗೂ ಸದ್ಗತಿಯನ್ನು ಕೊಡುವ ಪುಣ್ಯಭೂಮಿಯಾಗಿ ನಿಂತಿದೆ ಇವತ್ತು ಕೂಡ ಮಾತೃಗಯ. ಅಂಥ ಒಂದು ಶ್ರೇಷ್ಠವಾದ ತಾಯಿಯ ಮಹತ್ವವನ್ನು ಸಾರುವಂತಹ ಒಂದು ಅದ್ಭುತವಾದ ಕಥೆಯನ್ನು ತೃತೀಯ ಸ್ಕಂದದ ಕೊನೆಯಲ್ಲಿ ಹೇಳಿ ಮುಗಿಸ್ತಾರೆ. ಹೀಗೆ ದೇವಹೂತಿಯ ಬದುಕು ಅಧ್ಯಾತ್ಮಮಯವಾಗಿ ನಿರೂಪಿತಗೊಂಡು ದೇವರಿಗೆ ಸಮರ್ಪಣೆ ಆಗುವ ಒಂದು ಆದರ್ಶದ ಬದುಕು. ಹೆಣ್ಮಕ್ಕಳ ಜೀವನ ಭಗವತ್ಪರವಾಗಿ ಹೇಗಿರಬೇಕು ಅನ್ನಲಿಕ್ಕೆ ಮೌಲಿಕವಾದ ಒಂದು ಆದರ್ಶವನ್ನು ಈ ದೇವಹೂತಿಯ ಉಪಾಖ್ಯಾನ ನಮ್ಮ ಪಾಲಿಗೆ ತಿಳಿಸಿಕೊಟ್ಟಿದೆ. ಅದರ ಪರಂಪರೆ ನೋಡಿ, ಮುಂದೆ ನಾವು ಹೇಗೆ ಮಾಡ್ತೇವೋ ನಮ್ಮ ಮಕ್ಕಳು ಅದನ್ನು ಅನುಸರಿಸ್ತಾರೆ. ನನ್ನ ಅಪ್ಪ ಹೀಗಿದ್ದ, ನಾನು ಹೀಗಿರಬೇಕು, ಇದು ಆದರ್ಶ.
ನಾನು ಹೀಗಿದ್ದೇನೆ, ನನ್ನ ಮಗ ಹೀಗಿರಬೇಕು ಅನ್ನೋ ನನ್ನ ಆಸೆ, ಮಗನಿಗೆ ಅದು ಆದರ್ಶವಾಗಿ ಬರುತ್ತೆ. ಅದು ಅದೇ ರೀತಿ ದೇವಹೂತಿಗೆ ಒಬ್ಬಳು ಮಗಳಿದ್ಲಂತೆ, ಅವಳಿಗೆ ಅನಸೂಯ ಅಂತ. ಎಷ್ಟು ಚಂದದ ಹೆಸರು ನೋಡಿ. ಅನಸೂಯ ಅಂತ ಹೆಸರಿಟ್ಕೊಳ್ಬೇಕಾದ್ರೆ ಹೆಣ್ಣುಮಕ್ಕಳಿಗೆ ಎದೆಗಟ್ಟಿರಬೇಕು. ಯಾಕೆಂದರೆ ಅಸೂಯ ಅಂದರೆ ಹೊಟ್ಟೆ ಕಿಚ್ಚು, ಅನಸೂಯ ಅಂದರೆ ಹೊಟ್ಟೆ ಕಿಚ್ಚಿರಬಾರ್ದು. ಬಹುತೇಕ ಜಾಸ್ತಿ ಇರುವುದು ಹೊಟ್ಟೆ ಕಿಚ್ಚೆ ಹೆಣ್ಣುಮಕ್ಕಳಿಗೆ. ನಿಮಗೆ ಯಾರಿಗೂ ಹೇಳಿದ್ದಲ್ಲ, ನಿಮ್ಮನ್ನು ಬಿಟ್ಟು. ತುಂಬ ಹೊಟ್ಟೆ ಕಿಚ್ಚು, ಕಂಡ್ರೆ ಆಗಲ್ಲ, ಏನೋ ಕಾರಣ ಇಲ್ಲ. ನಾನಿದನ್ನು ಅನುಭವಿಸಿದ್ದೇನೆ. ಒಂದು ಕಡೆ ಭಾಗವತ ಹೇಳ್ತಾ ಇದ್ದೆ. ಪ್ರತಿದಿನ ಒಬ್ಬಳು ಹೆಣ್ಣುಮಗಳು ಒಂದು ಕರ್ಚೀಪ್ ಇಡೋದು ಪಕ್ಕದಲ್ಲಿ. ನಾನು 3ನೇ ದಿನ ಕೇಳಿದೆ, ಯಾರಾದರೂ ಅಲ್ಲಿ ಬರ್ತಾರ, ಅದೊಂದು ಕರ್ಚೀಪ್ ಯಾಕೆ ಇಡ್ತೀರಿ ಇಲ್ಲಿ? ನಾನು ಬೇರೆ ಯಾರೋ ಅವ್ರ ಸ್ನೇಹಿತರು ಬಂದು ಕೂತ್ಕೊಳ್ತಾರೆ, ಅದಕ್ಕೆ ಕರ್ಚೀಪ್ ಇಡ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರು ಹೇಳಿದರು, ಭಟ್ರೆ ನನಗೆ ಆಗದೇ ಇರುವ ಒಂದು ಮುಸುಂಟಿ ಇದೆ ಇಲ್ಲಿ, ಅದು ಇಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಳ್ಬಾರ್ದು, ಅದಕ್ಕೆ ಈ ಕರ್ಚೀಪ್ ಇಡೋದು. ಅಲ್ಲರಿ, ಪುರಾಣದಲ್ಲೂ ಇಷ್ಟೊಂದು ನೀವು ಹಗೆಯನ್ನು ತುಂಬಿಕೊಂಡು ಬಂದರೆ ಅದರ ಬಿಡುವುದು ಎಲ್ಲಿ? ಹಾಗೆಲ್ಲ ಮಾಡಬೇಡಿ. ಈ ಪುರಾಣಕ್ಕೆ ಕೂತಾಗ ನಿಮ್ಮ ಏಕಾಗ್ರತೆ ಕಥೆಯ ಬಗ್ಗೆ ಇರಬೇಕು ವಿನಃ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ನನ್ನ ಪಕ್ಕದಲ್ಲಿ ಯಾರು ಕೂಡ್ತಾರೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ನಮಗೆ ಅಷ್ಟೊಂದು ಪಗೆ, ಈ ರೀತಿ ಅವ್ರನ್ನ ಕಂಡ್ರೆ ಆಗಲ್ಲ, ಅವ್ರು ಬರ್ತಾರೆ ಇವತ್ತು, ನಾನು ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ. ಈ ಥರ ಒಂದು ಹಗೆತನ ಹೆಣ್ಮಕ್ಕಳಲ್ಲಿ ಇದ್ದಷ್ಟು ಅವರ ಬದುಕು ಬೇಗ ಹಣ್ಣಾಗಿ ಹೋಗುತ್ತೆ. ಹೆಣ್ಣಾದವಳು ಮಾತ್ಸರ್ಯವನ್ನು ಬಿಡಬೇಕು, ಗಂಡಾದವನು ಅದಕ್ಕಿಂತ 3 ಪಟ್ಟು ಜಾಸ್ತಿ ಇರುತ್ತೆ. ಕಾಮ, ಕ್ರೋಧ, ಲೋಭ ಎಲ್ಲ ಗಂಡನಲ್ಲಿ ಸೇರಿಕೊಂಡಿರುತ್ತೆ. ಅದಕ್ಕೆ ಅನಸೂಯ ಗಂಡ ಎಂಥ ಗಂಡ? ಅತ್ರಿ ಎನ್ನುವ ಗಂಡ. ಅತ್ರಿ ಅಂದ್ರೇನು? ತ್ರಿ 3 ಇರಲಿಲ್ಲ. ಕಾಮ, ಕ್ರೋಧ, ಲೋಭಗಳಿರಲಿಲ್ಲ ಅತ್ರಿ ಋಷಿಗಳಲ್ಲಿ. ಅನಸೂಯೆಯಲ್ಲಿ ಹೊಟ್ಟೆ ಕಿಚ್ಚಿರಲಿಲ್ಲ. ಅನಸೂಯ ಹೇಳ್ತಾಳೆ, ನನ್ನಮ್ಮ ದೇವರನ್ನು ಧ್ಯಾನ ಮಾಡಿ ಅವನನ್ನೇ ಮಗನನ್ನಾಗಿ ಪಡೆದಿದ್ದಾಳೆ. ಈ ಆದರ್ಶವನ್ನು ನಾವು ಅನುಷ್ಠಾನ ಮಾಡೋಣ, ನಮಗೂ ಭಗವಂತ ಯಾಕೆ ಮಗನಾಗಬಾರದು? ಅತ್ರಿಗಳು ಹೇಳಿದರು, ನಮ್ಮ ಭಾವಶುದ್ಧಿ ಇದ್ದರೆ, ನಮ್ಮ ಸಂಕಲ್ಪಗಳು ಪ್ರಾಮಾಣಿಕವಾಗಿದ್ದರೆ ದೇವರ ಅನುಗ್ರಹ ಯಾವತ್ತೂ ನಾಶ ಆಗಲ್ಲ. ಎಷ್ಟೋ ಬಾರಿ ನಮ್ಮ ಕೆಲಸಗಳು ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ಸಂಕಲ್ಪದಲ್ಲಿ ಶುದ್ಧಿ ಇಲ್ಲ, ಏನೋ ಸ್ವಾರ್ಥ ಇಣುಕಿ ನೋಡ್ತಾ ಇರುತ್ತೆ, ದೇವರ ಅನುಗ್ರಹ ಆಗಲ್ಲ. ನಿಮ್ಮ ಸಂಕಲ್ಪವನ್ನು ಸರಿ ಮಾಡಿಕೊಳ್ಳಿ. ಅದಕ್ಕೆ ಬೇಕಾದಷ್ಟು ಮುಂದೆ ಕಥೆಗಳಿದ್ದಾವೆ, ನೀವು ಕೇಳಿಸಿಕೊಳ್ತೀರಿ ಆ ಕಥೆಗಳನ್ನು. ಸಂಕಲ್ಪ ಶುದ್ಧಿ ಬೇಕು, ಮನಸ್ಸಿನ ಭಾವಶುದ್ಧಿ ಆಗಬೇಕು. ನಾವು ಮಾಡೋಣ. ತಪಸ್ಸು ಮಾಡಿದರು ಅತ್ರಿ ಮತ್ತು ಅನಸೂಯ. ಸಾಕ್ಷಾತ್ ದತ್ತರೂಪಿಯಾದ ಭಗವಂತ ಮಗನಾಗಿ ಬಂದ. ಸಂಭ್ರಮ ಪಡ್ತಾರೆ, ದೇವರೇ ನೀನೇ ಬಂದುಬಿಟ್ಟು. ದೇವರು ಮೊದಲು ಬಂದು ಕೇಳ್ತಾನೆ, ಏನು ವರ ಬೇಕು? ಸ್ವಲ್ಪ ದಾಕ್ಷಿಣ್ಯ ಆಯಿತು, ನಿನ್ನಂಥ ಮಗ ಬೇಕು ಅಂತಾರೆ. ನೀನೇ ಮಗನಾಗಿ ಬಾ ಅಂತ ಕರೀಲಿಕ್ಕೆ ಸ್ವಲ್ಪ ದಾಕ್ಷಿಣ್ಯ. ಅದಕ್ಕೆ ದೇವರೇ ನೀನು ನಮ್ಮ ತಪಸ್ಸಿಗೆ ಅನುಗ್ರಹ ಮಾಡಿದೆ ಅಂದರೆ ನಿನ್ನ ಥರ ಇರುವ ಒಬ್ಬ ಮಗ ನಮಗೆ ಬೇಕು. ದೇವರು ಹೇಳ್ತಾನೆ, ರಾಮ ರಾವಣರ ಯುದ್ಧಕ್ಕೆ ಅದೇ ಸಾಕ್ಷಿ. ನನ್ನಂಥ ದೇವರಿಗೆ ನಾನೇ ದೃಷ್ಟಾಂತ, ಬೇರೆ ಮತ್ತೊಬ್ಬ ಇಲ್ಲ. ಹಾಗಾಗಿ ನಾನೇ ನಿಮಗೆ ಮಗನಾಗಿ ಬರ್ತೇನೆ ಅಂತ ದತ್ತನಾಮಕನಾಗಿ ಭಗವಂತ ಬಂದ. ದತ್ತಸ್ತು ಅಯೋಗಾದಥ ಯೋಗನಾಥ ಅಂತ ಯೋಗೇಶ್ವರನಾದ ದತ್ತರೂಪಿಯಾದ ಪರಮಾತ್ಮ ಮಗನಾಗಿ ಬಂದ ಅನ್ನುವ ಕಥೆ ಇದೆ. ಇದು ಪರಂಪರೆ. ಯಾಕೆ ಈ ಕಥೆಯನ್ನು ಹೇಳ್ತಾರೆ? ವಾಸ್ತವಿಕವಾಗಿ ಸ್ವಾಮಿಭೌಮನವಿನ ಚರಿತ್ರೆಯನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ. ಆದರ್ಶಗಳು, ಸಂಸ್ಕಾರಗಳು ನಮ್ಮ ಕುಟುಂಬದಲ್ಲಿ ಬೆಳೀತಾ ಹೋಗಬೇಕು ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಭಗವಂತನ ಅವತಾರ ದೇವಹೂತಿಗೆ ಮಾತ್ರ ಅಲ್ಲ, ದೇವಹೂತಿ ಮಗಳಾದ ಅನಸೂಯೆಗೂ ಕೂಡ ಭಗವಂತ ಮಗನಾಗಿ ಬಂದ ಅನ್ನುವ ದೃಷ್ಟಾಂತಕ್ಕೋಸ್ಕರ ಈ ಕಥೆಯನ್ನು ಹೇಳಿದ್ದಾರೆ. ಮುಂದೆ ಇದೇ ಪರಂಪರೆಯ ಕಥೆಗಳನ್ನು ಹೇಳ್ತಾ, ಈಗ ಸ್ವಯಂಭೂಮನುವಿನ ಕಥೆ, ಅವನಿಗೆ 5 ಜನ ಮಕ್ಕಳ ಕಥೆಯನ್ನೇ ವಿಸ್ತಾರವಾಗಿ ಹೇಳ್ತಾರೆ. ನೀವು 5 ಜನರ ಹೆಸರನ್ನು ನೆನಪಿಟ್ಟುಕೊಳ್ಬೇಕು. ಮೊದಲನೆಯವನು ಪ್ರಿಯೋವ್ರತ, ಉತ್ತಾನಪಾದ. 3 ಜನ ಹೆಣ್ಮಕ್ಕಳು, ಆಕೂತಿ, ಪ್ರಸೂತಿ, ದೇವಹೂತಿ. ಈಗ ದೇವಹೂತಿಯ ಕಥೆಯನ್ನು ಹೇಳಿ ಮುಗಿಸಿದ್ದೇನೆ. ಈಗ ಪ್ರಸೂತಿ ಕಥೆ ಹಿಂದಿನಿಂದ ಹೇಳಿದ್ದಾರೆ. ಪ್ರಸೂತಿಯ ಕಥೆಯನ್ನು ಹೇಳುತ್ತಾರೆ. ಪ್ರಸೂತಿ ಎನ್ನುವ ಒಬ್ಬಳು ಹೆಣ್ಣುಮಗಳನ್ನು ಸ್ವಯಂಭೂಮನು ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆ ದಕ್ಷ ಪ್ರಜಾಪತಿಯಿಂದ ಪ್ರಸೂತಿಯಲ್ಲಿ 16 ಜನ ಹೆಣ್ಣುಮಕ್ಕಳು ಹುಟ್ಟುತ್ತಾರೆ. ಅವಳು ಹಡಿತಾನೇ ಇದ್ಲು, ಅದಕ್ಕೆ ಪ್ರಸೂತಿ ಅಂತ. ಇವತ್ತು ಪ್ರಸೂತಿ ಗೃಹ ಅಂತ ಫೇಮಸ್. ಸಿಕ್ಕಾಪಟ್ಟೆ ಹಡಿತಾನೆ ಇದ್ದರೆ ಅದಕ್ಕೆ ಪ್ರಸೂತಿ ಗೃಹ ಅಂತ. ಹಡಿಯುವ ತಾಯಿಯವಳು 16 ಜನ ಮಕ್ಕಳನ್ನು ಹಡೆದ್ಲು. ಅಲ್ಲಿ 16ನೆಯ ಹುಡುಗಿ ದಾಕ್ಷಾಯಿಣಿ, ತುಂಬ ಪ್ರೀತಿ, ಬಹಳ ಮೋಗಿಯ ಮಗಳು ಆ ದಾಕ್ಷಾಯಿಣಿ. ಅವಳನ್ನು ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಯಮಧರ್ಮನಿಗೆ ಒಂದಷ್ಟು ಕೊಡ್ತಾನೆ, ಚಂದ್ರನಿಗೆ ಕೊಡ್ತಾನೆ, ರುದ್ರದೇವರಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಕೊನೆಯ ಮಗಳನ್ನು ರುದ್ರನಿಗೆ ಕೊಟ್ಟು ವಿವಾಹ ಮಾಡ್ತಾನೆ, ಮಹರುದ್ರದೇವರಿಗೆ. ವಿವಾಹ ಮಾಡಿದ ಮೇಲೆ ದಕ್ಷ ಪ್ರಜಾಪತಿಗೆ ಅನ್ನಿಸುತ್ತೆ, ನಾನು ಒಂದು ದೊಡ್ಡ ಜನ ಈಗ. ಯಾಕೆ ಅಂದರೆ ಎಲ್ಲ ಲೋಕಪಾಲಕರೆಲ್ಲ ನನಗೆ ಅಳಿಯಂದಿರೇ ಆಗಿದ್ದಾರೆ, ನನ್ನ ಸ್ಥಾನವನ್ನು ತೋರಿಸಿಕೊಳ್ಬೇಕು ಅಂತ ದೊಡ್ಡ ಸಮಾರಂಭವನ್ನು ಏರ್ಪಡಿಸ್ತಾನೆ. ಎಲ್ಲರೂ ಆ ಅಳಿಯಂದಿರು ಬರ್ತಾರೆ, ಮಕ್ಕಳು ಬರ್ತಾರೆ. ಬಂದು ಯಮಧರ್ಮ ಬಂದು ಸಭೆಯಲ್ಲಿ ದಕ್ಷ ಪ್ರಜಾಪತಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಎಂಚ ನಮ ಎಂಚ, ಕೆಲವರು ಹೇಳ್ತಿರ್ತಾರೆ ನಮ ಎಂಚ, ಆಕಳು ಬರ್ತದೆ ಎನ್ನ ಕಾರಿಗೆ ನಮಸ್ಕಾರ ಅಂಪುಣ. ಹಾಗೆ ಗರ್ವದಲ್ಲಿ
ಕೊನೆಗೆ ರುದ್ರದೇವರು ಬರ್ತಾರೆ. ಅವರು ಬಂದು ನಮಸ್ಕಾರ ಮಾಡಲ್ಲ. ವಾಸ್ತವಿಕವಾಗಿ ಮಾಡಬೇಕು. ಕನ್ಯಾದಾನ ಮಾಡಿದ ಮಾವ ಅವನು ದೊಡ್ಡವನ. ಕೆಲವರು ಯೋಚನೆ ಮಾಡೋದು, ನಾನು ಸುಧಾಮಂಗಳ ಮಾಡಿದವನು, ನನ್ನ ಮಾವ ಮಾಡಲಿಲ್ಲ, ನಾನು ನಮಸ್ಕಾರ ಮಾಡೋದು. ಅದು ಶಾಠ್ಯ. ಅದು ಮಾಡಬೇಕು. ಯಾಕೆ ಅಂದರೆ ಕನ್ಯಾದಾನ ಮಾಡುವ ಪ್ರಸಂಗದಲ್ಲಿ ಮಾವ ಧರ್ಮೋಪದೇಶ ಮಾಡ್ತಾನೆ ಅಳಿಯನಿಗೆ. ಯಾರು ಉಪದೇಶ ಮಾಡ್ತಾರೋ ಅವರು ಮಾನ್ಯರಾಗ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯ. ವಿಧಿಯನ್ನು ಉಪದೇಶ ಮಾಡೋರು ಗುರುಗಳಾಗ್ತಾರೆ. ಅವನು ವಿಧಿಯನ್ನು ಉಪದೇಶ ಮಾಡ್ತಾನೆ ಮಾವ. ಧರ್ಮ ಅರ್ಥ ಕಾಮಗಳಲ್ಲಿ ನನ್ನ ಮಗಳನ್ನು ಮೀರಿ ಹೋಗಬೇಡ. ಅಲ್ಲಿ ಮೋಕ್ಷೇಚ ಅಂತ ಸೇರಿಸಲಿಲ್ಲ. ನಿನಗೆ ಮೋಕ್ಷ ಬೇಕು ಅಂದರೆ ತುಂಬ ಮಗಳ ಮಮತೆ ಬೇಡ ಅಂತಲೇ ಅರ್ಥ. ಮೋಕ್ಷೇಚ ಅಂತ ಹೇಳಲ್ಲ, 3 ವಿಧಿಗಳನ್ನು ಉಪದೇಶ ಮಾಡ್ತಾನೆ. ಹಾಗಾಗಿ ಅವನಿಗೆ ನಮಸ್ಕಾರ ಮಾಡಬೇಕು. ಎಷ್ಟೋ ಬಾರಿ ರುದ್ರದೇವರು ನಮಸ್ಕಾರ ಮಾಡಿದ್ದಾರೆ, ಆದರೆ ಈ ಸಭೆಯಲ್ಲಿ ನಮಸ್ಕಾರ ಮಾಡಲ್ಲ. ಕಾರಣ ಏನು ಅಂದರೆ ಅದೇ ಸಭೆಯಲ್ಲಿ ಬ್ರಹ್ಮದೇವರು ಬಂದು ಕೂತಿದ್ದಾರೆ. ಒಂದು ನಿಯಮ, ಈಗ ನಮ್ಮ ಗುರುಗಳು ಈ ಸಭೆಗೆ ಬಂದಾಗ ನನಗೆ ನಮಸ್ಕಾರ ಮಾಡಬಾರದು. ನನಗಿಂತ ಉತ್ತಮರು ಈ ಸಭೆಯಲ್ಲಿದ್ದಾಗ ಅವರ ಮುಂದೆ ನಾನು ನಮಸ್ಕಾರ ಮಾಡಿಸಿಕೊಂಡ್ರೆ ನನ್ನ ಪುಣ್ಯ ಕ್ರಾಸ ಆಗುತ್ತೆ. ಇದು ಕಾಮನ್ ಸೆನ್ಸ್. ಇದು ದೊಡ್ಡವರು ನಮ್ಮ ಗುರುಗಳಿದ್ದಾಗ ಅವರ ಮುಂದೆ ಕನಿಷ್ಠನಾದ ವ್ಯಕ್ತಿಗೆ ನಮಸ್ಕಾರ ಮಾಡಬಾರ್ದು. ಅವರಿಲ್ಲದೇ ಇದ್ದಾಗ ಮಾಡಬಹುದು. ಇದೆಲ್ಲ ನಿಯಮಗಳಿದ್ದಾವೆ. ಈ ನಿಯಮವನ್ನು ಉಲ್ಲಂಘನೆ ಮಾಡಬೇಕು ಅಂತ ದಕ್ಷ ಪ್ರಜಾಪತಿಯ ಮನಸ್ಸಿನಲ್ಲಿ. ಬ್ರಹ್ಮದೇವರಿದ್ದರೂ ನನಗೆ ನಮಸ್ಕಾರ ಮಾಡಲಿ, ಅವರು ಮಾಡಲಿಲ್ಲ. ಬ್ರಹ್ಮದೇವರಲ್ಲಿರುವ ಭಗವಂತನನ್ನು ಧ್ಯಾನ ಮಾಡ್ತಾ ರುದ್ರದೇವರು ಕೂತ್ಕೊಂಡ್ರು. ಮಾವನಿಗೆ ನಮಸ್ಕಾರ ಮಾಡಲಿಲ್ಲ. ದಕ್ಷ ಪ್ರಜಾಪತಿಗನ್ನಿಸ್ತು, ನನ್ನ ಅಳಿಯ ನನ್ನನ್ನು ತಿರಸ್ಕಾರ ಮಾಡಿದ, ನನಗೊಂದು ನಮಸ್ಕಾರ ಕೊಡಲಿಲ್ಲ. ಕೆಲವರಿಗೆ ಹಾಗೆ ನಮಸ್ಕಾರ ಅಂದ ತಕ್ಷಣ ನಮಸ್ಕಾರ ಅನ್ನಬೇಕು. ಇಲ್ಲದೇನೆ ಇದ್ದರೆ ಅವರಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ, ಏನೊಂದು ನಮಸ್ಕಾರ ಕೊಂಡ ಪಿರ ನಮಸ್ಕಾರ ಅಂತ ಬಂಡ್ರೆಗೆ ಆಪರಿ ಅಂತ ಬಹಳ ದೊಡ್ಡ ಕಲಹ ಅದು. ನಮಸ್ಕಾರ ಮಾಡಲಿಲ್ಲ ದಕ್ಷ ಪ್ರಜಾಪತಿಗೆ ರುದ್ರದೇವರು. ಎಲ್ಲಿಲ್ಲದ ಕೋಪ ಬಂತು. ಕೋಪದ ಪರಿಣಾಮ ಇದು ನೋಡಿ, ಇದೆಲ್ಲ ಮನಸ್ಸಿನ ವಿಕಾರಗಳು. ಇಲ್ಲಿಂದ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಅದರ ವಿಕಾರ ರುದ್ರದೇವರಿಗೆ ಯೋಗ್ಯತೆಯಲ್ಲಿ ದಕ್ಷ ಪ್ರಜಾಪತಿಗಿಂತ ತುಂಬ ದೊಡ್ಡ ಅರ್ಹತೆ ರುದ್ರದೇವರದ್ದು. ಅವರಿಗೆ ಅನ್ಯಾಯ ಮಾಡಬಾರದು ದಕ್ಷ ಪ್ರಜಾಪತಿ. ಆದರೂ ಒಂದು ಸಂಕಲ್ಪ ಮಾಡಿದ, ಎಲ್ಲ ದೇವಾನುದೇವತೆಗಳನ್ನು ಕರೆದು ಒಂದು ದೊಡ್ಡ ಯಾಗ ಮಾಡಬೇಕು, ಅದರಲ್ಲಿ ರುದ್ರದೇವರಿಗೆ ಆಹ್ವಾನ ಕೊಡಬಾರದು ಅಂತ ಎಲ್ಲ ಋಷಿಗಳ ಹತ್ರ ಹೋದ, ದೇವತೆಗಳ ಹತ್ರ ಹೋದ, ನೀವೆಲ್ಲ ಬರಬೇಕು ಅಂತ ಔತಣಕ್ಕೆ ಕರೆದ. ಆದರೆ ರುದ್ರದೇವರಿಗೆ ಕೈಲಾಸಕ್ಕೆ ಒಂದು ಮೆಸೇಜ್ ಇಲ್ಲ. ಕೇಳ್ತಾರೆ ದೇವತೆಗಳು, ಯಾಕೆ ಅಷ್ಟೊಂದು ಅನ್ಯಾಯ, ಅಷ್ಟೊಂದು ಪಗೆ ಯಾಕೆ ರುದ್ರದೇವರ ಮೇಲೆ? ಅದಕ್ಕೆ ದಕ್ಷ ಪ್ರಜಾಪತಿ ಹೇಳ್ತಾನೆ, ಸತು ಮರ್ಕಟಲೋಚನ. ಅವನು ಮಂಗದ ಕಣ್ಣಿನ ಆ ಒಬ್ಬ ಮಂಗನಿಗೆ ಒಳ್ಳೆಯ ಹರಿಣಾಕ್ಷಿಯಾದ ನನ್ನ ಮಗಳನ್ನು ಕೊಟ್ಟು ಕೆಟ್ಟೆ. ಎಷ್ಟು ಚಂದದ ಹುಡುಗಿ ನನ್ನ ಮಗಳು ದಾಕ್ಷಾಯಿಣಿ. ಆ ಮಂಗದ ಕಣ್ಣಿನ ರುದ್ರ ಮೈಯಲ್ಲೆಲ್ಲ ಭಸ್ಮ, ಯಾವಾಗಲೂ ಆ ಪಶುಪತಿಯಾಗಿ ಸ್ಮಶಾನದಲ್ಲಿ ಸಂಚಾರ ಮಾಡ್ತಿರ್ತಾನೆ. ಅವನಿಗೆ ನನ್ನ ಮಗಳನ್ನು ಕೊಟ್ಟನಲ್ಲ, ನನ್ನ ಮನಸ್ಸು ತುಂಬ ದುಃಖಿತವಾಗಿದೆ. ಅವನಿಗೆ ಸ್ಥಾನವೂ ಇಲ್ಲ, ಮಾನವೂ ಇಲ್ಲ ಅಂತ ಬಹಳ ದೊಡ್ಡ ಅಪಚಾರದ ಮಾತುಗಳನ್ನಾಡಿ ಪುರೋಹಿತರಿಗೆಲ್ಲ ಎಕ್ಸ್ಟ್ರಾ ದಕ್ಷಿಣೆಗಳನ್ನು ಕೊಟ್ಟು ರುದ್ರದೇವರಿಗೆ ಆಹುತಿ ಕೊಡದೇ ಇರುವ ಒಂದು ಯಾಗ ನಡೀಬೇಕು, ವಿಷ್ಣು ಯಾಗ. ಅದರಲ್ಲಿ ರುದ್ರದೇವರಿಗೂ ಒಂದು ಆಹುತಿ ಇದೆ, ಕೊನೆಗೆಲ್ಲ ದೇವತೆಗಳಿಗೆ ಆಹುತಿಯ ಕ್ರಮ ಇದೆ. ಆದರೆ ರುದ್ರದೇವರಿಗೆ ಆಹುತಿಯನ್ನು ಕೊಡಬಾರ್ದು, ನೀವು ಬೇಕಾದ್ರೆ ಎಕ್ಸ್ಟ್ರಾ ದಕ್ಷಿಣೆ ಕೊಡ್ತೇನೆ ಅಂತ ಎಲ್ಲರನ್ನು ಮಂಗ ಮಾಡಿ ಒಂದು ದೊಡ್ಡ ಸಭೆಯನ್ನು ಮಾಡಿದ. ದೇವಾನುದೇವತೆಗಳೆಲ್ಲ ಹೊರಟರು ಅವನ ದೊಡ್ಡ ಯಾಗಕ್ಕೆ. ದೇವತೆಗಳೆಲ್ಲ ದಾರಿಯಲ್ಲಿ ಬರಬೇಕಾದ್ರೆ ಕೈಲಾಸ ಸಿಕ್ಕಿತು. ಪಾರ್ವತಿ ಅಂಗಣದಲ್ಲಿ ತನ್ನ ಗುಡಿಸಲನ್ನು ಅಲಂಕಾರ ಮಾಡ್ತಾ ಇದ್ದಾಳೆ. ಆವಾಗ ದೇವತೆಗಳು ಕೇಳ್ತಾರೆ, ಪಾರ್ವತಿ, ಏನು ನೀನು ಮಲಿನವಾದ ವಸ್ತ್ರವನ್ನು ಧರಿಸಿದೆ, ಉತ್ತಮವಾದ ಆಭರಣಗಳನ್ನು ಯಾಕೆ ಧರಿಸಲಿಲ್ಲ? ಅವಳು ಕೇಳ್ತಾಳೆ, ನೀವೆಲ್ಲ ಏನು ಇಷ್ಟೆಲ್ಲ ಆಭರಣಗಳನ್ನು ಹಾಕಿಕೊಂಡು ಹೋಗ್ತಾ ಇದ್ದೀರಿ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಿ? ನಿನ್ನ ಅಪ್ಪನ ಮನೆಯಲ್ಲಿ ದೊಡ್ಡ ಯಾಗ ನಡೀತಾ ಇದೆ, ಅದಕ್ಕೆ ನೀನು ಬರ್ತಾ ಇಲ್ವಾ? ಅವಳಿಗೆ ವಿಷಯವೇ ಗೊತ್ತಿಲ್ಲ. ನೇರ ಗಂಡನ ಬಳಿ ಓಡಿ ಹೋಗಿ ಕೇಳ್ತಾಳೆ, ಏನ್ರಿ ನಮ್ಮ ಅಪ್ಪ ಯಾಗ ಮಾಡ್ತಾ ಇದ್ದಾರಂತೆ, ನನಗೆ ವಿಷಯವೇ ಗೊತ್ತಿಲ್ಲ, ನಿಮಗೆ ಆಹ್ವಾನ ಬರಲಿಲ್ವಾ? ಅದಕ್ಕೆ ರುದ್ರದೇವರು ಹೇಳ್ತಾರೆ, ಆಹ್ವಾನವಿಲ್ಲದ ಅಮೃತಾನ್ನವೇಕೆ ಅಂತ ಎಚ್ಚರಿಸಿದ್ದಾರೆ. ಆಹ್ವಾನ ಇಲ್ಲದೆ ಇದ್ದರೆ ನೋಡಿ, ಒಂದು ಭಾಗವತ ಕಥೆ ನಡೀತಾ ಇದೆ, ಯಾರ ಆಹ್ವಾನ ಬೇಕಾಗಿಲ್ಲ, ಸೀದಾ ಹೋಗಿ. ಯಾವುದೋ ಒಂದು ಸಮಾರಂಭ, ಮದುವೆ ನಡೀತಾ ಇದೆ, ನಿಮಗೆ ಆಮಂತ್ರಣ ಇಲ್ಲ ಅಂದರೆ ಹೋಗಬೇಡಿ ಅಲ್ಲಿಗೆ. ಸುಖ ಸಮಾರಂಭಗಳಲ್ಲಿ ಆಹ್ವಾನ ಇಲ್ಲದೆ ಹೋಗಬಾರದು. ಆದ್ದರಿಂದ ನನಗೆ ಅಲ್ಲಿ ಹೋಗುವ ಅಪೇಕ್ಷೆ ಇಲ್ಲ, ನಿನ್ನ ಅಪ್ಪನ ಮನಸ್ಸು ಹಾಳಾಗಿದೆ ಅಂತಾರೆ ರುದ್ರದೇವರು. ಮನಸ್ಸಿಗೆ ನಿಯಾಮಕರೇ ರುದ್ರದೇವರು. ಅವರು ಹೇಳ್ತಾರೆ, ಅವನ ಮನಸ್ಸು ಕೊಳಕಾಗಿ ಹೋಗಿದೆ. ಅದಕ್ಕೆ ವಿಜಯಧ್ವಜ ತೀರ್ಥರು ಅಂತ ನಮ್ಮ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದವರು, ಅವರು ತುಂಬ ಸುಂದರವಾದ ಒಂದು ದೃಷ್ಟಾಂತ ಕೊಡ್ತಾರೆ, ನಿಮಗೆ ಅರ್ಥ ಆಗುತ್ತೆ. ಅದು 2 ವಸ್ತುಗಳಿದೆ ಜಗತ್ತಿನಲ್ಲಿ. ಒಂದು ಈ ಜರಡಿ, ಎಲ್ಲ ಹಿಟ್ಟನ್ನು ಹಾಕಿ ನಾವು ಜರಡಿ ಹಿಡಿತೇವೆ. ಹಿಡಿದರೆ ಆ ಜರಡಿ ಏನು ಮಾಡುತ್ತೆ ಹೇಳಿ? ಹುಳ ಹುಪ್ಪಟೆ ಕಸಗಳನ್ನೆಲ್ಲ ತನ್ನಲ್ಲಿ ತುಂಬಿಕೊಳ್ಳುತ್ತೆ. ಒಳ್ಳೆಯ ಹಿಟ್ಟಿನ ಭಾಗವನ್ನೆಲ್ಲ, ಒಳ್ಳೆಯ ಪದಾರ್ಥವನ್ನೆಲ್ಲ ಕೆಳಗೆ ಬಿಟ್ಟು ಬಿಡುತ್ತೆ.
ಇನ್ನೊಂದು ಕೇರುವ ಮೊರ. ಅದೇನು ಮಾಡುತ್ತೆ ಆ ಕೇರುವ ಮೊರ? ಹುಳ ಹುಪ್ಪಟೆ ಕಸ ಕಡ್ಡಿಯನ್ನೆಲ್ಲ ಹೊರಗೆ ಹಾಕುತ್ತೆ, ಒಳ್ಳೆಯ ಪದಾರ್ಥಗಳನ್ನು ತನ್ನಲ್ಲಿ ಇಟ್ಟುಕೊಳ್ಳುತ್ತೆ. ಸಮಾಜದಲ್ಲಿ ಈ ವ್ಯಕ್ತಿತ್ವದ ಎರಡು ರೀತಿಯಾದ ಜನಗಳಿದ್ದಾರೆ. ಕೆಲವರಿಗೆ ದೋಷಗಳೇ ಕಾಣುತ್ತೆ, ಜರಡಿಯ ಹಾಗೆ. ಜರಡಿ ಏನು ಮಾಡುತ್ತೆ ಹೇಳಿ? ಒಳ್ಳೆಯದನ್ನೆಲ್ಲ ಬಿಟ್ಟು ಬಿಡುತ್ತೆ, ಕೆಟ್ಟದ್ದನ್ನು ಮಾತ್ರ ತನ್ನಲ್ಲಿ ಸಂಗ್ರಹ ಮಾಡಿ ಇಟ್ಟುಕೊಳ್ಳುತ್ತೆ. ಅದಕ್ಕೆ ಬಹುತೇಕ ನಮ್ಮ ಸಮಾಜದಲ್ಲಿ ಈ ಜರಡಿಯನ್ನು ದಾನ ಮಾಡುವ ಪದ್ಧತಿ ಇಲ್ಲ, ಮೊರದ ಬಾಗಿನ ಅಂತ ದಾನ ಮಾಡುವ ಪದ್ಧತಿ ಇದೆ. ಯಾಕೆಂದರೆ ಜರಡಿಯಲ್ಲಿ ಅಂಥ ವ್ಯಕ್ತಿತ್ವ ಇಲ್ಲ. ಮೊರ ಅದೇನು ಮಾಡುತ್ತೆ? ಕೆಟ್ಟದ್ದನ್ನೆಲ್ಲ ಹೊರಗೆ ಹಾಕುತ್ತೆ, ಒಳ್ಳೆಯದನ್ನೆಲ್ಲ ತನ್ನಲ್ಲಿ ಇಟ್ಟುಕೊಳ್ಳುತ್ತೆ. ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಅಂದರೆ ಸದ್ಗುಣಗಳನ್ನು ಮಾತ್ರ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಅವ್ರು ಮಾಡಿದ ಅನ್ಯಾಯಗಳನ್ನು ಸ್ಮರಣೆ ಮಾಡಿಕೊಳ್ಳಬಾರ್ದು. ಇದು ರಾಮ, ನಾಳೆ ರಾಮತಾರಕ ಒಂದು ಯಾಗ ನಡೀತಾ ಇದೆ. ರಾಮ ತೋರಿಸಿದ ಆದರ್ಶ ಇದು. ವಾಲ್ಮೀಕಿಗಳೇ ಹೇಳ್ತಾರೆ, ಕಥಂಚಿದ್ ಉಪಕಾರೇಣ ಕೃತೇನ ಏಕೇನ ತುಷ್ಯತಿ ನಸ್ಮರತ್ಯಪಕಾರಾಣಾಂ ಶತಮಪಿ ಆತ್ಮವತ್ತಯ. ರಾಮನಿಗೆ ಯಾರಾದರೂ ಒಂದು ಸಣ್ಣ ಉಪಕಾರ ಮಾಡಿದರೆ, ಪಾಜಕಕ್ಕೆ ಹೋಗಬೇಕಾಗಿದೆ, ರಾಮ ದಾರಿ ಯಾವುದು ಅಂತ ಕೇಳ್ತಾ ಇದ್ದ. ರಾಮ ಪಾಜಕಕ್ಕೆ ಹೋಗಬೇಕು, ದಾರಿ ಯಾವುದು? ಯಾರೋ ತೋರಿಸಿದ್ರು, ಒಂದು ಸಣ್ಣ ಮಗು ಸ್ಟ್ರೈಟ್ ಹೋಗಿ 1 ಕಿಲೋಮೀಟ್ರಿಗೆ ಪಾಜಕ ಲೆಫ್ಟಲ್ಲಿ ಸಿಗುತ್ತೆ. ರಾಮ ಸಾಯುವ ತನಕ ನೆನಪಿಟ್ಕೊಳ್ತಾ ಇದ್ದಂತೆ, ಅವತ್ತು ನನಗೆ ನೀನು ದಾರಿ ತೋರಿಸಿದಿ. ಸನ್ಮಾನವೋ ಸನ್ಮಾನ, ಸಣ್ಣ ಉಪಕಾರ, ಏನು ದೊಡ್ಡ ಉಪಕಾರ ಅಲ್ಲ ಅದು. ಆದರೆ ಅವನಿಗಾಗಿ ಮಾಡಿದ 1000 ಅಪರಾಧಗಳು ಅದನ್ನು ನೆನಪು ಮಾಡಿಕೊಳ್ಳುವುದಿಲ್ಲಂತೆ ರಾಮ. 1000 ತನಗೆ ಮಾಡಿದ ಅನ್ಯಾಯಗಳನ್ನು ರಾಮ ಮರಿತಾನೆ, ಒಂದು ಸಣ್ಣ ಉಪಕಾರವನ್ನು ನೆನಪು ಮಾಡಿಕೊಳ್ತಾನೆ. ಇದಕ್ಕೆ ವಿಪರೀತ ನಾವು. ನಮಗೆ 1000 ಉಪಕಾರ ಮಾಡಿರಲಿ, ಒಂದು ಸಣ್ಣ ಅನ್ಯಾಯ ಮಾಡಿದರೆ ಎಂಕ್ಳಿಗೆ ಅಂಚ ಅಂತೀರು, ಕೊನೆ ತನಕ ಅವರ ಉಪದ್ರವವನ್ನೇ ಸ್ಮರಣೆ ಮಾಡಿಕೊಳ್ತಾ ಇರ್ತೇವೆ. ಆದಷ್ಟು ಮತ್ತೊಬ್ಬರ ಅನ್ಯಾಯವನ್ನು ಮರೆಯುವ ಶಕ್ತಿ ನಾವು ಅಳವಡಿಸಿಕೊಳ್ಬೇಕು. ಇಲ್ಲದೇನಿದ್ರೆ ಮುಂದಿನ ದಕ್ಷಾಧ್ವರದ ಪ್ರಸಂಗ ನಮ್ಮ ಬದುಕಿನಲ್ಲೂ ಬರುತ್ತೆ ಎನ್ನುತ್ತೆ ಭಾಗವತ. ಜರಡಿಯಂತಹ ವ್ಯಕ್ತಿತ್ವ ಇತ್ತು, ಕೇರುವ ಮೊರದ ವ್ಯಕ್ತಿತ್ವ ಇರಲಿಲ್ಲ. ರುದ್ರದೇವರ ಮನಸ್ಸು ಕೇರುವ ಮೊರದ ಹಾಗೆ, ಸದ್ಗುಣಗಳನ್ನು ಮಾತ್ರ ಸ್ವೀಕಾರ ಮಾಡುವ ವ್ಯಕ್ತಿತ್ವ. ದಕ್ಷ ಪ್ರಜಾಪತಿಯ ವ್ಯಕ್ತಿತ್ವ ದುರ್ಗುಣಗಳನ್ನು ಮಾತ್ರ ಪರಿಗಣಿಸುವಂತಹ ವ್ಯಕ್ತಿತ್ವ. ಇದರಿಂದ ಅವನು ಸೋತ. ರುದ್ರದೇವರು ಪಾರ್ವತಿಗೆ ಹೇಳ್ತಾರೆ, ನಿನ್ನಪ್ಪನ ಮನಸ್ಸು ಹಾಳಾಗಿದೆ, ಅವನು ನನಗೆ ಆಹ್ವಾನ ಕೊಡುವುದು ಮಾತ್ರ ಅಲ್ಲ, ದೊಡ್ಡ ರಾಜಸಭೆಯಲ್ಲಿ ನಿಂದನೆ ಮಾಡಿದ್ದಾನೆ, ನನ್ನನ್ನು ಮರ್ಕಟಲೋಚನ ಅಂತ ಬೈದಿದ್ದಾನೆ, ನಿನ್ನನ್ನು ಹರಿಣಾಕ್ಷಿ ಅಂತ ಕೊಂಡಾಡಿದ್ದಾನೆ, ಭಸ್ಮ ದಿಗ್ಧಾಂಗ ಶರೀರ ಅಂತ ನನ್ನನ್ನು ನಿಂದನೆ ಮಾಡಿದ್ದಾನೆ. ಹಾಗಾಗಿ ಅವನ ಆಹ್ವಾನವೂ ಮಾಡಲ್ಲ, ಯಾಗ ಮಾಡ್ತಾ ಇದ್ದಾನೆ, ನಾನು ಅಲ್ಲಿಗೆ ಹೋಗೋದಿಲ್ಲ. ದಾಕ್ಷಾಯಣಿ ಕೇಳ್ತಾಳೆ, ನಾನು ಹೋಗ್ಬೋದಾ ಅಂತ. ನೋಡಿ, ಇದು ಸೈಕಾಲಜಿ, ಇದು ಒಂದು ದಾಂಪತ್ಯ ಜೀವನದ ಬಿರುಕುಗಳಿಗೆ ಆಗುತ್ತೆ ಅಂತ. ರುದ್ರದೇವರು ಹೇಳ್ತಾರೆ, ಗಂಡನನ್ನು ಅನುಸರಿಸುವ ಸತಿ ನೀನು ಅಂದ ಮೇಲೆ ನನಗೆ ಆಹ್ವಾನ ಇಲ್ಲ ಅಂದರೆ ನೀನು ಹೋಗಬಾರ್ದು ಲೆಕ್ಕದ ಪ್ರಕಾರ. ಅದಕ್ಕೆ ದಾಕ್ಷಾಯಣಿ ಹೇಳ್ತಾಳೆ, ಇಲ್ಲ, ನನ್ನ ಅಪ್ಪನ ಮನೆಗೆ ಆಹ್ವಾನ ಇಲ್ಲದೆ ಹೋಗ್ಬೋದು. ಅಪ್ಪನ ಮನೆಗೆ ಮಗಳಾದವಳು ಅವನ ಆಮಂತ್ರಣ ಕೊಡಬೇಕಾಗಿಲ್ಲ, ಅಪ್ಪ ಅಂದ ಮೇಲೆ ಹೇಳದೆ ಕೇಳದೆ ಮನೆಗೆ ಹೋಗ್ಬೋದು ಅಂತ ನಿಯಮ ಇದೆ, ನಾನು ಹೋಗ್ಬೋದಲ್ವಾ? ರುದ್ರದೇವರಿಗೆ ಅರ್ಥವಾಗುತ್ತೆ, ಇವಳಿಗೆ ಹೋಗುವ ಮನಸ್ಸಿದೆ, ಅದಕ್ಕೆ ಹೀಗೆ ಮಾತನಾಡ್ತಾ ಇದ್ದಾಳೆ. ರುದ್ರದೇವರು ಹೇಳ್ತಾರೆ, ಅಲ್ಲಿ ಹೋದಾಗ ನಿನಗೇನಾದರೂ ಅಪಮಾನ ಆದರೆ, ನನಗೇನಾದರೂ ಅಪಮಾನ ಆದರೆ, ಇಲ್ಲ, ನಿಮ್ಮ ಅಪಮಾನವನ್ನು ನಾನು ಸಹಿಸೋದಿಲ್ಲ, ನನ್ನಮ್ಮ ಹಾಗೆ ಮಾಡೋದಿಲ್ಲ, ನನ್ನ ಏನು ಪ್ರಸೂತಿ ಇದ್ದಾಳೆ ಅವಳು ಸಂತೋಷದಿಂದ ಸ್ವಾಗತ ಮಾಡ್ತಾಳೆ, ನನ್ನಮ್ಮನ ಮನಸ್ಸು ಒಳ್ಳೆಯದಿದೆ ಅಂತ ಏನೇನೋ ಉಪಾಯವನ್ನು ಹೇಳ್ತಾಳೆ. ರುದ್ರದೇವರು ಹೇಳ್ತಾರೆ, ನಿರ್ಣಯ ನಿಂದು, ನಾನು ಹೋಗಬೇಡ ಅಂತಲೂ ಹೇಳುವುದಿಲ್ಲ, ಹೋಗುವ ಸಮ್ಮತಿಯನ್ನು ಸೂಚಿಸುವುದಿಲ್ಲ, ನಿನ್ನ ಮನಸ್ಸಿನ ಸಂಕಲ್ಪಕ್ಕನುಗುಣವಾಗಿ ಮಾಡು ಅಂತಾರೆ. ಅದು ಸಮಾಧಾನ ಆಗಲ್ಲ ಹೆಣ್ಮಕ್ಕಳಿಗೆ. ಅವ್ರ ಬಾಯಿಂದ, ಗಂಡನ ಬಾಯಿಂದ ಬರಬೇಕು, ನೀನು ಹೋಗು ಅಂತ ಅವ್ರು ಹೇಳಬೇಕು ಅಂತ. ಅವರು ವೀಟಾ ಮುದ್ರೆಯಿಂದ ಜಪ ಮಾಡ್ತಾ ಕೂತ್ಕೊಳ್ತಾರೆ. ಸಂಕ್ರಾಮತಿ ನಿರ್ವಿಶತಿ ದ್ವಿಧಾಚಸ. ಭಾಗವತ ಹೇಳುತ್ತೆ, ದಾಕ್ಷಾಯಣಿ ಒಂದು ಬಾರಿ ಹೊರಗೆ ಹೋಗ್ತಾಳೆ, ಅಪ್ಪನ ಮನೆಗೆ ಹೋಗೋಣ ಅಂತ. ಮತ್ತೊಮ್ಮೆ ಯೋಚನೆ ಮಾಡ್ತಾಳೆ, ನನ್ನ ಗಂಡನಿಗೆ ಅಪಚಾರ ಆದರೆ ಬೇಡ ಬೇಡ ಅಂತ ಮನೆ ಒಳಗಡೆ ಬರ್ತಾಳೆ. ತೊಟ್ಟಿಲು ತೂಗಿದ ಹಾಗೆ ಆಯಿತು ಅವಳ ಮನಸ್ಸು. ಕೊನೆಗೆ ನಿರ್ಣಯ, ಅಪ್ಪನ ಮನೆಗೆ ಹೋಗೇ ಬಿಟ್ಲು. ಹೋಗ್ತಾಳೆ, ಎಲ್ಲರಿಗೂ ಆಹ್ವಾನ ಇದೆ, ರುದ್ರದೇವರಿಗೆ ಆಹ್ವಾನ ಇಲ್ಲ. ಮೊದಲೇ ದಕ್ಷ ಪ್ರಜಾಪತಿ ಎಚ್ಚರಿಸಿದ್ದಾನೆ, ರುದ್ರದೇವರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬಂದರೂ ಅವ್ರನ್ನ ಸ್ವಾಗತ ಮಾಡಬಾರ್ದು. ಸ್ವಾಗತ ಸಮಿತಿಯಲ್ಲಿ ನಿಂತವರಿಗೆಲ್ಲ ಹೇಳಿದ, ಅವ್ರನ್ನ ಯಾರನ್ನೂ ಸ್ವಾಗತ ಮಾಡಬೇಡಿ. ದಾಕ್ಷಾಯಣಿಯನ್ನು ಬಾ ಅಂತ ಕರೆಯುವ ಶಬ್ದ ಒಂದೇ ಒಂದು ಬರಲಿಲ್ಲಂತೆ. ಆ ಪ್ರಸೂತಿ ತಾಯಿ ಹೆತ್ತ ಕರುಳು ಒಂದು ಬಾರಿ ಮಗಳೇ ಅಂತ ಸಂಬೋಧನೆ ಮಾಡಿ ಕರೀಲಿಕ್ಕೆ ಹೊರಟ್ರೆ ದಕ್ಷ ಪ್ರಜಾಪತಿ ಕಣ್ಣು ತಿರುಗಿಸಿದ, ಯಕ್ಷಗಾನದ ಕಣ್ಣು ನೋಡಿ ಗಾಬರಿ ಆಯಿತು. ಅವಳು ಬಾಯಿ ಮುಚ್ಚಿ ಕೂತ್ಲು, ಕರಿಲೇ ಇಲ್ಲ. ಆದರೂ ದಾಕ್ಷಾಯಣಿ ಯೋಚನೆ ಮಾಡಿದ್ಲಂತೆ, ಇದೊಂದು ವಿಷ್ಣು ಯಾಗ, ಪೂರ್ಣಾಹುತಿ ಆಗುವ ತನಕ ನಿಂತು ಅದನ್ನು ನೋಡಿ ದೇವರಿಗೊಂದು ಕೈ ಮುಗಿದು ನನ್ನ ಗಂಡನ ಮನೆಗೆ ಹೋಗ್ತೇನೆ ಅಂತ ಸಂಕಲ್ಪ ಮಾಡಿ ನಿಂತಿದ್ದಾಳೆ. ವಿಷ್ಣು ಯಾಗದ ಪೂರ್ಣಾಹುತಿ ಆದ ಕೂಡಲೇ
ಉಚ್ಚೇಷಣ ಭಾಗೋ ವೈ ರುದ್ರಃ ಅಂತ ಒಂದು ನಿಯಮ ಇದೆ. ಆ ದೇವರಿಗೆ ಹಾಕಿದ ಆಹುತಿಯ ಶೇಷ ಭಾಗವನ್ನು ರುದ್ರದೇವರಿಗೆ ಕೊಡಬೇಕು ಅಂತ ಒಂದು ವಿಷ್ಣು ಯಾಗದ ನಿಯಮ. ಆ ನಿಯಮವನ್ನು ಪಾಲಿಸಲಿಕ್ಕೆ ಬಿಡ್ತಾ ಇಲ್ಲ ದಕ್ಷ ಪ್ರಜಾಪತಿ. ಈ ದಾಕ್ಷಾಯಣಿನ ನೋಡಿ ಅಲ್ಲಿ ಪೂಷ, ಭಗ, ಆದಿತ್ಯ ಅನ್ನುವ ಋತ್ವಿಜರೆಲ್ಲ ಇದ್ದಾರೆ. ಅವರ ಆಹುತಿಯನ್ನು ತೆಗೆದುಕೊಂಡ್ರು. ಓಂ ರುದ್ರಾಯ ಪಶುಪತಯೇ ಸ್ವಾಹ ಅನ್ನಬೇಕು. ಸ್ವಾಹ ಅಂತ ಹೇಳಿದಾಗ ಆಹುತಿ ಬಿಡಬೇಕು. ರುದ್ರಾಯ ಪಶುಪತಯೇ ಅಂತ ಮಂತ್ರ ಹೇಳ್ತಾ ಇದ್ದಾರೆ. ದಕ್ಷ ಪ್ರಜಾಪತಿ ಕಣ್ಣು ತಿರುಗಿಸಿದ. ಮೊದಲೇ ದಕ್ಷಿಣೆ ಜಾಸ್ತಿ ಕೊಟ್ಟಿದ್ದೇನೆ, ಅಡ್ವಾನ್ಸ್ ಎಲ್ಲ ಆಗಿದೆ, ಯಾಕೆ ಆ ರುದ್ರನಿಗೆ ಆಹುತಿ ಕೊಡ್ತಾ ಇದ್ದೀರಿ? ಕೈ ಕಡ್ದು ಹಾಕ್ತೇನೆ ಅಂತ ಜೋರು ಮಾಡುತ್ತಾನೆ. ಅವರು ಆಹುತಿಯನ್ನು ಕೊಡದೆ ಕೆಳಗೆ ಚೆಲ್ತಾರೆ ಆಹುತಿಯನ್ನು. ದಾಕ್ಷಾಯಣಿಗೆ ಇದಕ್ಕಿಂತ ಅಪಮಾನ ಬೇಕಾ? ತನ್ನ ಗಂಡ ತನ್ನ ಬದುಕಿನ ಸರ್ವಸ್ವ. ಅದಕ್ಕೆ ಒಂದು ಮಾತಿದೆ ಪುರಾಣದಲ್ಲಿ, ಮಿತಂ ದದಾತಿ ಹಿ ಪಿತಾ ಮಿತಂ ಮಾತಾ ಮಿತಂ ಸುತಃ ಅಮಿತಸ್ಯ ತು ದಾತಾರಂ ಭರ್ತಾರಂ ಕೋನು ಮನ್ಯತೆ. ಗಂಡನ ಪ್ರೀತಿಯನ್ನು ಯಾವ ಹೆಣ್ಣು ತಾನೇ ಬಿಡೋದಿಲ್ಲ. ಮಿತಂ ದದಾತಿ ಪಿತಾ, ಅಪ್ಪ ಕೊಡ್ತಾನೆ ಹೆಣ್ಣು ಮಕ್ಕಳಿಗೆ. ಏನು ಕೊಡ್ತಾನೆ? ಒಂದಷ್ಟು ದಿನ ಜೀವನವನ್ನು ಕೊಡ್ತಾನೆ, ವಿದ್ಯೆಯನ್ನು ಕೊಡ್ತಾನೆ. ಅವಳ ಬದುಕಿನ ಪರಲೋಕಕ್ಕೆ ಬೇಕಾದ ಪುಣ್ಯವನ್ನು ಕೊಡುವ ಸಾಮರ್ಥ್ಯ ಅಪ್ಪನಿಗಿಲ್ಲ. ಮಿತಂ ದದಾತಿ ಪಿತಾ ಮಿತಂ ಮಾತಾ ಮಿತಂ ಸುತಃ. ಒಬ್ಬ ಮಗ ಇದ್ದಾನೆ, ತಾಯಿ ಇದ್ದಾಳೆ, ಎಲ್ಲ ಮಿತವಾದದ್ದನ್ನು ಕೊಡಬಹುದು, ಅವರಿಗೆ ಬದುಕನ್ನು ಕೊಡಬಹುದು. ಪರಲೋಕದ ಪುಣ್ಯವನ್ನು ಕೊಡುವ ಸಾಮರ್ಥ್ಯ ಇರುವುದು ಅದು ಗಂಡನಿಗೆ ಮಾತ್ರ. ಹಾಗಾಗಿ ಅಪ್ಪ ಅಮ್ಮ ದೊಡ್ಡವರ, ಗಂಡ ದೊಡ್ಡವನ ಅಂದರೆ ನಮ್ಮ ಶಾಸ್ತ್ರ ಹೇಳುತ್ತೆ ಗಂಡನ ಪ್ರೀತಿಯೇ ತುಂಬ ದೊಡ್ಡದು. ಹಾಗಾಗಿ ಗಂಡನನ್ನು ಸರ್ವಸ್ವ, ಗಂಡನನ್ನು ನಿಂದನೆ ಮಾಡಲೇಬಾರದು. ಈ ಕಲಿಯುಗದಲ್ಲೂ ಒಂದು ಪಾತಿವ್ರತೆ ಇದೆ. ಎಲ್ಲ ಹೆಣ್ಣುಮಕ್ಕಳು ಪತಿವ್ರತೆಯರು. ಗಂಡನಿಗೆ ಸಿಕ್ಕಾಪಟ್ಟೆ ಅವ್ರು ಬೈತಾ ಇರ್ತಾರೆ. ಆದರೆ ಅವ್ರು ಹೇಳ್ತಾರೆ ನನ್ನ ಗಂಡನಿಗೆ ಬೈದು ನನ್ನ ರೈಟ್ಸು, ನೀನೇನಾದರೂ ಮಾತನಾಡಿದರೆ ಹಲ್ಲುದರಿಸ್ತೇನೆ ಅಂತ. ಹಾಗಾಗಿ ಅವ್ರು ಬೈಬೋದು, ಮತ್ತೊಬ್ಬರು ಬೈಲಿಕ್ಕಿಲ್ಲ. ಅಷ್ಟು ಪಾತಿವ್ರತೆ ಉಳಿದಿದೆ ಕಲಿಯುಗದಲ್ಲಿ. ಆ ಗಂಡನಿಗೆ ಅನ್ಯಾಯ ಆಯಿತು ಅಂತ ಸತಿ ತನ್ನ ಪ್ರಾಣ ಯೋಚನೆ ಮಾಡ್ತಾಳೆ. ಈ ದೇಹ ದಕ್ಷನಿಗೆ ಸಂಬಂಧಪಟ್ಟದ್ದು ಅಂತ ಎಲ್ಲ ದಾಕ್ಷಾಯಿಣಿ ಅಂತ ಕರೀತಾ ಇದ್ದಾರೆ. ಅವನಿಗೆ ಸಂಬಂಧಪಟ್ಟ ನನಗೆ ಈ ದೇಹವೇ ಬೇಡ ಅಂತ ತನ್ನ ಆತ್ಮ ಸಾಮರ್ಥ್ಯದಿಂದ ಯೋಗ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ಮನೋರುದ್ರ ನಿಯಾಮಕ ಅಂಥ ರುದ್ರನ ಸತಿಯಾಗಿರುವಂತಹ ಈ ದಾಕ್ಷಾಯಿಣಿ ಯೋಗಾಗ್ನಿಯಿಂದ ತನ್ನ ಪ್ರಾಣವನ್ನು ಭ್ರೂಮಧ್ಯಕ್ಕೆ ತಂದು ಸುಷುಮ್ನಾ ಮಾರ್ಗಕ್ಕೆ ತಂದು ಆ ಪ್ರಾಣವನ್ನು ಆ ದೇಹದಿಂದ ಬೇರ್ಪಡಿಸಿಬಿಡ್ತಾಳೆ. ದೇಹ ಅವನದ್ದು, ಅದು ಭಸ್ಮ ಆಗಿ ಹೋಗಲಿ, ನನ್ನ ಪ್ರಾಣ ಆ ದೇವರಿಗೆ, ನನ್ನ ಗಂಡನಿಗೆ ಅರ್ಪಣೆ ಆಗಲಿ ಅಂತ ತನ್ನ ತನುವನ್ನೇ ತ್ಯಾಗ ಮಾಡ್ತಾಳೆ. ಸತಿಯ ದೇಹ ತ್ಯಾಗ ಆಗಿ ಹೋಗುತ್ತೆ. ಇವತ್ತು ಬಹುತೇಕ ಹರಿದ್ವಾರದಲ್ಲಿ ಫಲಿಮಾರ್ ಮಠ ಇದೆ, ಬಡೆ ಹನುಮಾನ್ ಅಂತ. ಅದರ ಎದುರು ಭಾಗದಲ್ಲೇ ಇಷ್ಟೆಲ್ಲ ಕಥೆ ನಡೆದ ಜಾಗ ಸತಿ ಘಾಟ್ ಅಂತ ಇವತ್ತು ನಾವಲ್ಲಿ ನೋಡ್ಬೋದು. ದಕ್ಷಾಧ್ವರ ನಡೆದ ಜಾಗವೇ ಆ ಸ್ಥಳ, ಗಂಗಾ ತೀರ ಅದು. ನೀವು ಆಚೆ ಹೋದಾಗ ಆ ಸ್ಥಳಕ್ಕೆ ಹೋಗಿ ನೋಡಿ ಬನ್ನಿ. ಇವತ್ತು ತೋರಿಸ್ತಾರೆ ಸತಿ ಇಲ್ಲಿ ದೇಹತ್ಯಾಗ ಮಾಡಿದ್ದು ಅನ್ನುವ ಸ್ಥಳವನ್ನು ತೋರಿಸ್ತಾರೆ. ದೇಹತ್ಯಾಗ ಮಾಡ್ತಾಳೆ. ಆ ಗಂಗಾ ತೀರದಲ್ಲೇ ದೇಹತ್ಯಾಗ ಮಾಡಿದ್ರಿಂದ ಕಾಲಾಂತರದಲ್ಲಿ ಹಿಮಾಲಯನ ಮಗಳಾಗಿ ಹುಟ್ಟುತ್ತಾಳೆ. ಪಾರ್ವತಿ ಎನ್ನುವ ಹೆಸರಿನಿಂದ ಪ್ರಸಿದ್ಧಳಾಗಿ ಪರ್ವತ ಪುತ್ರಿಯಾಗಿ ರುದ್ರದೇವರನ್ನು ವಿವಾಹ ಮಾಡಿಕೊಳ್ತಾಳೆ ಅಂತೆಲ್ಲ ದಾಕ್ಷಾಯಿಣಿಯ ಮುಂದಿನ ಕಥಾಭಾಗ. ಯಾವಾಗ ತನ್ನ ತನುವನ್ನು ಯೋಗಾಗ್ನಿಯಿಂದ ತ್ಯಾಗ ಮಾಡಿದ್ಲೋ ಆವಾಗ ಜಪ ಮಾಡ್ತಾ ಕುಳಿತಿರುವಂತಹ ರುದ್ರದೇವರು ಜಗತ್ತನ್ನೇ ನೋಡುವ ಸಾಮರ್ಥ್ಯ ಇದೆ ಅವರಿಗೆ. ಕ್ರುದ್ಧ ಸದಷ್ಟೋಷ್ಟಪುಟ ಸಧೂರ್ಜಟಿ. ತುಂಬ ಸಿಟ್ಟು ಬಂದಂತೆ ರುದ್ರದೇವರಿಗೆ. ಅವರ ತುಟಿಯೆಲ್ಲ ಅದರಿತು. ಸಿಟ್ಟು ತಡಿಲಿಕ್ಕಾಗದೆ ರುದ್ರದೇವರು ಅಹಂಕಾರ ತತ್ವಾಭಿಮಾನಿಯಾಗಿ ತಮ್ಮ ಜಟಾಜೂಟವನ್ನು ಒಮ್ಮೆ ಝಾಡಿಸಿದ್ರಂತೆ. ಝಾಡಿಸಿದರೆ ಭಯಂಕರನಾದ ವೀರಭದ್ರನ ಉತ್ಪತ್ತಿಯಾಯಿತು. ವೀರಭದ್ರ ಅಂದರೆ ಯಾರು? ಮಧ್ವಾಚಾರ್ಯ ಹೇಳ್ತಾರೆ ರುದ್ರದೇವರ ಒಂದು ಅಂಶರೂಪ ಅದು. ರುದ್ರದೇವರೇ ವೀರಭದ್ರ ಅಂದರೆ ಆ ವೀರಭದ್ರನ ಉದಯ ಆಗುತ್ತೆ. ಭಯಂಕರವಾದ ಆಕಾರ, ಬೆಂಕಿಯಂತಹ ಕಣ್ಣುಗಳು, ಖಡ್ಗಪಾಣಿಯಾಗಿ ನಿಂತಿದ್ದಾನೆ. ಏನು ಮಾಡಬೇಕು ಅಂತ ರುದ್ರನಲ್ಲಿ ಕೇಳಿದಾಗ ದಕ್ಷಾಧ್ವರವನ್ನು ನಾಶ ಮಾಡು ಅನ್ನುವ ಆದೇಶವನ್ನು ಮಾಡ್ತಾನೆ. ರುದ್ರದೇವರ ಭೃತ್ಯರು 700 ಕೋಟಿಯಂತೆ, ಪ್ರಮಥಗಣಗಳು ಅಂತ ಕರೀತಾರೆ ಅದಕ್ಕೆ. 700 ಕೋಟಿ ಪ್ರಮಥಗಣಗಳ ಜೊತೆಗೆ ಆ ವೀರಭದ್ರನ ಅಟ್ಟಹಾಸವನ್ನು ನೋಡಿದ ಎಲ್ಲ ಆ ದೇವಾನುದೇವತೆಗಳು ಚಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ತಾರೆ. ಭಯಂಕರವಾಗಿ ಆ ಯಜ್ಞಾಧ್ವರವನ್ನೆಲ್ಲ ನಾಶ ಮಾಡ್ತಾನೆ. ಪೂಷ, ಭಗ, ಆದಿತ್ಯ ಅನ್ನುವ ಋತ್ವಿಜರು ಆ ಯಜ್ಞದಲ್ಲಿ ಆಹುತಿಯನ್ನು ಕೊಡದೇ ಇದ್ದವರು. ಒಬ್ಬನ ಕಣ್ಣನ್ನು ಮೀಟಿ ತೆಗಿತಾನೆ, ಒಬ್ಬನ ಮೀಸೆಗಡ್ಡೆಗಳನ್ನು ಕತ್ತರಿಸ್ತಾನೆ. ಪೂಷ ಅನ್ನುವ ಒಬ್ಬ ಋತ್ವಿಜನ ಜುಟ್ಟನ್ನು ಹಿಡಿದು ಅವನ 32 ಹಲ್ಲುಗಳನ್ನು ಖಡ್ಗದಿಂದ ಪುಡಿ ಪುಡಿ ಮಾಡ್ತಾನೆ. ಇವತ್ತು ಆ ಪೂಷ ಅನ್ನುವ ದೇವತೆಗೆ ಒಸಡಿಗೆ ಕ್ಲಿಪ್ ಹಾಕುವ ತಾಕತ್ತು ಇಲ್ಲಂತೆ. ನಮಗಿಂತ ಅವ್ಯವಸ್ಥೆ ಅವನದ್ದು. ರುದ್ರದೇವರಿಗೆ ಅವಮಾನ ಮಾಡಲಿಕ್ಕೆ ಹೋಗಿದ್ದಕ್ಕೆ ಇವತ್ತು ಅವನಿಗೆ ಹಿಟ್ಟಿನ ಆಹುತಿ. ನೀವು ಏನು ಕೊಡಬೇಕಾದ್ರೂ ಒಂದು ಬಾರಿ ನೆನೆ ಹಾಕಿ ಕೊಡಬೇಕು ಅವನಿಗೆ. ಸಾರಿನಲ್ಲಿ ಬೋಂಡ ನೆನೆ ಹಾಕಿ ತಿನ್ನುವ ಹಾಗೆ ಅನ್ಬೇಕಷ್ಟೇ. ಅವನಿಗೆ ಹಲ್ಲೇ ಇಲ್ಲ.
ಇದೆಲ್ಲ ಕಥೆಗಳನ್ನು ವರ್ಣನೆ ಮಾಡಿ ಮಧ್ವಾಚಾರ್ಯ ಹೇಳ್ತಾರೆ, ಇದೆಲ್ಲ ಪರಿಣಾಮ ರುದ್ರದೇವರಿಗೆ ಅವಮಾನ ಮಾಡಿದ ಪರಿಣಾಮ. ಒಬ್ಬನ ಕಣ್ಣು ಹೋಗಿದೆ, ಒಬ್ಬ ದೇವತೆಯ ಕಣ್ಣಿಲ್ಲ ಇವತ್ತಿಗೂ. ಒಬ್ಬನಿಗೆ ಮೀಸೆಗಡ್ಡಗಳಿಲ್ಲ, ಪರ್ಮನೆಂಟ್ ಮೀಸೆಗಡ್ಡ ಇಲ್ಲ ಅವನಿಗೆ. ಒಬ್ಬನಿಗೆ ಹಲ್ಲುಗಳಿಲ್ಲ. ಯಾಕೆ ಈ ಸ್ಥಿತಿ ಬಂತು ಅಂದರೆ, ರುದ್ರದೇವರಿಗೆ ಅವಮಾನ ಮಾಡಿದರೆ ದೇವರು ಇಂಥ ಶಿಕ್ಷೆಯನ್ನು ಕೊಡ್ತಾನಂತ. ಯಾವತ್ತೂ ರುದ್ರದೇವರಿಗೆ ಅವಮಾನ ಮಾಡಬಾರ್ದು. ಎಂಥ ದೇವಾನುದೇವತೆಗಳು ಪುರುಷಾರ್ಥಗಳಿಂದ ವಂಚಿತರಾಗ್ತಾರೆ. ಇದು ಮಧ್ವ ಮತ. ಕೆಲವೊಂದು ಮತಗಳು ಹೇಗಿದೆ ಗೊತ್ತಾ? ಕೆಲವರಿಗೆ ವಿಷ್ಣುವನ್ನು ಕಂಡ್ರೆ ಆಗಲ್ಲ, ಕೆಲವರಿಗೆ ರುದ್ರನನ್ನು ಕಂಡ್ರೆ ಆಗಲ್ಲ. ಕೆಲವರು ವಿಷ್ಣು ಪಾಖಂಡಿಗಳು, ಕೆಲವರು ಶಿವ ಪಾಖಂಡಿಗಳು ಅಂತ. ನಮ್ಮ ಎಲ್ಲ ಕರ್ನಾಟಕದಲ್ಲೇ ಇರುವ ವ್ಯವಸ್ಥೆ ಇದು. ವಿಷ್ಣು ಪಾಖಂಡಿ ಅಂದರೆ ಏನು ಗೊತ್ತೋ? ಅವರು ಅಪ್ಪಿತಪ್ಪಿ ರುದ್ರಾಲಯಕ್ಕೆ ಹೋಗೋದೇ ಇಲ್ಲ. ವಿಷ್ಣು ಒಬ್ಬನೇ ಸರ್ವೋತ್ತಮ, ಅವನನ್ನು ಬಿಟ್ಟು ಯಾವ ದೇವತೆಗಳ ಮುಖವನ್ನು ನೋಡೋದಿಲ್ಲ ಅಂತ ಅವ್ರನ್ನ ವಿಷ್ಣು ಪಾಖಂಡಿ ಅಂತ ಬೈತಾರೆ. ಪಾಖಂಡಿ ಅಂದರೆ ವೇದ ನಿಂದಕನ ಹಾಗೆ ಅವನು. ಇನ್ನು ಕೆಲವರಿದ್ದಾರೆ ಶಿವ ಪಾಖಂಡಿಗಳು. ಅವರಿಗೆ ಯಾವುದೇ ಕಾರಣದಿಂದ ವಿಷ್ಣು ದೇವಾಲಯಕ್ಕೆ ಹೋಗೋದೇ ಇಲ್ಲ. ನಿಮಗೆ ಈ ತಮಿಳುನಾಡಲ್ಲಿ ಶ್ರೀರಂಗ ಅಂತಿದೆ, ಅಲ್ಲಿ ಒಂದು ರುದ್ರಾಲಯ, ಇನ್ನೊಂದು ರಂಗನಾಥನ ದೇವಸ್ಥಾನ ಇದೆ. ಪರಸ್ಪರ ಕಲಹ ಅಲ್ಲಿ. ರುದ್ರಾಲಯದವರು ಈಚೆ ಬಂದರೆ ಅವ್ರ ಕೈಕಾಲು ಮುರಿತಾರೆ, ವಿಷ್ಣು ಆಲಯದವರು ಆಚೆ ಹೋದರೆ ಅವ್ರ ಕೈಕಾಲು ಮುರಿದು ಬಹಳ ಗಲಾಟೆ ಇತ್ತು. ಇವತ್ತು ಅದಿದೆ ಸಂಪ್ರದಾಯ, ಕೈಕಾಲು ಮುರಿಯೋಷ್ಟಿಲ್ಲ, ಸ್ವಲ್ಪ ಸುಧಾರಣೆ ಆಗಿದೆ. ಮಧ್ವಾಚಾರ್ಯ ಹೇಳ್ತಾರೆ, ವಿಷ್ಣು ಸರ್ವೋತ್ತಮನಾದವನು. ನೋಡಿ, ನಮಗೆ ದೊಡ್ಡ ಚರ್ಚೆ, ವಿಷ್ಣು ಸರ್ವೋತ್ತಮನ, ರುದ್ರ ಸರ್ವೋತ್ತಮನ. ತಲೆ ಕೆಡಿಸಿಕೊಳ್ಳಬೇಡಿ, ಅವರ ಮೂಲ ರೂಪ ನೋಡಿ. ನಾಭಿಜನ್ಮ ವಿಧಿ ತಸ್ಯ ಕ್ರೋಧಾಜ್ಜಾತಃ ತ್ರಿಲೋಚನಃ ನಾರಾಯಣೋ ಮೂಲರೂಪಿ ಕಸ್ಮಾಜ್ಜಾತಃ ವಿಚಾರ್ಯತ. ಮೂಲರೂಪಿಯಾದ ರುದ್ರನ ಅಪ್ಪ ಯಾರು? ಮೂಲರೂಪ, ಅವತಾರ ರೂಪ ಬೇಡ. ಮೂಲರೂಪದ ರುದ್ರನ ಅಪ್ಪ ಯಾರು? ರುದ್ರಶ್ಚಕ್ರೋಧ ಸಂಭವ. ರುದ್ರನ ಅಪ್ಪ ಯಾರು? ಚತುರ್ಮುಖ ಬ್ರಹ್ಮ. ಮೂಲರೂಪಿಯಾದ ಬ್ರಹ್ಮನ ಅಪ್ಪ ಯಾರು? ವಿಷ್ಣು. ವಿಷ್ಣು ಅನಂತ ಪದ್ಮನಾಭನ ನಾಭಿ ಕಮಲದಿಂದ ಅರಳಿದ ಕಮಲದಲ್ಲಿ ಹುಟ್ಟಿದವನು ಚತುರ್ಮುಖ ಬ್ರಹ್ಮ. ಹಾಗಾಗಿ ವಿಷ್ಣು ಬ್ರಹ್ಮನ ಅಪ್ಪ. ಮೂಲರೂಪಿಯಾದ ವಿಷ್ಣುವಿನ ಅಪ್ಪ ಯಾರು? 18 ಪುರಾಣಗಳು ಓದಿ ನಿಮಗೆ ಉತ್ತರ ಇಲ್ಲ, ಅವನಿಗೆ ಅಪ್ಪ ಇಲ್ಲ. ಹಾಗಾಗಿ ಇವರೆಲ್ಲರೂ ಯಾರಿಗೆ ಅಪ್ಪ ಇದ್ದಾನೆ ಅವರು ಅಸ್ವತಂತ್ರರು. ಅಪ್ಪನ ಮಾತನ್ನು ಕೇಳಬೇಕು. ಇವನಿಗೆ ಅಪ್ಪನೇ ಇಲ್ಲ, ಅನಾದಿ ಪುರುಷ ಅಂತ ಅದಕ್ಕೆ ವಿಷ್ಣುವನ್ನು ಕರೆಯೋದು. ಹಾಗಾಗಿ ಇದೊಂದು ಪರಿವಾರ ದೇವತೆಗಳು. ಪರಿವಾರತೆಯ ಗ್ರಾಹ್ಯ ಅಪಿ ವಿಷ್ಣು ಪ್ರಧಾನತಃ. ಮಧ್ವಾಚಾರ್ಯ ಹೇಳಿಕೊಟ್ರು, ದೇವತೆಗಳನ್ನು ಯಾರನ್ನೂ ತಿರಸ್ಕಾರ ಮಾಡಬೇಡಿ, 33 ಕೋಟಿ ದೇವತೆಗಳಿಗೂ ಸ್ಥಾನವನ್ನು ಕೊಟ್ಟು ಅವರಿಗೆ ಅಪಮಾನ ಮಾಡಬೇಡಿ ಅಂತ ಅವರವರ ಯೋಗ್ಯತೆಗೆ ತಕ್ಕಂತೆ ತಾರತಮ್ಯವನ್ನು ಬೋಧಿಸಿದವರು ಮಧ್ವಾಚಾರ್ಯರು. ಈ ತಾರತಮ್ಯ ಅನ್ನೋ ಶಬ್ದವೇ ಕೆಲವರಿಗೆ ಅರ್ಥ ಆಗೋದಿಲ್ಲ. ಮಧ್ವಾಚಾರ್ಯ ತಾರತಮ್ಯ ಹೇಳ್ತಾರಂತೆ ಅಂತ. ನಮಗೆ ತಾರತಮ್ಯ ಅಂದರೆ ಇವತ್ತು ಕಲಿಯುಗದಲ್ಲಿ ತಾರತಮ್ಯ ಅನ್ನೋ ಶಬ್ದಕ್ಕೆ ಪಾರ್ಶಾಲಿಟಿ ಅಂತ ಅರ್ಥ. ಅವರಿಗೊಂದು ಮಾಡ್ತಾರೆ, ಇವ್ರಿಗೊಂದು ಮಾಡ್ತಾರೆ. ಮಧ್ವಾಚಾರ್ಯ ಹೇಳಿದ ತಾರತಮ್ಯಕ್ಕೆ ಪಾರ್ಶಾಲಿಟಿ ಅಂತ ಅರ್ಥ ಅಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ಸ್ಥಾನ ಪ್ರಾಪ್ತಿ ಅಂತ ಅರ್ಥ. ಹೆಣ್ಣುಮಕ್ಕಳೆಲ್ಲ ಈಚೆ ಕೂತ್ಕೊಳ್ಳಿ, ಗಂಡು ಮಕ್ಕಳೆಲ್ಲ ಈಚೆ ಕೂತ್ಕೊಳ್ಳಿ ಅಂದರೆ ಅದು ಪಾರ್ಶಾಲಿಟಿ. ಅದು ಒಂದು ಶಿಸ್ತಿನ ನಿಯಮ. ನಿಮಗೊಂದು ದೃಷ್ಟಾಂತ ಹೇಳ್ತೇನೆ. ಒಬ್ಬನ ಶಾಂತಿ ಕರ್ಮ ನಡೀತಾ ಇತ್ತು. ಅವನು ಹೇಳಿದ, ನನಗೆ ಇಷ್ಟವಾದ ಜನಗಳೆಲ್ಲ ಬರ್ತಾರೆ, ಅವರಿಗೆಲ್ಲ ಒಳ್ಳೆ ತಿರುಪತಿ ಲಾಡಿನ ಹಾಗೆ ಪರಿಮಳಯುಕ್ತವಾದ ತುಪ್ಪದಲ್ಲಿ ಮಾಡಿದ ಬೂಂದಿ ಕಾಳಿನ ಲಾಡು ಮಾಡಿ ಬಡಿಸಬೇಕು ಇವತ್ತು ಅಂತ ಯಜಮಾನ ಸಂಕಲ್ಪ ಮಾಡಿದ. ಎಲ್ಲ ಪಂಕ್ತಿಯಲ್ಲಿ ಊಟಕ್ಕೆ ಕೂತಿದ್ರು. ಒಬ್ಬ ಬಡಿಸುವನನ್ನು ಕರೆದು ಹೇಳಿದ, ನೋಡು, ನನ್ನ ಮೇಲಿನ ಅಭಿಮಾನದಿಂದ ಇಷ್ಟು ಮಂದಿ ಬಂದಿದ್ದಾರೆ, ಅವರಿಗೆಲ್ಲ ತಾರತಮ್ಯ ಮಾಡದೆ, ಗಮನಿಸಿ ನೀವು, ತಾರತಮ್ಯ ಮಾಡದೆ ಪ್ರತಿಯೊಬ್ಬರಿಗೂ ಪಂಕ್ತಿಯಲ್ಲಿ ಕೂತವರಿಗೆ ಸರಿಯಾಗಿ ಬಡಿಸಬೇಕು. ಬಡಿಸುವನು ತಟ್ಟೆ ಹಿಡ್ಕೊಂಡಿದ್ದಾನೆ. ಯೋಚನೆ ಮಾಡಿದ, ಈ ಯಜಮಾನನಿಗೆ ಸಂತೋಷ ಆದರೆ ನನಗೆ ದಕ್ಷಿಣೆ, ಅವನ ದೃಷ್ಟಿಯಲ್ಲಿ ತಾರತಮ್ಯ ಮಾಡಬಾರ್ದು, ಎಲ್ಲರಿಗೂ ಸರಿಯಾಗಿ ಬಡಿಸಬೇಕು ಅಂತ ಹೇಳಿದ್ದಾನೆ ಅಂತ ಅವನು ಕೈಯಲ್ಲಿ 2 ಲಾಡು ತಗೊಂಡ. 5 ವರ್ಷದ ಮಗುವಿದೆ, 2 ಲಾಡು ಹಾಕಿದ. 80 ವರ್ಷದ ಶುಗರ್ ಪೇಷಂಟ್ ಇದ್ದಾನೆ, 2 ಲಾಡು ಹಾಕಿದ. 10 ಲಾಡು ತಿನ್ನುವ ತಾಕತ್ತಿರುವ ಯುವಕ ಕೂತಿದ್ದಾನೆ, ಅವನಿಗೂ 2 ಲಾಡು ಹಾಕಿದ. ಪಂಕ್ತಿಯಲ್ಲಿ ಗಲಾಟೆ ಶುರುವಾಯಿತು. ಇವನು ಬಡಿಸುವವನು ಸಮ ಇಲ್ಲ. ಆ ಮಗು 2 ಲಾಡು ತಿನ್ನುತ್ತಾ, ಇವನು ಶುಗರ್ ಪೇಷಂಟ್, ಅವನು 2 ಲಾಡು ತಿಂದರೆ ಏನಾಗಬೇಕು, ಯುವಕನಿಗೆ ಇನ್ನೂ ಬೇಕು, ಇದು ಸರಿಯಾಗಲಿಲ್ಲ. ಅಲ್ಲ, ಅವ ಯೋಚನೆ ಮಾಡಿದ, ನನ್ನ ಯಜಮಾನ ಹೇಳಿದ್ದೇನು, ದಣಿ ಹೇಳಿದ್ದೇನು, ತಾರತಮ್ಯ ಮಾಡದೆ ಸರಿಯಾಗಿ ಬಡಿಸು. ಅದಕ್ಕೆ ಬಂದು ಯಜಮಾನ ಕಿವಿ ಹಿಂಡಿದ, ಏನು ಅಂಚಪಣ್ಣ ಹತ್ತು, ತಾರತಮ್ಯ ಮಾಡಬೇಡ ಅಂದರೆ ಅರ್ಥ ಏನು, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಬಡಿಸು. ಅವಾಗ ಅರ್ಥ ಆಯಿತು ಅವನಿಗೆ. ಈಗ ಪಂಕ್ತಿಯಲ್ಲಿ ಬೇರೆ ಥರ ಬಡಿಸಿದ. ಒಬ್ಬ ಯುವಕ ಕೂತಿದ್ದ, ಅವನಿಗೆ 5 ಲಾಡು ಹಾಕಿದ, ಖುಷಿ ಆಯಿತು. ಒಬ್ಬ ಮುದುಕ ಕೂತಿದ್ದ, ಸ್ವಲ್ಪ ಸ್ವಲ್ಪ ಅಂದ, ಅವನಿಗೆ ಚೂರು ಮಾಡಿ ಹಾಕಿದ, ಅವನಿಗೂ ಖುಷಿ ಆಯಿತು. ಪಕ್ಕದಲ್ಲಿ ಒಂದು ಮೊಮ್ಮಗು ಕೂತಿತ್ತು, ಸಣ್ಣ ಮಗು, 5 ವರ್ಷದ ಮಗು. ಇವನೇ ಸಂಕಲ್ಪ ಮಾಡಿದ, ಅದಕ್ಕೆ ಪೂರ್ಣ ಲಾಡು ಬೇಕು, ತಟ್ಟೆಯಲ್ಲಿರೋದೆಲ್ಲ ಬೇಕು ಅಂತ ಇದೆ ಮಗು. ಇವನೇ ಯೋಚನೆ ಮಾಡಿದ, ಅದಕ್ಕೆ ತಿನ್ನುವ ಯೋಗ್ಯತೆ ಎಷ್ಟು ಅಂತ ಒಂದು ಸಣ್ಣ ಪೀಸ್ ಮಾಡಿ ಮುರಿದು ಅದಕ್ಕೆ ಹಾಕಿದ.
ಮಗು ಜೋರಾಗಿ ತಟ್ಟೆ ಒದಿತು, ಎಲೆ ಒದಿತು. ಇದು ಅನ್ಯಾಯ, ನನ್ನ ಅಪ್ಪನಿಗೆ 5 ಲಾಡು, ನನಗೆ ತುಂಡು ಲಾಡು, ನಾನು ತಿನ್ನೋದಿಲ್ಲ ಅಂತ ಮಗು ಆಟ ಮಾಡಿತು. ಯಜಮಾನ ಬಂದ, ಯಾಕೆ ಅಳ್ತಾ ಇದೆ? ಇಲ್ಲ, ಅವನು ಚೂರು ಚೂರೇ ಹಾಕಿದ, ಮಗು ಅಳ್ತಾ ಇದೆ. ಬಂದು ಕಿವಿ ಹಿಂಡಿದ, ನೋಡು ನೀನು ಸರಿಯಾಗಿ ಬಡಿಸ್ತಾ ಇಲ್ಲ. ಅದಕ್ಕೆ ಅವನು ಬಡಿಸೋನು ಹೇಳಿದ, ಮೊದಲು ತಾರತಮ್ಯ ಮಾಡಬೇಡ, ಸರಿಯಾಗಿ ಬಡಿಸು ಅಂತ ಹೇಳಿದೆ. 2 ಹಾಕಿದೆ. ಅದಕ್ಕೆ ಬಂದು ಹೇಳಿದೆ, ಯಾರ ಯೋಗ್ಯತೆ ಎಷ್ಟೆಷ್ಟೋ ಅಷ್ಟೇ ಬಡಿಸು ಅಂತ ಹೇಳಿದೆ. ನಾನು ಈ ಮಗುವಿಗೆ ತಿನ್ನುವ ಯೋಗ್ಯತೆ ಇಲ್ಲ ಅಂತ ಸ್ವಲ್ಪ ಬಡಿಸಿದೆ. ಆ ಮಗು ಅಳ್ತಾ ಇದೆ, ನಾನು ಇದಕ್ಕೆ ಜವಾಬ್ದಾರಿ ಅಲ್ಲ, ನನಗೆ ಬಡಿಸಲಿಕ್ಕೆ ಬರುವುದಿಲ್ಲ ಅಂತ ತಟ್ಟೆ ಬಿಸಾಡಿದ, ಓಡಿದ. ಪಂಕ್ತಿಯಲ್ಲೇ ಗಲಾಟೆ ನಿಲ್ತಾ, ಮಗು ಅಳ್ತಾ ಇದೆ. ಅಪ್ಪನಿಗೆ ಇಡೀ ಲಾಡು, ನನಗೆ ಅರ್ಧ ಲಾಡು ಅಂತ ಮಗು ಅಳ್ತಾ ಇದೆ. ಸಮಸ್ಯೆ ಪರಿಹಾರ ಮಾಡೋದು ಹೇಗೆ? ಯಜಮಾನನಿಗೆ ಮಂಡೆ ಇದೆ. ಅವ ಏನು ಮಾಡಿದ? ತಟ್ಟೆಯಲ್ಲಿರುವ ತುಂಡಾದ ಅರ್ಧ ಲಾಡನ್ನು ಇಡೀ ಮಾಡಿದ, ಆ ಮಗುವಿನ ಎಲೆಗೆ ಹಾಕಿದ. ಮಗುವಿಗೆ ಎಷ್ಟು ಖುಷಿ ಗೊತ್ತಾ? ಆ ಮಗು ಹೇಳುತ್ತೆ, ಅಪ್ಪ ನೀನು ದೊಡ್ಡವ, ನಿನಗೆ ದೊಡ್ಡ ಲಾಡು, ನಾನು ಸಣ್ಣವ, ನನಗೆ ಸಣ್ಣ ಲಾಡು. ಹಾಕಿದ್ದಷ್ಟೇ, ಅದರಲ್ಲಿ ಪೂರ್ಣತೆ ಇದೆ. ನೀವು ಗಮನಿಸಿ, ಮಕ್ಕಳಿಗೆ ಇವತ್ತು ಇಡ್ಲಿ ತಟ್ಟೆಯಲ್ಲಿ ಕುಕ್ಕರಿನಲ್ಲಿ ಒಂದು ಸಣ್ಣ ಇಡ್ಲಿ ಮಾಡೋ ವ್ಯವಸ್ಥೆ. ಯಾಕೆಂದರೆ ಮಕ್ಕಳಿಗೆ ಅದು ಇಷ್ಟ ಆಗುತ್ತೆ. ಎಷ್ಟು ಕೊಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಕೊಡುವುದಲ್ಲ ಪೂರ್ಣತೆ ಇರಲಿ ಅಂತ ಆ ವ್ಯವಸ್ಥೆ ಇದೆ. ಮಧ್ವಾಚಾರ್ಯ ಹೇಳಿದ ತಾರತಮ್ಯ ಅಂದರೆ ಹೀಗೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಮನ್ನಣೆಯನ್ನು ನೀಡುವುದಕ್ಕೆ ಮಧ್ವಾಚಾರ್ಯ ಹೇಳಿಕೊಟ್ಟದ್ದು ತಾರತಮ್ಯ ಅಂತ. ನಾವು ತಿಳ್ಕೊಂಡು ಅವರಿಗೆ ಒಂದು ಇವರಿಗೆ ಒಂದು. ಆ ರುದ್ರದೇವರಿಗಿರುವ ಅರ್ಹತೆಯನ್ನು ಸ್ವಲ್ಪವೂ ಬದಲಾಯಿಸಬೇಡಿ, ಗಣಪತಿಗಿರುವ ಅರ್ಹತೆಯನ್ನು ಸ್ವಲ್ಪವೂ ಅವರಿಗೆ ಕುಂದು ಬರದೇ ಇರುವ ಹಾಗೆ ಮಾಡಿ, ಯಾರ್ಯಾರಿಗೆ ಹೇಗೆ ಬೇಕೋ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಿ. ಇದು ಮಧ್ವಾಚಾರ್ಯ ಹೇಳಿಕೊಟ್ಟ ತಾರತಮ್ಯದ ಜ್ಞಾನ ಇಲ್ಲದೆ ತುಂಬ ದೊಡ್ಡ ಕೋಲಾಹಲ ಸಮಾಜದಲ್ಲಿ ಆಗ್ತಾ ಇದೆ. ಸಮಾಜದ ಸುಧಾರಣೆಗೆ ಆಚಾರ್ಯರು ಕೊಟ್ಟಿರುವ ಸಿದ್ಧಾಂತ ಬಹಳ ಎತ್ತರದ ಸಿದ್ಧಾಂತ. ಸಮಸ್ತ ದೇವತಾರಾಧನೆಯನ್ನು ಮಧ್ವಾಚಾರ್ಯ ಹೇಳಿಕೊಟ್ಟಿದ್ದಾರೆ. ಸರ್ವೋತ್ತಮನಾಗಿ ವಿಷ್ಣುವನ ಆರಾಧನೆಯನ್ನು ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ. ಯಾರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲ್ಲ ಅವರು ಅನರ್ಥಕ್ಕೆ ತುತ್ತಾಗ್ತಾರೆ ಅನ್ನಲಿಕ್ಕೆ ಮುಂದಿನ ಕಥೆ ಕೇಳಿ ಅಂತಾರೆ. ಭಾಗವತದಲ್ಲಿ ಏನಾಯಿತು? ದಕ್ಷಾಧ್ವರ ಎಲ್ಲ ಹೀಗೆ ಅವ್ಯವಸ್ಥೆ ಆಯಿತು. ಕೊನೆಗೆ ದಕ್ಷ ಪ್ರಜಾಪತಿಯ ಎದೆ ಮೇಲೆ ಕೂತ್ಕೊಂಡು ವೀರಭದ್ರ ಅವನ ತಲೆಯನ್ನು ತುಂಡು ಮಾಡಬೇಕು ಅಂತ ಹೋದ. ನನ್ನ ಯಜಮಾನನಾದ ರುದ್ರನಿಗೆ ಅನ್ಯಾಯ ಮಾಡಿದೆ ಅಂತ. ಆದರೆ ದಕ್ಷನ ತಲೆಯನ್ನು ಕಡಿಯುವ ಸಾಮರ್ಥ್ಯ ವೀರಭದ್ರನಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ? ವಿಷ್ಣು ಯೋಚನೆ ಮಾಡ್ತಾನಂತೆ, ಇದು ವಿಷ್ಣು ಯಾಗ ಅಂತ ಸಂಕಲ್ಪ ಮಾಡಿದ್ದಾನೆ. ಒಂದು ವೇಳೆ ದಕ್ಷ ಪ್ರಜಾಪತಿಯ ತಲೆ ಕಡ್ದು ಹಾಕಿದರೆ ಏನು ಅರ್ಥ ಬರುತ್ತೆ ಹೇಳಿ? ವಿಷ್ಣುವಿನ ಯಾಗ ಮಾಡುವ ದಕ್ಷ ಪ್ರಜಾಪತಿ ಯಜಮಾನನ ತಲೆಯನ್ನು ರುದ್ರನ ಭೃತ್ಯನಾದ ವೀರಭದ್ರ ತುಂಡು ಮಾಡಿದ. ವಿಷ್ಣುವಿಗೆ ತನ್ನ ಭಕ್ತನಾದ ದಕ್ಷ ಪ್ರಜಾಪತಿಯನ್ನು ರಕ್ಷಣೆ ಮಾಡುವ ಸಾಮರ್ಥ್ಯ ಇಲ್ಲ ಅನ್ನುವ ಮೀನಿಂಗ್ ಬರುತ್ತೆ, ಅರ್ಥ ಬರುತ್ತೆ. ಹಾಗಾಗಿ ಅವನ ತಲೆ ತುಂಡಾಗಲಿಲ್ಲ. ವೀರಭದ್ರ ಕಂಗಾಲಾಗ್ತಾನೆ. ಕೊನೆಗೆ ಸಾಕ್ಷಾತ್ ಮಹರುದ್ರನೇ ಬರ್ತಾನೆ, ಎದೆ ಮೇಲೆ ಕೂತ್ಕೊಳ್ತಾನೆ, ಖಡ್ಗ ತೆಗಿತಾನೆ. ಅಸಿಧಾರೇಣ ಶಿತಧಾರೇಣ ಹೇತಿನ ತಥಾಪಿ ತದ್ಧನುರ್ಧರ್ತು ನಾಶಕ್ನೋ ತ್ರ್ಯಂಬಕಸ್ತದ. ಗಟ್ಟಿಯಾಗಿ ಖಡ್ಗಪಾಣಿಯಾಗಿ ಅವನ ಕುತ್ತಿಗೆಗೆ ಹೊಡಿತಾನೆ, ಆದರೂ ಅವನ ತಲೆ ತುಂಡಾಗೋದಿಲ್ಲ. ಬಹಳ ಗಾಬರಿಯಾಗುತ್ತೆ ರುದ್ರನಿಗೆ. ಅಲ್ಲ, ನನ್ನಂಥ ಸರ್ವಶಕ್ತ ದಕ್ಷ ಪ್ರಜಾಪತಿಗಿಂತ ಬಲ ಜಾಸ್ತಿ ನನ್ನಲ್ಲಿ ಇದೆ, ಯಾಕೆ ಇವನ ತಲೆ ತುಂಡು ಮಾಡಲಿಕ್ಕಾಗ್ತಾ ಇಲ್ಲ? ಆವಾಗ ಅವನ ಎದೆ ಮೇಲೆ ಕುಳಿತ ರುದ್ರನಿಗೆ ಅನ್ನಿಸುತ್ತೆ, ನನ್ನ ಸಂಕಲ್ಪದಲ್ಲಿ ಶುದ್ಧಿ ಇಲ್ಲ, ನನಗೆ ನನ್ನ ಸ್ವಾರ್ಥ ಮಾತ್ರ ಕಾಣಿಸ್ತಾ ಇದೆ. ನನಗೆ ಅವಮಾನ ಮಾಡಿದ ದಕ್ಷ ಪ್ರಜಾಪತಿ ಇವನಿಗೆ ಹೊಡಿತೇನೆ. ನಾನು ನಿನ್ನೆ ಹೇಳಿದ್ದೇನೆ, ಶಬ್ದ ಕೇಳುತ್ತೆ ಹೆದರಬೇಡಿ ಅಂತ ಹೇಳಿದ್ದೇನೆ. ಅದೆಲ್ಲ ಪಾಪ ನಿವೃತ್ತಿಯ ಶಬ್ದ ಅಷ್ಟೆ. ದಕ್ಷ ಪ್ರಜಾಪತಿಗೆ ಸರಿಯಾಗಿ ನಾನು ಪಾಠ ಕಲಿಸಬೇಕು. ಸ್ವಾರ್ಥ ಇದೆ, ಇಲ್ಲಿ ಸ್ವಾರ್ಥ ಬೇಡ, ಇದೊಂದು ದೇವರಿಗೆ ಆಹುತಿಯಾಗಲಿ ಅಂತ ತನ್ನ ಸಂಕಲ್ಪವನ್ನು ವ್ಯತ್ಯಾಸ ಮಾಡಿಕೊಳ್ತಾನೆ. ಇದು ನಮಗೊಂದು ಆದರ್ಶ. ನಾವೊಂದು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇರ್ತೇವೆ, 10 ಬಾರಿ ಪ್ರಯತ್ನ ಪಟ್ಟರೂ ಆಗಲ್ಲ. ಆವಾಗ ದೇವರ ಮುಂದೆ ಕುಳಿತು ನಮ್ಮ ಸಂಕಲ್ಪವನ್ನು ವ್ಯತ್ಯಾಸ ಮಾಡಿಕೊಂಡ್ರೆ ಕೆಲಸ ಆಗುತ್ತೆ. ಸಂಕಲ್ಪ ಶುದ್ಧಿ ಇರಬೇಕು, ಇಲ್ಲ ಅಂದರೆ ಕ್ರಿಯೆಯಲ್ಲಿ ಗುರಿ ಮುಟ್ಲಿಕ್ಕಾಗೋದಿಲ್ಲ. ಎದೆ ಮೇಲೆ ಕುಳಿತು ರುದ್ರದೇವರು ಯೋಚನೆ ಮಾಡ್ತಾರೆ, ದೇವರೇ ನಿನ್ನ ವಿಷ್ಣು ಯಾಗಕ್ಕೆ ಯಾವುದೇ ವಿಘ್ನಗಳ ಮಾಡುವ ದೃಷ್ಟಿ ನನ್ನಲ್ಲಿಲ್ಲ. ಈ ದಕ್ಷ ಪ್ರಜಾಪತಿಯ ತಲೆಯನ್ನು ವಿಷ್ಣು ಯಾಗದಲ್ಲಿ ಒಂದು ತೆಂಗಿನಕಾಯಿ ಆಹುತಿಯಾಗಿ ಸಮರ್ಪಣೆ ಮಾಡ್ತೇನೆ. ಇದು ಸಮರ್ಪಣಾ ಯಾಗ. ಇದನ್ನು ಪಶು ಸಂಜ್ಞಾಪನ ಯಜ್ಞ ಅಂತ ಸಂಕಲ್ಪ ಮಾಡಿದರು. ಅಂದರೆ ಯಜಮಾನನ ತಲೆಯನ್ನೇ ಒಂದು ಆಹುತಿಯನ್ನಾಗಿ ಸಂಕಲ್ಪ ಮಾಡಿ ನಿನಗೆ ಆಹುತಿಯನ್ನಾಗಿ ಕೊಡ್ತೇನೆ ಅಂತ ಅವನು ಮಾಡಿದ ಅಪರಾಧಕ್ಕೆ ಶಿಕ್ಷಾರೂಪವಾಗಿ ನಿನಗೆ ಆಹುತಿಯನ್ನಾಗಿ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದರು. ದಕ್ಷ ಪ್ರಜಾಪತಿಯ ತಲೆ ತುಂಡಾಗಿ ಹೋಯಿತು. ದೊಡ್ಡ ಹಾಹಾಕಾರ. ಅಗ್ನಿದೇವ ಜಿಂಕೆ ರೂಪವನ್ನು ತೆಗೆದುಕೊಂಡು ಓಡಿ ಹೋದನಂತೆ. ಈ ಪಣಂತೆ ಪದಿರಾಡು ಅಂತಾರಲ್ಲ, ಜಿಂಕೆ ರೂಪ ಯಾಕೆ ತೊಗೊಂಡಾದರೆ ಫಾಸ್ಟಾಗಿ ಓಡ್ಬೋದು ಅಂತ, ಇನ್ನು ಹೊಡೆದು ಬಿಡ್ತಾನೆ ನನಗೆ ರುದ್ರದೇವ ಅಂತ ಅಗ್ನಿದೇವನೇ ಓಡಿ ಹೋದ. ದೇವತೆಗಳೆಲ್ಲ ಕಂಗಾಲಾಗ್ತಾರೆ. ಯಜ್ಞ ಮಧ್ಯದಲ್ಲಿ ನಿಂತಿದೆ, ಯಜಮಾನನ ಮರಣ ಆಗಿಬಿಟ್ಟಿದೆ ಅಂತ ಅವರೆಲ್ಲ ಪ್ರವರ್ಗ್ಯ ಅನ್ನುವ ನರಸಿಂಹನನ್ನು ಧ್ಯಾನ ಮಾಡಿ ಪ್ರವರ್ಗ್ಯ ಅನ್ನುವ ಹೆಸರಿನ ಆಹುತಿಗಳನ್ನು
ನರಸಿಂಹನಿಗೆ ಸಮರ್ಪಣೆ ಮಾಡಿದ ಮೇಲೆ ಒಂದು ಶಕ್ತಿ ಆವಾಹನೆಯಾಯಿತು ದೇವತೆಗಳಲ್ಲಿ. ನಂತರ ಒಂದು ಮೇಕೆಯ ತಲೆಯನ್ನು ತುಂಡು ಮಾಡಿ ದಕ್ಷ ಪ್ರಜಾಪತಿಯ ದೇಹಕ್ಕೆ ಜೋಡಿಸಿದರೂ ಜೀವ ಆವಾಹನೆಯಾಯಿತು ದಕ್ಷ ಪ್ರಜಾಪತಿಗೆ. ಮತ್ತೆ ದಕ್ಷ ಪ್ರಜಾಪತಿ ಪಶ್ಚಾತ್ತಾಪ ಪಡ್ತಾನೆ, ನಾನು ತುಂಬ ಭಯಂಕರ ಅಪರಾಧ ಮಾಡಿದೆ. ಯಾರು ಇನ್ನು ಮುಂದೆ ರುದ್ರದೇವರಿಗೆ ಅಪಮಾನ ಮಾಡಿ ಒಂದು ಸತ್ಕರ್ಮ ಮಾಡಲಿಕ್ಕೆ ಹೊರಡುತ್ತಾರೆ ಅವರಿಗೆ ಯಾವ ಸತ್ಕರ್ಮದ ಫಲವೂ ಸಿಗೋದಿಲ್ಲ, ಅವರು ಪುರುಷಾರ್ಥ ಭಾಗಿಗಳಾಗೋದಿಲ್ಲ, ಅದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಅಂತ ಮನಸ್ಸಿನ ಸಂಕಲ್ಪ ನೋಡಿ, ಭಾವಶುದ್ಧಿಯನ್ನು ಮಾಡಿಕೊಂಡು ರುದ್ರದೇವರನ್ನು ಆಹ್ವಾನ ಮಾಡ್ತಾನೆ. ಆಹುತಿಯನ್ನು ಕೊಡುವ ಸಂಕಲ್ಪವನ್ನು ಮಾಡ್ತಾನೆ. ಆ ಯಜ್ಞಕ್ಕೆ ವಿಷ್ಣು ಬರ್ತಾನೆ, ಬ್ರಹ್ಮ ಬರ್ತಾನೆ, ರುದ್ರ ಬರ್ತಾನೆ. ಎಲ್ಲ ಒಂದು ಯಜ್ಞ ಸಾಂಗವಾಗಿ ಮುಕ್ತಾಯವಾಗುತ್ತೆ. ಮಧ್ವಾಚಾರ್ಯ ಹೇಳ್ತಾರೆ ನೋಡಿ, ರುದ್ರದೇವರಿಗೆ ಅವಮಾನ ಮಾಡಿದ್ದಕ್ಕೆ ಏನಾಯಿತು ದಕ್ಷ ಪ್ರಜಾಪತಿಗೆ? ತಲೆ ಹೋಗಿ ಬೇರೆ ತಲೆ ಬಂತು. ಯಾಕೆ? ಎಂಥ ತಲೆ ಬಂತು? ಆಡಿನ ತಲೆ ಬಂತು. ಈ ಆಡಿನ ಕಣ್ಣು, ಮೇಕೆಯ ಕಣ್ಣು ಮತ್ತು ಈ ಮಂಗನ ಕಣ್ಣು ಒಂದೇ ಥರ ಇರುತ್ತೆ. ರುದ್ರದೇವರನ್ನ ಮಂಗನ ಕಣ್ಣಿನವ ಅಂತ ಬೈದಿದ್ದಕ್ಕೆ ಮಂಗನ ಕಣ್ಣೇ ಇವನಿಗೂ ಬಂತು. ಹಾಗಾಗಿ ಯಾವ ಸಮಾಜವನ್ನು ಬೆರಳು ಮಾಡಿ ನಿಂದನೆ ಮಾಡಬೇಡಿ, ಅಂಥ ಶಿಕ್ಷೆಗಳು ನಿಮಗೇ ಆಗುತ್ತೆ. ಯಾರೋ ಅಟ್ಟೆ ಕಾಲು ಹಾಕ್ಕೊಂಡು ಹೋಗ್ತಿರ್ತಾರೆ, ನೀವು ಅದನ್ನು ತಮಾಷೆ ಮಾಡಿ ತೋರಿಸಿದರೆ ನಿಮ್ಮ ಸ್ಥಿತಿಯೂ ಹಾಗೇ ಆಗುತ್ತೆ. ತುಂಬ ಗಂಭೀರವಾಗಿರಬೇಕು ಜೀವನದಲ್ಲಿ. ಯಾರನ್ನು ಮಾನಾಪಮಾನಗಳಿಂದ ತಿರಸ್ಕಾರ ಮಾಡಬಾರದು, ಅವರನ್ನು ಒಳ್ಳೆಯ ರೀತಿಯಲ್ಲಿ ಪೂಜ್ಯ ಭಾವನೆಯಿಂದ ಪ್ರತಿಯೊಬ್ಬರ ಜೀವರಲ್ಲಿಯೂ ಭಗವಂತ ಇದ್ದಾನೆ ಎನ್ನುವ ಆರಾಧನೆ ಮಾಡಬೇಕು ಅನ್ನುವ ಒಂದು ಮಾನವೀಯ ಮೌಲ್ಯಗಳನ್ನು ಹೇಳುವಂತಹ ಕಥೆ ದಕ್ಷಾಧ್ವರದ ಕಥೆ. ಇನ್ನು ಮುಂದೆ ಹೀಗೆ ಕಥೆಯ ಪರಂಪರೆ ಇನ್ನೇನು ಹೆಚ್ಚುತ್ತಿಲ್ಲ, ಸ್ವಲ್ಪ ಸಮಯ ಮಾತ್ರ. ಈ ಪರಂಪರೆಯಲ್ಲಿ ಅನಸೂಯ ಕಥೆಯನ್ನು, ಪ್ರಸೂತಿಯ ಕಥೆಯನ್ನು ಹೇಳಿದರು. ಇನ್ನು ಗಂಡು ಮಕ್ಕಳಲ್ಲಿ ಪ್ರಿಯವ್ರತ ಉತ್ತಾನಪಾದ ಅಂತ, ಆ ಉತ್ತಾನಪಾದರಾಜನ ಕಥೆಯನ್ನು ಮುಂದಿನ ಭಾಗದಲ್ಲಿ ಹೇಳಿದ್ದಾರೆ. ಉತ್ತಾನಪಾದರಾಜನಿಗೆ ಇಬ್ಬರು ಹೆಂಡಂದಿರು, ಸುರುಚಿ ಸುನೀತಿ ಅಂತ. ಇದು ಭಾಗವತದ ಕಥೆಯಲ್ಲ, ನಮ್ಮ ನಿಮ್ಮ ಕಥೆ ಅದು. ಪ್ರತಿಯೊಬ್ಬರಿಗೂ ಕೂಡ ಇಬ್ಬರು ಹೆಂಡಂದಿರು ಇರ್ತಾರೆ. ಅದು ಹೆಣ್ಮಕ್ಕಳಿಗೂ ಗಂಡು ಮಕ್ಕಳಿಗೂ ಎಲ್ಲರಿಗೂ ಇಬ್ಬರು ಪತ್ನಿಯರು. ಒಂದು ಸುರುಚಿ, ಒಂದು ಸುನೀತಿ. ಸುರುಚಿ ಅಂದರೆ ಏನು ಹೇಳಿ? ಅಡಿಗೆ ಮನೆ ಅಂತ ಅರ್ಥ. ಸುನೀತಿ ಅಂದರೆ ಏನು ಹೇಳಿ? ಭಾಗವತ ಪುರಾಣ ಅಂತ ಅರ್ಥ. ಎರಡು ನಮ್ಮನ್ನು ಆಕರ್ಷಿಸುತ್ತೆ. ಸುನೀತಿಗೆ ಬೆಲೆ ಹೆಚ್ಚಿಲ್ಲ, ಸುರುಚಿಗೇ ಬೆಲೆ. ಬಿಗ್ ಬಜಾರಿಗೆ ಹೋಗಬೇಕು, ಯಾವುದೋ ಒಂದು ಮಾರ್ಕೆಟಿಗೆ ಹೋಗಬೇಕು, ಬಟ್ಟೆ ಅಂಗಡಿಗೆ ಹೋಗಬೇಕು, ಅದರಲ್ಲಿರುವ ಉತ್ಸಾಹ ದೇವರ ಕಥೆಗೆ ಹೋಗಬೇಕು ಅನ್ನೋದರಲ್ಲಿರುತ್ತಾ? ಒಂದು ಮನಸ್ಸು ಎಳೆಯುತ್ತೆ ವಿಷಯ ಸುಖಗಳ ಕಡೆ ಬಾ ಅಂತ, ಮತ್ತೊಂದು ಮನಸ್ಸು ಹೇಳುತ್ತೆ ದೇವರು ಪುಣ್ಯಕಥಾ ಶ್ರವಣ ಮಾಡು. ಇದರ ನಡುವೆ ಜೀವಾತ್ಮ ಉತ್ತಾನ ಪಾದ ಶಿರಸಾಸನ ಹಾಕಿರ್ತಾನೆ ಅಂತ ಅರ್ಥ. ನಾವು ಯಾವುದಕ್ಕೆ ಬೆಲೆ ಕೊಡಬೇಕು? ಉತ್ತಾನಪಾದನಿಗೂ ಇಬ್ಬರು ಪತ್ನಿಯರಿದ್ದರು, ಸುರುಚಿ ಮತ್ತು ಸುನೀತಿ. ಸುರುಚಿಗೊಬ್ಬ ಮಗ ಇದ್ದ ಉತ್ತಮ ಅಂತ, ಸುನೀತಿಗೆ ಒಬ್ಬ ಮಗ ಇದ್ದ ಧ್ರುವ ಅಂತ. ಒಂದು ದಿನ ಉತ್ತಾನಪಾದ ಸಿಂಹಾಸನದಲ್ಲಿ ಕುಳಿತಾಗ ಸುರುಚಿಯ ಮಗನಾದ ಉತ್ತಮ ಅಪ್ಪನ ತೊಡೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. ಇನ್ನೊಂದು ತೊಡೆಯ ಭಾಗ ಖಾಲಿ ಇದೆ ಅಂತ ಅಣ್ಣ ಮಾಡಿದ ಕೆಲಸವನ್ನು ತಮ್ಮನಾಗಿ ನಾನು ಮಾಡ್ತೇನೆ ಅಂತ ಸುನೀತಿಯ ಮಗ ನನ್ನ ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಬೇಕು ಅಂತ ಸಿಂಹಾಸನದ ಮೆಟ್ಟಿಲನ್ನು ಹತ್ತಿಕೊಂಡು ಹೋಗ್ತಾ ಇದ್ದಾನೆ. ದೂರದಿಂದ ಸುರುಚಿ ಬಂದು ಆ ಸುನೀತಿಯ ಮಗನನ್ನು ಎಳೆದು ಕೆಳಗಡೆ ಹಾಕ್ತಾಳೆ. ನೀನು ಅಪ್ಪನ ತೊಡೆಯನ್ನು ಏರುವ ಹಾಗಿಲ್ಲ. ಮುಂದಿನ ಸಿಂಹಾಸನಕ್ಕೆ ಅಧಿಕಾರಿಯಾದವನು ಸುರುಚಿಯ ಮಗನಾದ ಉತ್ತಮ ಹೊರತು ಸುನೀತಿಯ ದುರ್ಭಾಗ್ಯವಂತಳಾದ, ಯಾವುದೇ ವೈಭವ ಇಲ್ಲದೆ ಇರುವಂತಹ ಮತಿಗೆಟ್ಟಿರುವ ಸುನೀತಿಯ ಮಗನಾದ ನಿನಗೆ ಸಿಂಹಾಸನದಲ್ಲಿ ಅಧಿಕಾರ ಇಲ್ಲ ಅಂತ ಕೆಳಗಡೆ ತಳ್ಳಿ ಆ ಮಗುವಿಗೆ ಎರಡು ಪೆಟ್ಟು ಕೊಟ್ಟು ಹೇಳ್ತಾಳೆ, ನೀನು ಒಂದು ವೇಳೆ ನಿನ್ನ ಅಪ್ಪನ ತೊಡೆಯನ್ನು ಏರಬೇಕು ಅಂದರೆ ಕಾಡಿಗೆ ಹೋಗಿ ದೇವರನ್ನ ಧ್ಯಾನ ಮಾಡಿ ತಪಸ್ಸು ಮಾಡಿ ದೇವರ ಹತ್ರ ವರ ತಗೋ. ಏನು ವರ? ನಾನು ಸುರುಚಿಯ ಗರ್ಭದಲ್ಲಿ ಹುಟ್ಟಬೇಕು ದೇವರೇ, ನನಗೊಂದು ಪುಣ್ಯ ಕೊಡು ಅಂತ ಕೇಳು. ಆ ಪುಣ್ಯದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟು, ಆಮೇಲೆ ಅಪ್ಪನ ತೊಡೆಯಲ್ಲಿ ಕೂತ್ಕೋ. ಆ ದುರ್ಭಾಗ್ಯಳು, ಕೆಲಸಕ್ಕೆ ಬಾರದೇ ಇದ್ದವಳು ಸುನೀತಿ ಇದ್ದಾಳಲ್ಲ, ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೆ ಸಿಂಹಾಸನ ಸಿಗೋದಿಲ್ಲ. ಅವಾಗ ಹೇಳಿದ್ನಲ್ಲ ಮಾತು ಸರಿ, ಹೊಟ್ಟೆ ಕಿಚ್ಚು. ಆ ರೀತಿ ತುಂಬ ಕೆಟ್ಟದಾಗಿ ನಿಂದನೆಯನ್ನು ಮಾಡ್ತಾಳೆ. ತುಂಬ ದುಃಖ ಆಗುತ್ತೆ ಆ ಮಗುವಿಗೆ. ಅಣ್ಣ ಕೂತ ಆ ಸಿಂಹಾಸನದಲ್ಲಿ ನಾನೇ ಯಾಕೆ ಕೂತ್ಕೊಳ್ಬಾರ್ದು ಅಂತ ಮಗುವಿಗೆ ಸಹಜವಾದ ಜಿಜ್ಞಾಸೆ. ಅಮ್ಮನ ಹತ್ರ ಬಂದು ಅಳುತ್ತೆ ಅದು ಆ ಮಗು. ಅಮ್ಮ, ಅದು ಹೇಗೆ ಹೇಳಿದ್ಲು ಹಾಗೆ. ಅವಳು ಹೇಳಿದ್ಲು, ನೀನು ಮಹಾ ದುರ್ಭಾಗ್ಯಳಂತೆ, ಯೋಗವೇ ಇಲ್ಲದೆ ಇರುವಂತಹ ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಬಾರ್ದಾಗಿತ್ತಂತೆ. ಕಾಡಿಗೆ ಹೋಗಿ ದೇವರಲ್ಲಿ ತಪಸ್ಸು ಮಾಡಿ ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಆ ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಬೇಕಂತೆ. ಅವಳು ಹಾಗೆ ಮಲತಾಯಿ ಹೀಗೆ ಹೇಳಿದ್ಲು. ನಾವಾದರೆ ಅಂಚಪಂಡಳ ಮಾರಿ ಅಂತ ನಾವು ಒಂದಷ್ಟು ಆವೇಶ ನಮಗೆ. ಆದರೆ ಸುನೀತಿ ಹೇಳ್ತಾಳೆ, ಶ್ರುತಿಗಿಟ್ಟ ವೀಣೆ ಅಂತ ಹೇಳ್ತಾಳೆ, ಮಾಮಂಗಲಂ ತಾತ ಪರೇಶ್ವಮಂಸ್ತ, ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡ ಮಗನೇ. ಎಂಥ ತಾಯಿ ಅವಳು.
ಅವಳು ಹೇಳಿದ ಯಾವ ಉಪದೇಶಗಳನ್ನು ನಿನಗೆ ಮಾಡಲಿಲ್ಲ. ಕಾಡಿಗೆ ಹೋಗಿ ದೇವರನ್ನ ಧ್ಯಾನ ಮಾಡು ಅಂತ ಹೇಳಿದ್ಲಲ್ಲ, ಆ ಅಂಶವನ್ನು ಮಾತ್ರ ತಗೋ, ಕೆಟ್ಟ ಅಂಶವನ್ನು ಬಿಟ್ಬಿಡು. ನಾನು ಅವಾಗ ಹೇಳಿದ್ನಲ್ಲ, ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನು ಬಿಟ್ಬಿಡು. ನಾನು ಯಾವತ್ತಾದರೂ ನಿನಗೆ ಕಾಡಿಗೆ ಹೋಗಿ ದೇವರನ್ನ ಧ್ಯಾನ ಮಾಡು ಅಂತ ಹೇಳಿದ್ನ? ಇಲ್ಲ ಅಂತು ಮಗು. ಮತ್ತು ಆ ಕೆಲಸ ಮಾಡು, ಅಮ್ಮ ಹೇಳಿದ ಕೆಲಸ ಮಾಡು. ಕಾಡಿಗೆ ಹೋಗು, ಧ್ಯಾನ ಮಾಡು, ದೇವರೇ ಫಲ ಕೊಡ್ತಾನೆ. ಯಾರು ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ದೇವರ ನಿರ್ಣಯ ಮಾಡ್ತಾನೆ. ಧ್ರುವಕುಮಾರ ಹೊರಟೇ ಬಿಟ್ಟ ಕಾಡಿಗೆ. ತಾಯಿ ಸಂತೋಷದಲ್ಲಿ ಕಳಿಸಿಕೊಟ್ಲು, ದೇವರು ನಿನಗೆ ಒಳ್ಳೆಯದು ಮಾಡ್ತಾನೆ. ಸಂತೋಷದಲ್ಲಿ ಕಳಿಸಿಲ್ಲ. ದಾರಿಯಲ್ಲಿ ನಾರದರು ಸಿಗ್ತಾರೆ, ಕೇಳ್ತಾರೆ, ಧ್ರುವ 5 ವರ್ಷದ ಮಗು ಎಲ್ಲಿಗೆ ಹೋಗ್ತಾ ಇದೆ? ಆವಾಗ ಧ್ರುವ ಹೇಳ್ತಾನೆ, ಈಗ ಮನೇಲೇನೋ ಗಲಾಟೆ ಆಯಿತು, ಅಪ್ಪ ಸುಮ್ಮನೆ ಕೂತಿದ್ರು, ಮಲತಾಯಿ ಬೈದ್ಲು, ನನ್ನಮ್ಮ ಹೇಳಿದ್ಲು ಕಾಡಿಗೆ ಹೋಗು, ಧ್ಯಾನ ಮಾಡು, ದೇವರು ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಕಾಡಿಗೆ ಹೋಗ್ತಾ ಇದ್ದೇನೆ. ಅದೇನು ಹುಡುಗಾಟವ ಕಾಡಿನಲ್ಲಿ ಹೋಗಿ ಧ್ಯಾನ ಮಾಡೋದು? ನಿನಗೆ ಹಸಿವೆ ಆಗುತ್ತೆ, ಮಲ್ಕೊಳ್ಳಿಕ್ಕೆ ನಿದ್ರೆ ಬರುವುದಿಲ್ಲ, ಹಾಸಿಗೆ ಇಲ್ಲ, ಸಿಂಹಾಸನ ಇಲ್ಲ. ತಾಯಿ ಹೇಳಿದ್ದಾಳೆ, ದೇವರು ನನಗೆ ಒಳ್ಳೆಯದನ್ನು ಮಾಡ್ತಾನೆ, ಕಾಡಿಗೆ ಹೋದರೆ ಅಂತ ತಾಯಿ ಹೇಳಿದ್ದಾಳೆ. ನಾನು ಕಾಡಿಗೆ ಹೋಗ್ತೇನೆ. ಅಲ್ಲಿ ಸಿಂಹ ಬರುತ್ತೆ, ಕರಡಿ ಬರುತ್ತೆ, ಹೆದರಿಸ್ತಾರೆ ನಾರದರು, ಅನೇಕ ರೀತಿಯಲ್ಲಿ ಹೆದರಿಸ್ತಾರೆ. ಎಷ್ಟು ರೀತಿಯಾಗಿ ವಿಘ್ನಗಳನ್ನು ಒಡ್ಡಿದ್ರು ಆ ಧ್ರುವಕುಮಾರ ಕೇಳ್ತಾನೆ, ನಾರದರೆ ನಾನು ಕಾಡಿಗೆ ಹೋಗಲಿಲ್ಲ ಅಂದರೆ ನಿಮಗೇನಾದರೂ ಬೆನಿಫಿಟ್ ಉಂಟ ಹೇಳಿ, ಅಂದರೆ ನಾನು ಹೋಗೋದಿಲ್ಲ. ಅವನ ನಿಖರತೆಯನ್ನು ಕಂಡು, ಒಂದು ತಾಯಿಯ ಮಾತಿನಲ್ಲಿ ಮಂತ್ರದ ಬಲ ಇದೆ. ಪ್ರೇರಣೆ ಮಾಡಬೇಕಾದವಳು ತಾಯಿ. ಸತ್ಕರ್ಮಗಳಿಗೆ ದೇವಸ್ಥಾನಕ್ಕೆ ಹೋಗು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು, ಹೇಳ್ತಾ ಇರಬೇಕು ಮಕ್ಕಳಿಗೆ. ಯಾವ ಶಾಲೆಯಲ್ಲೂ ಅದನ್ನು ಪಾಠ ಮಾಡೋದಿಲ್ಲ. ಇವಾಗ ಕೆಟ್ಟ ಸರ್ಕಾರ ಬೇರೆ ಬರ್ತಾ ಇದೆ, ಎಲ್ಲ ಆ ಕಡೆ ಈ ಕಡೆಯೇ ಮಾಡ್ತಾರೆ. ಇನ್ನು ಆದ್ದರಿಂದ ಆದಷ್ಟು ತಾಯಂದಿರು ಜಾಗೃತರಾಗಿ ಮಕ್ಕಳಿಗೆ ಧರ್ಮ ಬೋಧನೆಯನ್ನು ಮಾಡಿ. ಸಬ್ಜೆಕ್ಟ್ಗಳೆಲ್ಲ ಬದಲಾಗಿ ಬಿಡುತ್ತೆ. ಇನ್ನು ರಾಮಕೃಷ್ಣ ಎಲ್ಲ ಸಬ್ಜೆಕ್ಟಿಂದ ಗೋವಿಂದ. ನಮ್ಮ ಮೈಸೂರಿನಲ್ಲಿ ಭಗವದ್ಗೀತೆಯ ಪುಸ್ತಕವನ್ನು ಪಬ್ಲಿಕ್ಕಲ್ಲಿ ಸುಟ್ಟ ಪ್ರತಿಭಟನೆ ಮಾಡೋರಿಲ್ಲ. ಎಂಥ ಘೋರವಾದ ಕಲಿಯುಗ. ರಾಮ ಕೃಷ್ಣರ ಕಥೆಗಳಿಲ್ಲ. ಬೇಡದೇ ಇರುವ ಇವತ್ತಿನ ದಿನಗಳ ವ್ಯಕ್ತಿಗಳ ಚಿತ್ರಣವನ್ನೇ ಮಾಡುವ ಅಸಂಸ್ಕೃತವಾದ ದೇಶದಲ್ಲಿ ನಾವು ಬದುಕುವಂತಹ ಸ್ಥಿತಿ ಘೋರವಾಗಿದೆ. ಕಲಿಯುಗ. ನಮ್ಮ ಮನೆಗಳಲ್ಲಿ ಗುರುಕುಲದ ಪದ್ಧತಿಗಳಲ್ಲಿ ಮಕ್ಕಳಿಗೆ ಬೋಧನೆ ಮಾಡಬೇಕು. ಇಲ್ಲದೇ ಇದ್ದರೆ ಧರ್ಮಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ಬೇಗ ನಾಶವಾಗುವಂತಹ ಕೆಟ್ಟ ಜನಗಳಿದ್ದಾರೆ. ಅಸುರ ಮಂದಿಯೇ ಬಹಳ. ವಾದಿರಾಜರು ಯಾವತ್ತೂ ಹೇಳಿದ್ದಾರೆ, ಕೊಲ್ಲು ಬೇಗ ಕಳ್ಳರಾಶಿ ಮಧ್ವಜನ ವಲ್ಲಭ. ಕೊಲ್ಲದಿದ್ದರೆ ಕೇಳದವರು ಕಲಿಯುಗದ ಕಳ್ಳರು. ಎಲ್ಲ ಕೂಡಿ ನಿನ್ನ ಪೂಜೆಗೆ ಕಲ್ಲು ಹಾಕುತ್ತಿರುವರು, ಅವರ ಕೊಲ್ಲು ನಮ್ಮ ಗೆಲಿಸು ಲಕ್ಷ್ಮೀನಾರಾಯಣ ಅಂತ ವಾದಿರಾಜರು ಯಾವತ್ತೋ ಮಾಡಿದ ಪದ್ಯ ಅದು. ಇವತ್ತು ಅರ್ಥವತ್ತಾಗಿದೆ. ಧ್ಯಾನ ಮಾಡು ದೇವರನ್ನು, ಎಲ್ಲ ಒಳ್ಳೆಯದಾಗುತ್ತೆ. ಮಗುವಿಗೆ ತಾಯಿ ಮಾಡಿದ ಪ್ರಚೋದನೆ. ನಾರದರೆ ಮಂತ್ರೋಪದೇಶ ಮಾಡಿ ಕಳಿಸಿಕೊಡ್ತಾರೆ. 6 ತಿಂಗಳಿನಲ್ಲಿ ಏಕಾಗ್ರತೆಯಿಂದ ದೇವರನ್ನು ಧ್ಯಾನ ಮಾಡಿದ ಧ್ರುವಕುಮಾರನಿಗೆ ಸಾಕ್ಷಾತ್ ವಾಸುದೇವ ರೂಪಿಯಾದ ಪರಮಾತ್ಮ ಶಂಖಚಕ್ರ ಗದಾಧಾರಿಯಾಗಿ ಬಂದು ದರ್ಶನವನ್ನು ಕೊಡ್ತಾ ಇದ್ದಾನೆ. ಎಷ್ಟೊತ್ತು ಹೊರಗಡೆ ನಿಂತಿದ್ದಾನೆ ದೇವರು, ಕಣ್ಣು ಬಿಡಲಿಲ್ಲ ಈ ಮಗ ಧ್ರುವಕುಮಾರ. ಮನಸ್ಸಿನಲ್ಲಿ ತನ್ನ ಭಿತ್ತಿ ಚಿತ್ರದಲ್ಲಿ ದೇವರ ಒಂದು ಚಿತ್ರಣವನ್ನು ಮಾಡಿಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ. ಎದುರುಗಡೆ ದೇವರು ಬಂದಿದ್ದೇ ಗೊತ್ತಿಲ್ಲ ಅವನಿಗೆ. ಭಗವಂತನಿಗೆ ಅನ್ನಿಸ್ತು ಇದು ಸದ್ಯ ಕಣ್ಣು ತೆಗೆಯೋದಿಲ್ಲ ಅಂತ ಮನಸ್ಸಿನಲ್ಲಿ ಕಲ್ಪಿತವಾದ ಅವನ ರೂಪವನ್ನು ಮರೆಮಾಚುತ್ತಾನೆ, ಅದನ್ನು ಕಸಿದುಕೊಳ್ತಾನೆ. ಅಯ್ಯೋ ನನ್ನ ರೂಪ ಎಲ್ಲೋಯ್ತು ಅಂತ ಕಣ್ಣು ತೆಗಿತಾನೆ. ಮನಸ್ಸಿನ ಚಿತ್ರ ಹೊರಟು ಹೋಗುತ್ತೆ, ಚಿನ್ಮಯ ರೂಪ ಕಣ್ಣು ಮುಂದೆ ನಿಂತಿರುತ್ತೆ. ನೋಡ್ತಾನೆ, ಕಂಠ ಕಟ್ಟುತ್ತೆ. ನನ್ನ ತಾಯಿ ಎಷ್ಟು ಸತ್ಯವಾದ ಮಾತು ಹೇಳಿದ್ಲು, ದೇವರು ಬಂದುಬಿಟ್ಟ. ನಾರದರು ಎಷ್ಟು ಸತ್ಯ ಹೇಳಿದರು, ದೇವರು ಬಂದಿದ್ದಾನೆ. ಮಾತಾಡಲಿಕ್ಕಾಗ್ತಾ ಇಲ್ಲ, ಕಂಠ ಕಟ್ಟಿದೆ. ದೇವರಿಗೆ ಆ ಮಗುವಿನ ಭಾವ ಅರ್ಥ ಆಯಿತು. ತನ್ನ ಕೈಯಲ್ಲಿರುವ ಶಂಖವನ್ನು ಕಪೋಲಕ್ಕೆ ತಾಗಿಸಿದ. ಇವತ್ತು ಎಲ್ಲರ ಕೆನ್ನೆಗೂ ಆ್ಯಂಡ್ರಾಯ್ಡ್ ಮೊಬೈಲೇ ತಾಗುತ್ತೆ, ಶಂಖ ಬಾಯಿಗೆ ತಾಗೋದೇ ಇಲ್ಲ. ಮನೆಯ ವಾಸ್ತುದೋಷ ಎಲ್ಲ ಪರಿಹಾರ ಮಾಡುವ ಸಾಮರ್ಥ್ಯ ಶಂಖನಾದದಲ್ಲಿದೆ. ಮಕ್ಕಳ ಕೈಯಲ್ಲಿ ಶಂಖ ಊದಿಸುವ ಪಾಠ ಮಾಡಿ. ಮೊಬೈಲ್ ಹಿಡ್ಕೊಂಡ್ರೆ ತಾಯಿಂದಿರೋ ಶಂಖನಾದ ಮಾಡ್ತಾ ಇರ್ತಾರೆ ಅಷ್ಟೆ. ಆ ಮಗುವಿನ ಕೆನ್ನೆಗೆ ಶಂಖ ತಾಗಿಸಿದ್ದೇ ತಡ. ಲಕ್ಷ್ಮಿ ವೇದಾಭಿಮಾನಿ ಶಂಖದಲ್ಲಿದ್ದಾಳೆ. ಅದನ್ನು ಒಮ್ಮೆ ಗಾನ ಮಾಡಿದರೆ ಮನೆಯಲ್ಲಿರುವ ಆಸುರಿ ಶಕ್ತಿಗಳೆಲ್ಲ ನಾಶ ಆಗುತ್ತೆ. ಆ ಕಪಾಲಕ್ಕೆ ತಾಗಿಸಿದ ಕೂಡಲೇ ಆ ವೇದ ಮಂತ್ರಗಳೇ ಧ್ರುವನ ಬಾಯಲ್ಲಿ ಬರುತ್ತೆ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನ ಸಮಸ್ತ ಇಂದ್ರಿಯಗಳಿಗೆ ನೇತಾರ ನೀನು. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಬಾಯಿ ಮಾತನಾಡುತ್ತೆ. ಯಾವ ಶಕ್ತಿಯಿಂದ? ಒಳಗಡೆ ಅದನ್ನೆಲ್ಲ ಜನರೇಟರ್, ಆಪರೇಟರ್ ಎಲ್ಲ ಮಾಡಬೇಕಾದವನು ಭಗವಂತ. ಆ ಶಕ್ತಿ ಹೊರಟೋಯ್ತು ಅಂದರೆ ಇದು ಹೆಣವಾಗಿ ನಿಲ್ಲುತ್ತೆ ಈ ದೇಹ. ಎಷ್ಟು ಕಾಲ ನೋಡಬೇಕು, ಎಷ್ಟು ಮಾತನಾಡಬೇಕು, ಎಷ್ಟು ಕೇಳಬೇಕು, ಎಲ್ಲ ನಿನ್ನ ಸಂಕಲ್ಪದಲ್ಲಿ ಅಡಕವಾಗಿದೆ ದೇವರೇ. ನಿನಗೆ ನನ್ನ ಬದುಕಿನ ಸಮರ್ಪಣೆ ಮಾಡಿಕೊಳ್ತೇನೆ ಅಂತ ಕೈ ಮುಗಿತಾನೆ. ಅವನ ಭಕ್ತಿಗೆ ಮೆಚ್ಚಿದ ಭಗವಂತ
ವರಗಳನ್ನು ಕೇಳು ಅಂತಾನೆ. ಅವನು ಹೇಳ್ತಾನೆ, ಯಾವುದೇ ಅಧರ್ಮದ ಸುಳಿವೂ ಇಲ್ಲದೆ ಇರುವ ಹಾಗೆ ಸಮಗ್ರ ಭೂಮಂಡಲ ಸಪ್ತದ್ವೀಪಗಳಿಂದ ಅಲಂಕೃತವಾದ ಭೂಮಂಡಲವನ್ನು 36,000 ವರ್ಷಗಳ ಕಾಲ ನಾನು ಒಬ್ಬನೇ ಅದನ್ನು ರಕ್ಷಣೆ ಮಾಡಬೇಕು ಅನ್ನುವ ವರವನ್ನು ಕೇಳ್ತಾನೆ. ಸುವರ್ಣಮಯವಾದ ಭೂಮಿಯಲ್ಲಿ ಯಾವುದೇ ಶತ್ರುಗಳ ಬಾಧೆ ಇಲ್ಲದೆ ಇರುವಂತೆ ಈ ದೇಶವನ್ನು ರಕ್ಷಣೆ ಮಾಡು ಅನ್ನುವ ವರವನ್ನು ಕೊಡುತ್ತಾನೆ. ನಂತರ ಭಗವಂತನೇ ಹೇಳ್ತಾನೆ, ನಿನಗೆ ಇಷ್ಟು ವರ ಸಾಕಾಗೋದಿಲ್ಲ, ನಿನಗೆ ಶಿಂಶುಮಾರ ಲೋಕದ ಕೆಳಗಡೆ ಧ್ರುವಲೋಕ ಅಂತ, ಮೋಕ್ಷಕ್ಕೆ ಹೋಗುವ ಸಾಧಕರೆಲ್ಲ, ದೇವರ ಚಿಂತನೆ ಮಾಡಿದ ಸಾಧಕರು ಒಂದು ದಿನ ಸಾರ್ವಕಾಲಿಕವಾಗಿ ಸುಖದ ತಾಣವಾದ ಮೋಕ್ಷದ ಕಡೆ ಸಾಗುವಾಗ ನಿನ್ನ ಮನೆಗೆ ಬಂದು ಹೋಗಲಿ, ಸಪ್ತರ್ಷಿಗಳು ಧ್ರುವಮಂಡಲಕ್ಕೆ ಪ್ರದಕ್ಷಿಣೆ ಮಾಡುವಂತೆ ಆಗಲಿ, ಅಂಥ ದೊಡ್ಡ ತಪಸ್ವಿ ನೀನಾಗಿದೆ ಅಂತ ಅನೇಕ ವರಗಳನ್ನು ಕೊಡ್ತಾನೆ. ಇಷ್ಟೆಲ್ಲ ವರ ಕೊಟ್ಟ ಮೇಲೆ ಧ್ರುವಕುಮಾರನಿಗೆ ಭಗವಂತ ಕೇಳ್ತಾನೆ, ಸಾಕ ವರ ಅಂದರೆ ಇನ್ನು ಒಂದು ವರ ಬೇಕು ಅಂತಾನೆ. ಏನು ಧ್ರುವಕುಮಾರ, ಇಷ್ಟೆಲ್ಲ ಕೊಟ್ಟಿದ್ದೇನೆ, ಇನ್ನೇನು ವರ? ನನ್ನನ್ನು ಕಾಡಿಗೆ ಕಳಿಸಿ ನಿನ್ನ ದರ್ಶನ ಪಡೆಯುವಂತೆ ಅನುಗ್ರಹ ಮಾಡಿದ ಆ ತಾಯಿಗೆ ನನ್ನ ಮನೆಯ ಪಕ್ಕದಲ್ಲಿ ಒಂದು ಲೋಕವನ್ನು ನಿರ್ಮಾಣ ಮಾಡಿಕೊಡು ಅಂತ ಕೇಳಿಕೊಳ್ಳುತ್ತಾನೆ. ಇವತ್ತಿಗೂ ಆಕಾಶಮಂಡಲದಲ್ಲಿ ಧ್ರುವ ನಕ್ಷತ್ರ ಇದೆ, ಅದು ದೇವರು ಕೊಟ್ಟಿರುವ ಸ್ಥಾನ. ಆ ಧ್ರುವ ನಕ್ಷತ್ರದ ಬದಿಯಲ್ಲೇ ಒಂದು ಸುನೀತಿ ನಕ್ಷತ್ರ ಇದೆ. ಅವಳೇನು ತಪಸ್ಸು ಮಾಡಲಿಲ್ಲ, ಕಾಡಿಗೆ ಬಂದು ಮಗನನ್ನು ಕಾಡಿಗೆ ಹೋಗುವಂಥ ತಪಸ್ಸು ಮಾಡುವಂಥ ಪ್ರಚೋದನೆ ಮಾಡಿಲ್ಲಲ್ಲ, ಅವಳಿಗೂ ಶಾಶ್ವತವಾದ ಸ್ಥಾನ ಸಿಕ್ಕಿತು. ಧರ್ಮಕ್ಕೆ ಮಕ್ಕಳನ್ನು ಪ್ರಚೋದನೆ ಮಾಡಿ ಶಾಶ್ವತವಾದ ಸ್ಥಾನ ಅಪ್ಪ ಅಮ್ಮನಿಗೆ ಸಿಗುತ್ತೆ ಅನ್ನಲಿಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ ಈ ಭಾಗವತದ ಕಥೆಗಳು. ಧ್ರುವ ಶಾಶ್ವತ ಅಂತ ಅರ್ಥ. ಉತ್ತಮ ನೋಡಿ, ಭಾಗವತದ ಕಥೆ ಎಷ್ಟು ಚೆನ್ನಾಗಿ ಸಮನ್ವಯ ಆಗುತ್ತೆ. ಸುರುಚಿಗೆ ಮಹತ್ವ ಕೊಟ್ಟ ಉತ್ತಾನಪಾದ, ಅವನ ಮಗ ಸುರುಚಿಯ ಮಗ ಉತ್ತಮ, ಅವನ ಕಾಲಾಂತರದಲ್ಲಿ ಕುಬೇರನ ಸೈನಿಕರ ಜೊತೆಗೆ ಯುದ್ಧ ಮಾಡಿ ಸತ್ತೇ ಹೋಗ್ತಾನೆ. ನಿಮ್ಮ ಆಸೆಗಳೆಲ್ಲ ಬೇಗ ಸತ್ತು ಹೋಗುತ್ತೆ. ಸುರುಚಿಯ ಮಗ ಬೇಗ ಸಾಯ್ತಾನೆ ಅಂದ್ರೇನು? ಭೌತಿಕವಾದ ಜೀವನದ ಸುಖಗಳೆಲ್ಲ ಬೇಗ ಸತ್ತು ಹೋಗುತ್ತೆ. ಸುನೀತಿ ಅಂದ್ರೇನು? ಭಾಗವತ ಚಿಂತನೆ, ದೇವರ ಸಂಬಂಧವಾದ ವಿಚಾರ. ಆ ಮಗು ಧ್ರುವ ಅಂದರೆ ಶಾಶ್ವತ, ಕೊನೆಯ ತನಕನೂ ಉಳಿಯುತ್ತೆ. ಇದು ನಾವು ಸತ್ತ ಮೇಲೆ ನಮ್ಮ ಬೆನ್ನ ಹಿಂದೆ ಬರುವುದು ನಾವು ಗಳಿಸಿದ ಪುಣ್ಯ ಪಾಪಗಳೇ ಹೊರತು ಚಲಾ ಲಕ್ಷ್ಮೀ ಚಲಾ ಸಂಪತ್ ಚಲೇ ಜೀವಿತ ಮಂದಿರೆ ಅಚಲೇ ಚಹಿ ಸಂಸಾರೇ ಧರ್ಮ ಏಕೋ ಹಿ ನಿಶ್ಚಲ. ಚಂಚಲವಾದ ಈ ಸಂಸಾರದಲ್ಲಿ ನಮ್ಮ ಬೆನ್ನ ಹಿಂದೆ ಬರುವುದು ನಾನು ಗಳಿಸಿದ ಧರ್ಮ, ಅದು ಮಾತ್ರ ಬರುತ್ತೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತಹ ಕತೆ ಧ್ರುವನ ಉಪಾಖ್ಯಾನ. ಇವನ ಪರಂಪರೆಯಲ್ಲೇ ಒಬ್ಬ ಅಂಗರಾಜ ಅಂತ ಬರ್ತಾನೆ. ಅವನಿಗೆ ಮಕ್ಕಳಾಗಿರೋದಿಲ್ಲ, ಪುತ್ರಕಾಮೇಷ್ಟಿ ಯಾಗ ಮಾಡ್ತಾನೆ. ಅವನು ತುಂಬ ಬಾಲಹತ್ಯೆಯ ಪಾಪದಿಂದಾಗಿ ಮಕ್ಕಳಾಗಿರೋದಿಲ್ಲ. ಕೊನೆಗೆ ತಪಸ್ಸಿನಿಂದ ಋಷಿಮುನಿಗಳೆಲ್ಲ ಅನುಗ್ರಹ ಮಾಡ್ತಾರೆ. ಒಬ್ಬ ಪಾಪಿಷ್ಠನಾದ ಮಗ ಹುಟ್ಟುತ್ತಾನೆ. ಅವನಿಗೆ ವೇನ ಅಂತ ಹೆಸರು. ಇದು ಬಹಳ ಪ್ರಸಿದ್ಧವೇ ಕಲಿಯುಗದಲ್ಲಿ. ವೇನ ವೈನ್ ಎರಡು ಹತ್ತಿರ ಶಬ್ದಗಳು. ಎಲ್ಲ ಕಡೆ ಅವನು ಘೋಷಣೆ ಮಾಡಿದ, ನಯಷ್ಟವ್ಯಂ ನಹೋತವ್ಯಂ ನದಾತವ್ಯಂ ದ್ವಿಜಾಕ್ವಚಿತ್. ಬ್ರಾಹ್ಮಣರೇ ಯಜ್ಞಯಾಗ ಮಾಡಬೇಡಿ, ಹೋಮ ಮಾಡಬೇಡಿ, ದಾನ ಧರ್ಮ ಮಾಡಬೇಡಿ, ಎಲ್ಲರೂ ಹೆಂಡ ಕುಡಿರಿ. ಅದಕ್ಕೆ ವೇನ ವೈನ್ ಸೆಂಟರ್ ಎರಡು ಹತ್ತಿರ ಅದು ಭಾಗವತದ ಶಬ್ದ. ಅದು ಮಹಾಪಾಪಿಷ್ಠ ಕಲಿಪುರುಷ. ಇಂಥ ಕೆಟ್ಟ ಘೋಷಣೆಯನ್ನು ಬೇರಿ ನಗಾರಿ ಹೊಡೆಸಿ ಪ್ರಚಾರ ಮಾಡಿದ. ಕಮ್ಯುನಿಸ್ಟ್ ಸರ್ಕಾರವನ್ನು ನಿರ್ಮಾಣ ಮಾಡಿದ. ದೇವರು ಧರ್ಮ ಅಂತ ಯಾರೂ ಮಾತನಾಡಬೇಡಿ, ಹೆಚ್ಚು ಕಾಲ ನಡೆಯಲ್ಲ ಅಂತ ಸರ್ಕಾರಗಳು. ಅಧರ್ಮದ ಹಿನ್ನೆಲೆಯಲ್ಲಿ ಬಂದ ಶಾಸನಗಳು ಶಾಶ್ವತವಾದ ಸ್ಥಾನ ಪಡೆಯುವುದಿಲ್ಲ. ಧರ್ಮಕ್ಕೆ ಶಾಶ್ವತವಾದ ಸ್ಥಾನ. ಕೊನೆಗೆ ಋಷಿಮುನಿಗಳೆಲ್ಲ ಮಂತ್ರದ ಬಲದಿಂದ ಇಂಥ ಅಧಾರ್ಮಿಕನಾದ ರಾಜ ನಮಗೆ ಬೇಡ ಅಂತ ಮಂತ್ರದ ಬಲದಿಂದ ಘೋಷಣೆ ಮಾಡಿದರು. ಅವರ ಹೂಂಕಾರದಿಂದ ವೇನ ಸತ್ತೋಗಿ ಅವನ ಹೆಣ ಬೀಳ್ತು. ಮತ್ತೆ ಅರಾಜಕತೆ ಉಂಟಾಯಿತು. ಒಬ್ಬ ರಾಜ ಇದ್ದ, ಸತ್ತೋದ. ಪುಂಡ ಪೋಖರಿಗಳೆಲ್ಲ ಸಮಾಜದಲ್ಲಿ ಮೇಲೆ ಎದ್ದರು. ಮತ್ತೆ ಋಷಿಮುನಿಗಳು ಮಂತ್ರದ ಬಲದಿಂದ ವೇನನ ಶರೀರವನ್ನು ಮಥನ ಮಾಡಿದರು. ಆ ಮಥನದಿಂದ ಹುಟ್ಟಿದವನು ಮಂತ್ರಪೂರ್ವಕವಾಗಿ ಹುಟ್ಟಿದ್ರಿಂದ ಪೃಥುಚಕ್ರವರ್ತಿಯ ಜನ್ಮ ಆಯಿತು. ಪರಂಪರೆಯಲ್ಲಿದ್ದ ಪ್ರಾಮಾಣಿಕವಾದ ಧರ್ಮದ ಹಿನ್ನೆಲೆಯನ್ನು ಅಳವಡಿಸಿಕೊಂಡು ರಾಜರಾಜೇಶ್ವರ ಅಂತ ಭಗವಂತನ ಒಂದು ಸನ್ನಿಧಾನವನ್ನು ತುಂಬಿಕೊಂಡಿರುವಂತಹ ಪೃಥುಚಕ್ರವರ್ತಿಯ ಜನ್ಮ ಆಯಿತು. ಪೃಥು ಹುಟ್ಟಿದಾಗ ಭೂಮಿಯನ್ನು ನೋಡ್ತಾನೆ. ಅಧರ್ಮದಿಂದ ಸಮಗ್ರ ಭೂಭಾಗ ಭಾರತ ದೇಶ ಬಂಜರಾಗಿ ಹೋಗಿದೆ. ಭೂಮಾತೆಯ ವಿರುದ್ಧ ಸಮರ ಸಾರಿದ, ಯುದ್ಧಕ್ಕೆ ಹೊರಟ ಪೃಥುಚಕ್ರವರ್ತಿ, ನಾನು ಧಾರ್ಮಿಕ ರಾಜನಾಗಿದ್ದೇನೆ, ನನ್ನ ಪ್ರಜೆಗಳಿಗೆಲ್ಲ ಬೇಕಾದ ಪದಾರ್ಥಗಳನ್ನು ಕೊಡು ಅಂತ ಆದೇಶ ಮಾಡಿ ಭೂದೇವಿಯ ಹಿಂದೆ ಹೊರಟ. ಗೋರೂಪವನ್ನು ತಾಳಿದ ಭೂದೇವಿ ಹೇಳ್ತಾಳೆ, ನಿನ್ನಂಥ ಧಾರ್ಮಿಕನಿಗೆ ಯಾವ ಸಂಪತ್ತನ್ನು ಬೇಕಾದರೂ ಕೊಡ್ತೇನೆ ಅಂತ. ದೇವಲೋಕದಿಂದ ದೈತ್ಯಲೋಕದ ತನಕ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಪೃಥುಚಕ್ರವರ್ತಿಯ ಅನುಗ್ರಹದಿಂದ ಆ ಗೋಮಾತೆಯಲ್ಲಿ
ತಮಗೆ ಬೇಕಾದ ಪದಾರ್ಥಗಳನ್ನು ಹಾಲಿನ ರೂಪದಲ್ಲಿ ಕರೆದುಕೊಂಡರು, ಅವರವರಿಗೆ ಬೇಕಾದ ಪದಾರ್ಥಗಳು ಸಿಕ್ಕಿತು. ಅಂದರೆ ಹಾಲು ಒಂದೇ, ಹಾಕಿದ ಪಾತ್ರೆಗಳು ಬದಲಾಯಿತಂತೆ. ಸೋರೆಕಾಯಿ ಬುರುಡೆಯಲ್ಲಿ ಹಾಲು ಕರೆದುಕೊಂಡರು, ಅದೆಲ್ಲ ಸುರೆ ಆಯಿತು. ಕಬ್ಬಿಣದ ಪಾತ್ರೆಯಲ್ಲಿ ದೈತ್ಯರೆಲ್ಲ ಹಾಲು ಕರೆದುಕೊಂಡರು, ಅದೆಲ್ಲ ಮಾಂಸವಾಯಿತು. ಅದಕ್ಕೆ ಸ್ಟೀಲ್ ನಿಷಿದ್ಧ ಅಂತ ಹೇಳಿದ್ದಾರೆ. ಹಿಂದಿನ ಕಾಲದಲ್ಲಿ ಸ್ಟೀಲ್ ಅನ್ನೋ ವ್ಯವಸ್ಥೆ ಇರಲಿಲ್ಲ. ಇವತ್ತು ಉಡುಪಿಯ ಪದ್ಧತಿಯಲ್ಲಿದೆ, ಸ್ಟೀಲ್ ಮುಟ್ಟಿದರೆ ಮತ್ತೊಮ್ಮೆ ಸ್ನಾನ ಮಾಡಬೇಕು, ಕಬ್ಬಿಣ ಮುಟ್ಟಿದರೆ ಸ್ನಾನ ಇಲ್ಲ. ಸ್ಟೀಲ್ ಅಷ್ಟು ಮೈಲಿಗೆ ನಮ್ಮ ಧರ್ಮಶಾಸ್ತ್ರದಲ್ಲಿ. ಇವತ್ತು ನೋಡಿ ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದಾರೆ, ಸ್ಟೀಲ್ ಪಾತ್ರೆಯಲ್ಲಿ ಅಡಿಗೆ ಮಾಡಿ ತಿನ್ನಬೇಡಿ, ಕ್ಯಾನ್ಸರ್ ಬರುತ್ತೆ. 10 ವರ್ಷ ಒಂದೇ ಸ್ಟೀಲ್ ಪಾತ್ರೆಯಲ್ಲಿ ಅಡಿಗೆ ಮಾಡಿದರೆ ನಿಮಗೆ ಕ್ಯಾನ್ಸರ್ ಬರುತ್ತೆ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ನಮ್ಮ ಶಾಸ್ತ್ರ ಬೇರೆ ಥರ ಹೇಳುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ ನೀವು ಬೇಯಿಸಿ ತಿಂದರೆ ಕಾಗೆ ಮಾಂಸ ತಿಂದಷ್ಟು ಪಾಪ ಇದೆ ಎನ್ನುತ್ತೆ. ಹೇಳುವ ಪದ್ಧತಿ ಬೇರೆ. ಇಲ್ಲಿ ಕ್ಯಾನ್ಸರ್ ಅಂತಾರೆ, ಇಲ್ಲಿ ಪಾಪ ಅಂತಾರೆ. ಎಲ್ಲ ಧರ್ಮಗಳಿಗೂ ಹಿನ್ನೆಲೆ ಇದೆ. ದೈತ್ಯ ಲೋಕದವರು ಉಪಯೋಗಿಸುವ ಪಾತ್ರೆ ಸ್ಟೀಲು, ಕಬ್ಬಿಣ, ಅದು ಮನುಷ್ಯರಿಗಲ್ಲ. ಅದಕ್ಕೆ ದೇವರಿಗೊಂದು ತಾಮ್ರದ ಉರುಳಿ ಅಂತ ಮಾಡಿ ಇಡ್ತೇವೆ. ಅದು ಎಲ್ಲವೂ ದೇವಭೋಜ್ಯ, ನಮಗೆ ಮಾತ್ರ ಪ್ರತ್ಯೇಕವಾದ ವ್ಯವಸ್ಥೆ. ನಾನು ಕೆಲವೊಮ್ಮೆ ಹೇಳೋದುಂಟು, ನೀವು ಪ್ಲಾಸ್ಟಿಕ್ ಲೋಟ ಕೊಡಬೇಡಿ, ಅದ್ರ ಬದಲು ಪೇಪರ್ ಲೋಟ ಕೊಡಿ, ಅದು ನಿಷಿದ್ಧ ಅಲ್ಲ. ಸ್ಟೀಲ್ ಲೋಟೆಯಲ್ಲಿ ಕೊಡಬೇಡಿ, ಪೇಪರ್ ಲೋಟದಲ್ಲಿ ಕೊಡಿ, ಅದು ಮಣ್ಣು ಗೊಬ್ಬರ ಆಗುತ್ತೆ. ಅದು ಸ್ಟೀಲ್ ಎಲ್ಲರೂ ಕಚ್ಚಿ ಕುಡಿದಿದ್ದು ಕೊರೋನಾ ಜಾಸ್ತಿ ಬೆಳೆಯುತ್ತೆ. ಅದೇ ಲೋಟದಲ್ಲಿ ಕುಡಿದ್ರೆ ಒಂದಷ್ಟು ಶುದ್ಧಿಗಳನ್ನು ಸಮಾಜದಲ್ಲಿ ಕಾಪಾಡಿಕೊಳ್ಬೇಕು. ಯಾವ ಪಾತ್ರೆಗಳಲ್ಲಿ ಯಾವ ಪದಾರ್ಥಗಳು ಹಾಕಿದ್ರೋ ಅದರಿಂದ ಆಯಾ ವ್ಯಕ್ತಿಗಳಿಗೆ ಬೇಕಾದ ದವಸ ಧಾನ್ಯಗಳ ಅಭಿವೃದ್ಧಿ ಆಯ್ತಂತೆ. ಹಾಗಾಗಿ ಒಬ್ಬೊಬ್ಬ ದೇವತೆಗಳು ಬಂದು ಒಂದೊಂದು ರೀತಿಯಲ್ಲಿ ದೈತ್ಯರು, ದೇವತೆಗಳು, ಪಿಶಾಚಿಗಳು, ಗಂಧರ್ವರು, ಭೂಲೋಕದವರು ಅವರವರಿಗೆ ಬೇಕಾದ ಪದಾರ್ಥವನ್ನು ಭೂಮಿಯಿಂದ ಪಡೆದುಕೊಂಡರು. ಸಮಗ್ರ ಭೂಮಂಡಲವನ್ನು ಸಸ್ಯಶಾಲಿನಿಯನ್ನಾಗಿ ಮಾಡಿದ ಮಹಾನುಭಾವ ಪೃಥುಚಕ್ರವರ್ತಿ ಅಂತ ಅವನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಯಾರು ಪೃಥುವಿನ ಹೆಸರನ್ನು ಹೇಳ್ತಾರೋ ಪ್ರಾತಃ ಕಾಲದಲ್ಲಿ ಅವರಿಗೆ ಒಳ್ಳೆಯ ಊಟದ ಯೋಗ ಸಿಗುತ್ತಂತೆ. ಅದಕ್ಕೆ ಮಂಗಳಾಷ್ಟಕ ಹೇಳಬೇಕು, ಪಂಚಾಂಗ ಪಠನ ಮಾಡಬೇಕು. ಇದೆಲ್ಲ ಪ್ರಾತಃ ಕಾಲದಲ್ಲಿ ಮಾಡಿದಾಗ ಮನೆಯೆಲ್ಲ ಸಮೃದ್ಧಿ ಆಗುತ್ತೆ. ಬೆಳಿಗ್ಗೆ ಒಂದು 10 ನಿಮಿಷ ದೇವರಿಗೆ ಸಂಬಂಧಪಟ್ಟಂಥ ಪಂಚಾಂಗ ಪಠನ, ಮಂಗಳಾಷ್ಟಕ ಪಠನ, ಮನೆಯೆಲ್ಲ ಮಂಗಳ ಆಗಿಬಿಡುತ್ತೆ. ಅದರಲ್ಲೆಲ್ಲ ದೇವತೆಗಳ, ಋಷಿಗಳ, ಎಲ್ಲ ರಾಜರ, ಗಿರಿ ನದಿಗಳ ಹೆಸರನ್ನು ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಪೃಥ್ವಿನ ಹೆಸರನ್ನು ಹೇಳಿದರೆ ಒಳ್ಳೆಯ ಭೋಜನದ ಯೋಗ ಸಿಗುತ್ತೆ ಅಂತ ಹೇಳಿದ್ದಾರೆ. ಚತುರ್ಥ ಸ್ಕಂದದ ಕೊನೆಯಲ್ಲಿ ಮತ್ತೊಂದು ಪುರಂಜನ ಉಪಾಖ್ಯಾನ ಅಂತ ಇದೆ. ಅದರಲ್ಲಿ ಪ್ರಧಾನವಾದ ಒಂದು ಶ್ಲೋಕ, ಸರ್ವೇಷಾಮಪಿ ಜಂತೂನಾಂ ಸತತಂ ದೇಹಪೋಷಣೆ ಅಸ್ಥಿಪ್ರಜ್ಞಾ ನಿಜಾಯತ್ತ ಕೋ ವಿಶೇಷ ತಯಾ ನೃಣಾಂ. ಎಲ್ಲ ಜೀವರಾಶಿಗಳಿಗೆ ಒಂದು ನಿಯಮ ಇದೆ. ದೇಹವನ್ನು ರಕ್ಷಣೆ ಮಾಡಿಕೊಳ್ಬೇಕು, ಮನೆ ಕಟ್ಟಬೇಕು, ಮಕ್ಕಳನ್ನು ಪಡೆಯಬೇಕು, ಅವರು ಸುಖವಾಗಿರಬೇಕು ಅನ್ನೋದು ಮನುಷ್ಯರಿಗೆ ಸಂಬಂಧಪಟ್ಟದ್ದಲ್ಲ. 84 ಲಕ್ಷ ಜೀವರಾಶಿಗಳಿಗಿರುವ ಸಂವೇದನೆ ಇದೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಸುಖ ಎಲ್ಲರಿಗೂ ಕಾಮನ್ ಆಗಿದ್ದಾಗ ಮನುಷ್ಯ ಜೀವನದ ಸಾರ್ಥಕತೆ ಏನು? ಒಂದು ಪ್ರಶ್ನೆ ಇದೆ ಪುರಂಜನೋಪಾಖ್ಯಾನದಲ್ಲಿ. ಸರ್ವೇಷಾಮಪಿ ಜಂತೂನಾಂ ಸತತಂ ದೇಹ ಪೋಷಣೆ ಅಸ್ಥಿಪ್ರಜ್ಞಾ. ದೇಹ ರಕ್ಷಣೆ ಮಾಡಬೇಕು ಅನ್ನೋ ಪ್ರಜ್ಞೆ ಎಲ್ಲರಿಗೂ ಇದೆ. ಕೋ ವಿಶೇಷ ತಯಾ ನೃಣಾಂ. ಮನುಷ್ಯರಿಗೆ ಅದರಲ್ಲಿ ಏನು ಹೆಚ್ಚುಗಾರಿಕೆ? ಉತ್ತರ ನಾವು ಕೊಡಬೇಕು. ಉತ್ತರ ಹೇಳುತ್ತೆ ಭಾಗವತ. ವಾಚಂ ಯಚ್ಛ ಮನೋಯಚ್ಛ ಯಚ್ಛ ಪ್ರಾಣೇಂದ್ರಿಯಾಣಿ ಚ ಆತ್ಮಾನಂ ಆತ್ಮನಾ ಯಚ್ಛ ನ ಪುನರ್ಭೂಯಸೆ ಧ್ವನೆ. ದೇವರು ಕೊಟ್ಟ ವಾಗೀಂದ್ರಿಯವನ್ನು ಯಾವ ಪ್ರಾಣಿಗಳಿಗೂ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಬರಲ್ಲ. ನಮ್ಮ ಬಾಯಲ್ಲಿ ಕೃಷ್ಣ, ಗೋವಿಂದ, ನಾರಾಯಣ ಅಂದರೆ ದೇವರಿಗೆ ಅರ್ಪಣೆ ಮಾಡ್ಬೋದು ಈ ಮಾನುಷ್ಯ ಬದುಕಿನಲ್ಲಿ. ವಾಚಂ ಯಚ್ಛ, ಮನಸ್ಸನ್ನು ಸಮರ್ಪಣೆ ಮಾಡ್ಬೋದು. ಮನೋಯಚ್ಛ ಯಚ್ಛ ಪ್ರಾಣೇಂದ್ರಿಯಾಣಿ ಚ. ನಮ್ಮ ದೇಹದ ಎಲ್ಲ ಶಕ್ತಿಗಳನ್ನು ದೇವರ ಸೇವೆಗೆ ಉಪಯೋಗಿಸ್ಬೋದು. ತನು ನಿನ್ನದೋ ಜೀವನ ನಿನ್ನದೋ ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ. ಜೀವನದಲ್ಲಿ ಬರುವ ಸಮಸ್ತ ಸುಖಗಳು ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದೇವರಿಗೆ ಸಮರ್ಪಣೆ ಮಾಡುವ ಯೋಗ ಮಾನವರ ಜನ್ಮದಲ್ಲಿದೆ ಹೊರತು ಬೇರೆ ಇನ್ನು ಯಾವ ಜನ್ಮದಲ್ಲೂ ಇಲ್ಲ. ಆದ್ದರಿಂದ ಪುರುಷಾರ್ಥವನ್ನು ಪಡಿಲಿಕ್ಕೆ ಈ ಮನುಷ್ಯ ಶರೀರದಂತಹ ಶ್ರೇಷ್ಠವಾದ ಶರೀರ ಎಷ್ಟು ಕೋಟಿ ಕೊಟ್ಟರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾತ್ಕಾಲಿಕವಾದ ಸುಖಗಳಿಗೆ ಈ ದೇಹವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎನ್ನುವ ಉಪದೇಶ ಭಾಗವತದಲ್ಲಿ ಮೂಡಿಬಂದಿದೆ. ಪಂಚಮ ಸ್ಕಂದದ ಆರಂಭದಲ್ಲಿ ಪ್ರಿಯೋವ್ರತ ರಾಜನ ಕತೆ ಹೇಳುತ್ತಾರೆ. ಪ್ರಿಯೋವ್ರತ ರಾಜ ಸಪ್ತದ್ವೀಪಗಳನ್ನು ನಿರ್ಮಾಣ ಮಾಡಿದನಂತೆ. ಸಪ್ತ ಸಮುದ್ರ, ಸಪ್ತದ್ವೀಪಗಳ ನಿರ್ಮಾತೃ ಪ್ರಿಯೋವ್ರತ ರಾಜ. 701 ಕೋಟಿ ವರ್ಷಗಳ ಕಾಲ ಭೂಮಿಯನ್ನು ಆಳಿದ್ದಾನಂತೆ ಧರ್ಮದಿಂದ ಪ್ರಿಯೋವ್ರತ ರಾಜ. ಅವನ ಹೆಸರೇ ಹೇಳಿದರೆ ನಮಗೆ ಅಪಖ್ಯಾತಿಗಳ ನಾಶವಾಗುತ್ತಂತೆ. ಜೀವನದಲ್ಲಿ ಒಳ್ಳೆ ಕೀರ್ತಿ ಲಾಭ ಆಗುತ್ತೆ. ಕೀರ್ತಿ ಪಡೀಲಿಕ್ಕೆ ಎಲ್ಲಾದರೂ ಮಾತ್ರೆ ಇದೆಯಾ? ಡಾಕ್ಟ್ರ್ ಹತ್ರ
ಪ್ರಿಯೋವ್ರತರಾಜನ ಕತೆ ಹೇಳಿ ನಿಮ್ಮ ಬದುಕಿನಲ್ಲಿ ಒಳ್ಳೆ ಹೆಸರು ಬರುತ್ತೆ, ಕಳಂಕಿತರಾಗಲ್ಲ ನೀವು. ಅಂಥ ಮಹಾನುಭಾವ ಪ್ರಿಯೋವ್ರತ. ಅವನ ಮಗ ಆಗ್ನೇಧ್ರ, ಅವನ ಮಗ ನಾಭಿ, ಅವನ ಮಗ ಋಷಭ, ಅವನ ಮಗ ಭರತ. ಆ ಭರತನ ಕಥೆಯನ್ನು ನಾಳೆ ಹೇಳ್ತೇನೆ ಅಂತಾರೆ ಶುಕಾಚಾರ್ಯರು. ಹೀಗೆ ಪ್ರಿಯೋವ್ರತರಾಜನ ಪರಂಪರೆಯಲ್ಲಿ ಬರುವ ಭರತ ಮುನಿ, ಭರತ ಚಕ್ರವರ್ತಿ. ಆ ಭರತನಿಂದಲೇ ನಮ್ಮ ಸಮಗ್ರ ದೇಶಕ್ಕೆ ಭಾರತ ಅನ್ನುವ ಹೆಸರು ಬಂತು. ಅವನು ಮಾಡಿದ ಸಾಧನೆ ಏನು, ಅವನ ಅಂತಃಕರಣ ಏನು, ಋಷಭ ಭರತನಿಗೆ ಮಾಡಿದ ಉಪದೇಶಗಳೇನು ಅನ್ನುವುದರ ಸುಂದರವಾದ ಒಂದು ವಿವರಣೆ, ಅದರ ಜೊತೆಗೆ ನರಸಿಂಹ ಪ್ರಾದುರ್ಭಾವ. ನಾಳೆ ದಿನ ನಡೆಯುವ ಕಥೆ ನಮ್ಮ ಸಮಗ್ರ ಅನಿಷ್ಟಗಳ ಪರಂಪರೆಯೇ ನಾಶಪಡಿಸುವಂತಹ ನರಸಿಂಹ ಉಪಾಖ್ಯಾನದಲ್ಲಿ ನಾಳೆಯ ಕಥೆ ಸಮರ್ಪಣೆಯಾಗುತ್ತೆ. ಈ ಎಲ್ಲ ಕಥೆಗಳಲ್ಲಿ ಸೇರಿ ಜಗತ್ತಿನ ಒಂದು ಕ್ಷೇಮವನ್ನು ನಾವು ನಿರಂತರ ಬಯಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮಧ್ವೋಲ್ಲಭ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಹರಪಾತಕಾನಿ ಹರೇ ಹರೇ ಮೇ ಕುರುಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.